ನಮಸ್ಕಾರ ಎಲ್ಲರಿಗೂ. ಕೇಳಿಸ್ತಾ ಇದೆಯಾ? ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಯ ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮನ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಯೋ ನಿತ್ಯಮಚ್ಯುತ ಪದಾಂಬುಜಸ್ಮರುಕ್ಮರಾನಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ತೆ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಶ್ರೀ ಪರಾಶರ ಭಟ್ಟಾರ್ಯ ಶ್ರೀರಂಗೇಶ ಪುರೋಹಿತಃ ಶ್ರೀವತ್ಸಾಂಕಸ್ತುತ ಶ್ರೀಮಾನ್ ಶ್ರೇಯಸೇ ಮೇಸ್ತು ಭೂಜಸೇ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಗತಾತಂತಪೋನಿಧಿಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಯಸ್ಯ ಸ್ಮರಣಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ. ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ವೈಶಂಪಾಯನವಚನ ಹೇಳ್ಕೊಂಡು ಪರಾಶರ ಭಟ್ಟರ ಪೀಠಿಕೆಯನ್ನ ಅನುಭವಿಸ್ತಾ ಇದ್ವಿ. ಅದರಲ್ಲಿ ಋಷಿಭಿಕ್ ಪರಿಗಿ ತಾನಿ ವಕ್ಷಾಮಿ ಭೂತೆ ಅಂತ ಋಷಿಗಳು ಹೇಳಿದ್ದನ್ನೆಲ್ಲವೇ ಅವ್ರು ಹೇಳ್ಕೊಂಬಂದ್ರು. ಇವಾಗ ಕಡೆಯಲ್ಲಿ ಸಾಕ್ಷಾತ್ ಭೀಷ್ಮರೇ ಏನ್ ಹೇಳಿದ್ದಾರೆ, ಭೀಷ್ಮರಿಗೆ ಹೇಗ್ ಅದನ್ನ ಹೇಳ್ತಾ ಇದಾರೆ. ಈಗ ಸಹಸ್ರನಾಮಾಧ್ಯಾಯಸ್ಯ ಭೀಷ್ಮ ಕೃತಾಧಿಕತಮ ಸ್ವಮತತ್ವ ಖ್ಯಾಪನಂ ಅಂತ ತನ್ನ ಮತ, ಅದಕ್ಕೆ ನಾನು ಅತ್ಯುತ್ತಮವಾದ ಏಷಮೇ ಪರಮೋ ಧರ್ಮ ಅಂತ ಹೇಳ್ತಲ್ಲ, ಅದನ್ನ ಭೀಷ್ಮರಿಂದಾನೇ ತಾನೇ ಪ್ರತಿಪಾದಿಸಲ್ಪಟ್ಟದ್ದು. ಬೇರೆಯವರೆಲ್ಲ ಹೇಳಿದ್ದು ಸರಿ, ಯಾರು ವಿಷ್ಣು ಸಹಸ್ರನಾಮವನ್ನು ಉಪದೇಶ ಮಾಡಿದ್ರೋ ಅವರು ಸಹ ಇದನ್ನ ಹೇಳಿದ್ದಾರೆ ಅಂತ. ಯಾಕಂದ್ರೆ ಯಾತಕ್ಕೆ ಭೀಷ್ಮರ ವಾಣಿಗೆ ಅಷ್ಟೊಂದು ಅಂದ್ಬಿಟ್ಟು ಇವಾಗ ಹೇಳ್ಕೊಂಡ್ಬರ್ತಾರೆ. ಇವಾಗ ವೇದವ್ಯಾಸರು ಮತ್ತೆ ಭಗವಂತ ಅವರಿಗೆ ಕೊಟ್ಟಂತ ವರಗಳು ಮತ್ತೆ ಅವ್ರು ಹೇಳಿದಂತ ಮಾತುಗಳು ಹೇಳಿದಂತ ಭೀಷ್ಮ ಏನ್ ಹೇಳಿದ್ರು ಅದು ಸಹ ವೇದಕ್ಕೆ ಸಮಾನವಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅಪಿಚ ಭೀಷ್ಮೋತ್ಕೃಷ್ಟ ಮತತ್ವತಃ ಭೀಷ್ಮೋಪಿ ಪ್ರತ್ಯೈತತಮಃ ತಥಾ ಹಿ ರಾಜಧರ್ಮೇಶು ಧರ್ಮರಾಜಾಯ ಭಗವತಾ ವ್ಯಾಸೇನ ಭಗವಂತ ವ್ಯಾಸರಿಂದ ಧರ್ಮರಾಜನ್ಗೆ ಯಾವಾಗ ಅವರು ಶರಪದ ತಲ್ಪದಲ್ಲಿ ಮಲಗ್ತಾರೋ, ಇದೆಲ್ಲ ಶಾಂತಿ ಪರ್ವದಲ್ಲಿ ಬರುವಂತ ಇದು, ಅವಾಗ ಸಾಕ್ಷಾತ್ ಆಗಿ ಅವರು ಹೇಳ್ತಾರೆ ಕಡೆಗೆ, ಅವಾಗ ಅವ್ರು ಹೇಳ್ತಾರೆ ಕಡೆಗೆ, ಈಗ ಹೇಗೆ ವೇದವ್ಯಾಸರನ್ನ ನಾವು ಭೀಷ್ಮ ಉತ್ಕೃಷ್ಟ ಮತತ್ವತಃ ಭೀಷ್ಮೋಪಿ ಪ್ರತ್ಯೈತತಮಃ, ಹೇಗೆ ವೇದವ್ಯಾಸರು ನಮಗೆ ಒಂದು ಅಥಾರಿಟಿ ಅಂತ ತೊಗೊಳ್ತೀವೋ, ವೇದವ್ಯಾಸರಿಗೆ ಹೇಳಿದ್ರೆ ಯಾರು ಅವರಿಗೆ ಶ್ರೇಷ್ಠತಮ ಅಂತ ಕೀರ್ತಿಸಲ್ಪಡುತ್ತೋ ಅವ್ರು ಹೇಳೋ ಮಾತನ್ನ, ಅದೇ ತರ ಭೀಷ್ಮರು ಸಹ ಅದೇ ತರ ತಥಾಹಿ ಅಂದ್ರೆ ವೇದವ್ಯಾಸರು ಹೇಳ್ತಾರೆ. ಅದು ನಮಗೆ ಹೇಳ್ಬೇಕಾದ್ರೆ ಪೂರ್ವವಾಗಿ ವೇದವ್ಯಾಸರು ತಥಾಹಿಯಿಂದ ಶುರು ಮಾಡ್ತಾರೆ. ವೇದವ್ಯಾಸರ ಮಾತಿನಷ್ಟೇ ಭೀಷ್ಮರ ಮಾತು ಸಹ ಅಷ್ಟೇ ಸತ್ಯ, ವೇದಕ್ಕೆ ಪ್ರಮಾಣ ಸಮಾನವಾದದ್ದು ಅನ್ನೋದಕ್ಕೆ ಹೇಳ್ತಾರೆ. ಆಗ ಕೃಷ್ಣನಿಗೆ ಹೇಳ್ತಾರೆ, ಯುಧಿಷ್ಠನಿಗೆ ಹೇಳ್ತಾರೆ ವೇದವ್ಯಾಸರು, ಯುದ್ಧ ಆಗುತ್ತೆ, ಅವನ ಶರತಲ್ಪದಲ್ಲಿ ಮಲಗಿದ್ದಾರೆ, ಎಲ್ಲಾರು ಬಂದು ಮಾಡ್ತಾರೆ, ಗೋಳ್ ಮಾಡ್ತಾರೆ. ಆಗ ಅರ್ಜುನ ಬಂದವರಿಗೆ ಪಾತಾಳ ಗಂಗೆಯಿಂದ ನೀರನ್ನ ತರಿಸಿ ಅವ್ರ ಬಾಯಾರಿಕೆ ಹೋಗ್ಲಾಡಿಸ್ತಾನೆ. ಆಗ ಎಲ್ಲರೂ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಸಾಯಂಕಾಲ ಆದಾಗ ಎಲ್ಲರೂ ಹೋಗ್ತಾರೆ. ಅವಾಗ ಯುಧಿಷ್ಠಿರಾದಿಗಳಲ್ಲಿ ಇರ್ತಾರೆ. ಆಗ ವೇದವ್ಯಾಸರು ಬಂದು ಯುಧಿಷ್ಠನಿಗೆ ಹೇಳ್ತಾರೆ, ರಾಜಧರ್ಮೇಶು ಧರ್ಮರಾಜಾಯ ಭಗವತಾವಸ, ಅಂದ್ರೆ ರಾಜಧರ್ಮಗಳಲ್ಲಿ ಧರ್ಮರಾಜನಿಗೋಸ್ಕರ ಏನ್ ತಿಳ್ಕೋಬೇಕು ಅದನ್ನ ಈಗ ಅವರು ಹೇಳ್ತಾರೆ. ಅದಕ್ಕೆ ಸೌಂಡ್ ಹೋಗಿದೆ, ಎಲ್ಲೂ ಬರ್ತಾ ಇಲ್ಲ. ಬಂದ ತಕ್ಷಣ ಮ್ಯೂಟ್ ಮಾಡ್ಕೊಂಬಿಡಿ. ನೋಡಿ, ಈಗ 5 ಜನಕ್ಕೆ ನಾ ಮ್ಯೂಟ್ ಮಾಡಿದೆ.
ಆಗ ವೇದವ್ಯಾಸರು ಯುಧಿಷ್ಠನಿಗೆ ಹೇಳ್ತಾರೆ, ಶ್ರೋತುಮಿಚ್ಛಸಿ ಚೇತ್ ಧರ್ಮಾನ್ ಅಖಿಲೇನ ನರಾಧಿಪ ಪ್ರೈಹಿ ಭೀಷ್ಮಂ ಮಹಾಬಾಹೋ ವೃದ್ಧಂ ಕುರು ಪಿತಾಮಹಂ. ಅಂದ್ರೆ ಯದಿ ಒಂದು ವೇಳೆ ನೀನು ಶ್ರೋತುಮಿಚ್ಛಸಿ ಕೇಳಕ್ ನಿನಗೆ ಆಸೆ ಇದ್ರೆ ಯಾವ್ದು ಧರ್ಮಾನ್ ಅಖಿಲಾನ್, ಅಖಿಲಾನ್ ಧರ್ಮಾನ್, ಅಖಿಲ ಅಂದ್ರೆ ಯಾವುದು ಅಶೇಷತಃ ಅಂತ, ಅಖಿಲಾನ್ ಅಂದ್ರೆ ಎಲ್ಲವನ್ನೂ ಧರ್ಮದ ಬಗ್ಗೆ ಕೂಲಂಕುಷವಾಗಿ ನಿನಗೆ ತಿಳಿದುಕೋಬೇಕು ಅಂತ ಆಸೆ ಇದ್ದ ಅಂದ್ರೆ ನರಾಧಿಪ ಅಂದ್ರೆ ಯುಧಿಷ್ಠನಿಗೆ ಹೇಳ್ದೀಗ ಅವನೇ ಮುಂದಕ್ಕೆ ಅವಂತಾನೆ ಅಧಿಕಾರ ನರಾಧಿಪ ನೀನು ಹೇಳ್ತಾರೆ. ಅವಾಗ ಮಹಾಬಾಹೋ ವೃದ್ಧಂ ಕುರು ಪಿತಾಮಹಂ ಭೀಷ್ಮಂ ಪ್ರೈಹಿ, ಮಹಾಬಾಹುವಾದಂತ ವೃದ್ಧರಾದಂತ ಕುರುಪಿತಾಮಹರಾದಂತ ಭೀಷ್ಮರ ಬಳಿಗೆ ಪ್ರೈಹಿ ಹೋಗೋ ನಾಗು ನೀನು, ಅವರ ಬಳಿಗೆ ತೆರಳು ನೀನು ಅಂತ ಹೇಳ್ತಾರೆ. ಅದಕ್ಕೆ ಸತೇ ಸರ್ವರಹಸ್ಯೇಷು ಸಂಶಯಾನ್ ಮನಸ್ಸಿ ಸ್ಥಿತಾನೆ ಛೇತ್ತ ಭಾಗೀರಥಿ ಪುತ್ರ ಸರ್ವಜ್ಞ ಸರ್ವತತ್ವವಿತೆ ಸಾಕ್ಷಾತ್ ದದರ್ಶಯೋ ದೇವಾನ್ ಸರ್ವಾನ್ ಚಕ್ರ ಪುರೋಗಮಾನೆ ಇತ್ಯಾದೋ. ಅಲ್ಲಿ ಇನ್ನೂ ಮುಂದುದು ಬರುತ್ತೆ, ಅದಕ್ಕೆ ಇತ್ಯಾದೋ ಅಂತ ನಿಲ್ಲಿಸ್ಬಿಟ್ರು. ಅಲ್ಲಿ ಶಾಂತಿ ಬರೋದಲ್ಲಿ ಇನ್ನೂ ಅನೇಕ ಇದೆ ಶ್ಲೋಕಗಳೆಲ್ಲ ಬರುತ್ತೆ. ಇಲ್ಲಿ ಅದಕ್ಕೆ ಈ ತರ ಇನ್ನು ಅನೇಕ ಶ್ಲೋಕಗಳಿಂದ ಹೇಳ್ತಾರೆ. ಅವರಿಗೆ ಅವರು ತೇ ಅಂದ್ರೆ ತೇ ಸಹ ಅಂದ್ರೆ ಭೀಷ್ಮರು, ಅಲ್ಲಿ ಗಂಗಾಪುತ್ರ ಯಾರು ಸೇ ಅಂದ್ರೆ ಭಾಗೀರಥಿ ಪುತ್ರ, ಭಾಗೀರಥಿ ಗಂಗೆ ಪುತ್ರನಾದ ಭೀಷ್ಮರು. ಅವರು ತೇ ಸರ್ವರಹಸ್ಯೇಶು, ಆಮೇಲೆ ಎಲ್ಲಾ ರಹಸ್ಯಗಳು ಸಹ, ಆಮೇಲೆ ಸಂಶಯಾನ್ ಮನಸ್ಸಿ ಸ್ಥಿತಾನೆ, ಒಂದು ವೇಳೆ ನಿನ್ನ ಮನಸ್ಸಿನಲ್ಲಿ ಏನೇನು ಸಂಶಯ ಬರ್ಬೋದು, ಈಗಲೇ ಇರ್ಬೋದು, ಇಲ್ಲ ಕೇಳಿದ ಮೇಲೂ ಬರ್ಬೋದು, ಈ ಎರಡೂ ಸೇರಿರ್ಬೋದು. ಅದಕ್ಕೆ ಮನಸ್ಸಿ ಸ್ಥಿತಾನೆ. ಆಮೇಲೆ ಭಾಗೀರಥಿ ಪುತ್ರ ಯಾರು ಅವರು ಸರ್ವಜ್ಞ ಸರ್ವತತ್ವವಿತೆ, ವೇದವ್ಯಾಸರಿಂದ ಕೊಂಡಾಡಲ್ಪಡಬೇಕಾದ್ರೆ ಭೀಷ್ಮರ ಒಂದು ಯೋಗ್ಯತೆ ಎಷ್ಟು ನೋಡಿ. ವೇದವ್ಯಾಸರೇ ಹೇಳ್ಬೇಕು ಅಂದ್ರೆ ಅವರು ಸರ್ವಜ್ಞ ಸರ್ವತತ್ವವಿತೆ ಅಂತ ಹೇಳ್ತಾರೆ. ಅವರು ಸರ್ವಜ್ಞರು, ಎಲ್ಲವನ್ನೂ ತಿಳ್ಕೊಂಡು ಎಲ್ಲಾ ತತ್ವವನ್ನು ತಿಳ್ಕೊಂಡಿದ್ದಾರೆ. ಅವರು ಏನ್ ಮಾಡ್ತಾರೆ, ಛೇತ್ತ ನಿನ್ನ ಸಂಶಯವನ್ನ ಛಿದ್ರಿಸ್ತಾರೆ, ನಿನ್ನ ಸಂಶಯವನ್ನ ಪರಿಹರಿಸ್ತಾರೆ. ಇದು ಚೇತ ಭೀಷ್ಮರು ನಿನ್ನ ಸಂಶಯವನ್ನ ಕಡಿದಾಗ್ತಾನೆ, ಸಂಶಯವನ್ನ ನಿನಗೆ ಏನು ಸಂಶಯ ಇದೆಯೋ ಆ ಸಂಶಯವನ್ನ ಅವರು ಪರಿಹರಿಸ್ತಾರೆ. ಯಾರು ಅವರು ಸಾಕ್ಷಾತ್ ದೇವಾನ್ ಸರ್ವಾನ್ ಶುಕ್ರೋ ಪುರೋಗಮಾನ್ ದದರ್ಶ, ಯಾರು ಸಾಕ್ಷಾತ್ ಇಂದ್ರನನ್ನ ದೇವಲೋಕದಲ್ಲಿ ಇಲ್ಲಲ್ಲ, ಸಾಕ್ಷಾತ್ ಇಂದ್ರನನ್ನ ಮತ್ತೆ ದೇವಗಳನ್ನ ಮತ್ತೆ ಮುಂದಕ್ಕೆ ಬರುವಾಗಾರೆ ಸಪ್ತರ್ಷಿಗಳು ಎಲ್ಲಾ ಋಷಿಗಳನ್ನು ಸಾಕ್ಷಾತ್ ಆಗಿ ನೋಡಿ. ಆ ಕಾಲಕ್ಕೂ ಎಲ್ಲಾರ್ಗೂ ತೋರಿಸ್ಕೊಳ್ತಿರಲಿಲ್ಲ ದೇವರುಗಳೆಲ್ಲವೇ, ಕೆಲವ್ರಿಗೆ ಮಾತ್ರ ತೋರಿಸ್ಕೊಳ್ತಾ ಇದ್ರು. ಆ ಕಾಲಕ್ಕೂ ಯಜ್ಞ ಯಾಗಾದಿ ಮಾಡುವಾಗ ಬರೋರು, ಬೇರೆ ಸಮಯದಲ್ಲಿ ಅವ್ರ ಭೂಮಿ ಬಂದು ತೋರಿಸ್ಕೊಳ್ತಾ ಇರ್ಲಿಲ್ಲ. ಆದ್ರೆ ಹೇಳ್ತಾರೆ ಸಾಕ್ಷಾತ್ ಆಗಿ ಇಂದ್ರನ್ನ ನೋಡಿದ್ದಾರೆ, ಎಲ್ಲಾರನ್ನೂ ಹೋಗಿ ನೋಡಿದ್ದಾರೆ ಅಂತ ಮುಂದಿನ ಶ್ಲೋಕಗಳಲ್ಲಿ ಹೇಳ್ಬೇಕಾದ್ರೆ ಅವರ ಓಲಗಕ್ಕೆ ಭೀಷ್ಮರನ್ನ ಕರೆಸ್ತಾ ಇದ್ದ ಇಂದ್ರ ಅನ್ಬಿಟ್ಟು ಅಲ್ಲಿ ಹೋಗಿ ಅಲ್ಲಿ ಏನಾದ್ರು ನಾವು ಹೇಳ್ತೀವಲ್ಲ ಇವಾಗ ಯಾವ್ದಾದ್ರು ಒಂದು ಯತಿಗಳು ಇದು ಮಾಡ್ಬೇಕಾದಂದ್ರೆ ಅವಾಗ ಸದಸ್ಸು ಅಂತ ಮಾಡ್ತಾರೆ. ಸದಸ್ಸು ಅಂದ್ರೆ ಅದರಲ್ಲಿ ವೇದ ಸದಸ್ಸು ಅಂತ ಮಾಡ್ತಾರೆ, ಇಲ್ಲ ಶ್ರೀಭಾಷಾ ಸದಸ್ಸು ಅಂತ ಮಾಡ್ತಾರೆ. ಅದರಲ್ಲಿ ತುಂಬಾ ಪ್ರಣಾತರು ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡಿ ಒಬ್ರಿಗೊಬ್ರು ಆ ಸಂದೇಹವನ್ನು ಪರಿಹರಿಸೋದು ಇವ್ರು ಹೇಳೋದೆಲ್ಲ ಮಾಡ್ತಾರೆ. ಆ ತರ ಅಲ್ಲಿ ವ್ಯಾಖ್ಯಾನ ಆಕಾರೆ ಭೀಷ್ಮರನ್ನ ಕರ್ಸ್ಕೊಳ್ತಾ ಇದ್ರು ಅಂತ ಇಲ್ಲಿ ನಾವು ಊಹಿಸ್ಕೋಬೇಕು. ಹೇಳ್ತಾ ಅದಕ್ಕೆ ಸಾಕ್ಷಾತ್ ದೇವಾನ್ ಶಕ್ರ ಪುರೋಗಮಾನೇ ದದೃಶ, ಎಲ್ಲರನ್ನೂ ಸಹ ಅವರು ನೋಡಿದ್ದಾರೆ. ಅಷ್ಟೇ ಅಲ್ಲ, ಯಶ್ಚ ಬ್ರಹ್ಮರ್ಷಯ ಪುಣ್ಯ ನಿತ್ಯಮಾಸನ್ ಸಭಾಸದಃ ಯಶ್ಚ ನಾವಿದಂ ಕಿಂಚಿದೆ ಜ್ಞಾನಂ ಜ್ಞೇಯೇಷು ವಿದ್ಯತೆ ಸತೇವಕ್ಷತೆ ಧರ್ಮಜ್ಞೋ ಧರ್ಮಾನ್ ಸೂಕ್ಷ್ಮಾರ್ಥ ತತ್ವವಿತೆ ಇತ್ಯಾದೋ. ಕಡೆಗೆ ಎಲ್ಲಿ ಯಾವ ಇಂದ್ರ ಸಭೆಗೆ ಬ್ರಹ್ಮರ್ಷಿಗಳು ಹೋಗ್ತಾರೋ ಈ ಸದಸ್ಸಿಗೆ, ಆ ಸದಸ್ಸಿಗೆ ಭೀಷ್ಮರು ಹೋಗ್ತಾ ಇದ್ರು ಅಂತ ಅದೆಲ್ಲ ಜಾಸ್ತಿ ವರ್ಣನೆ ಮಾಡಿಲ್ಲ. ಅವರು ಅಲ್ಲಿಂದ ಬಂದ ತಕ್ಷಣ ಅವ್ರಿಗೆ ಆ ಶಕ್ತಿ ಇತ್ತು, ಅವ್ರು ಹಾಗೆ ಹೋಗಿ ಅಲ್ಲಿ ಹೋಗ್ತಾ ಇದ್ರು ಅಂತ. ಹೇಗೆ ಎಲ್ಲ ಹಿಂದೆ ನೋಡಿ ದಶರಥ ಎಲ್ಲ ಹೋಗಿ ಅಲ್ಲಿ ಇದೆಲ್ಲ ಮಾಡ್ತಾ ಇದ್ರು ಅಂತ. ಆಗ ಇಂದ್ರ ಸಭೆಗೆ ಸಾಕ್ಷಾತ್ ಭೀಷ್ಮರು ಹೋಗ್ತಾ ಅಂದ್ರೆ ಸಪ್ತರ್ಷಿಗಳು ತತ್ವವಿತ್ತರು, ಅವರ ಸಮಾನಕ್ಕೆ ಇಂದ್ರಾದಿ ದೇವತೆಗಳು ಭೀಷ್ಮರನ್ನು ಇಟ್ಕೊಂಡಿದ್ರು ಅಂತ. ಅದಕ್ಕೆ ನಿತ್ಯಮಾಸನ್ ಅಂದ್ರೆ ಪ್ರತಿನಿತ್ಯ ಅಂತ ಅರ್ಥ ತಗೋಬಾರ್ದು. ಇಲ್ಲಿ ನಿತ್ಯಂ ಅಂದ್ರೆ ಅರ್ಥ, ನಿತ್ಯಂ ಅಂದ್ರೆ ಯಾವಾಗ ಅಲ್ಲಿ ಸಭೆಗಳಾಗುತ್ತೋ ಈ ತರ ವಿದ್ವತ್ ಸಭೆ ಆವಾಗ ಎಲ್ಲ ಇವರು ಭೀಷ್ಮರು ಸಹ ಅಲ್ಲಿ ಹೋಗ್ತಾ ಇದ್ರು ಅಂತ. ನಿತ್ಯಮಾಸ ಅಂದ್ರೆ ಪ್ರತಿನಿತ್ಯ ಅಲ್ಲಿ ಹೋಗ್ತಾ ಇದ್ರು ಅಂತಲ್ಲ, ಅಲ್ಲಿ ಯಾವಾಗ ಆಗುತ್ತೋ ಆಗ ಇವ್ರಿಲ್ದೇ ಇರ್ತಿರ್ಲಿಲ್ಲ ಅಂತ. ಬ್ರಹ್ಮರ್ಷಿಗಳ ಜೊತೆ ಭೀಷ್ಮರು ಇರ್ತಾ ಇದ್ರು. ಅದಕ್ಕೆ ಯಸ್ಯ ಬ್ರಹ್ಮರ್ಷಃ ಪುಣ್ಯಾಹ ನಿತ್ಯಮಾಸನ್ ಸಭಾಸದ, ಆ ಪುಣ್ಯಾಹ ಅನ್ನೋದು ಬ್ರಹ್ಮರ್ಷಿಗಳಿಗೂ ಆಗುತ್ತೆ, ಭೀಷ್ಮರಿಗೂ ಆಗುತ್ತೆ. ಅವರಿಗೆ ಆ ಪುಣ್ಯಾಹ ಅನ್ನೋದು ಬಹುವಚನದಿಂದ ಬ್ರಹ್ಮರ್ಷಯ ಪುಣ್ಯಾಹ,
ಮತ್ತೆ ಯಾವ ಜೊತೆಗೆ ಭೀಷ್ಮನ್ನು ಸೇರಿಸ್ಕೋಬಹುದು ಅದಕ್ಕೆ. ಅಲ್ಲಿ ಯಸ್ಯ ನಾವಿದಿತಂ ಕಿಂಚಿತ್ ಜ್ಞಾನಂಗೇಯೇಷು ವಿದ್ಯತೆ. ಕಡೆಗೆ ಎಲ್ಲಿ ಯಾರಲ್ಲಿ ಯಾವ ಜ್ಞಾನ ತುಂಬಿ ತುಳುಕಾಡ್ತಾ ಇರುತ್ತೋ ಅನ್ನಂದ್ರೆ ಆವಾಗ ಅಲ್ಲಿ ಬ್ರಹ್ಮರ್ಷಿಗಳಿಗೆ ಏನಾದ್ರು ಸಂದೇಹ ಬಂದ ಅಂದ್ರೆ ಅದನ್ನ ಇವರು ಸದೇವಕ್ಷ ಧರ್ಮಜ್ಞ ಧರ್ಮಾಂ ಸೂಕ್ಷ್ಮಾರ್ಥ ತತ್ವ ಐತೆ. ಆ ಧರ್ಮ ಸೂಕ್ಷ್ಮವನ್ನ ಭೀಷ್ಮರು ವಿವರಿಸ್ತಾ ಇದ್ರಂತೆ. ಅಲ್ಲಿ ಬ್ರಹ್ಮರ್ಷಿಗಳು ಸಹ ಬಂದು ಋಷಿಗಳೆಲ್ಲ ಸಪ್ತಋಷಿಗಳೆಲ್ಲವೇ ಈ ತರ ಇದೆ, ಇಲ್ಲಿಗೆ ಏನಾದ್ರು ಇದ್ರೆ ಪರಿಹಾರವನ್ನು ಭೀಷ್ಮರು ಕೊಡ್ತಾ ಇದ್ರು. ಶಾಂತಿಪುರದಲ್ಲಿ ಬರುವಂತ ಇದೆಲ್ಲವೇ ಅಂದ್ರೆ ಭೀಷ್ಮರ ಉತ್ಕೃಷ್ಟ. ಇಲ್ಲಿ ಇದನ್ನಲ್ಲಿ ಯಾಕೆ ಪರಾಶರ ಭಟ್ರು ಹೇಳ್ತಾ ಇದ್ದಾರೆ ಅಂದ್ರೆ ಅಂತಹ ಭೀಷ್ಮರಿಂದಲೇ ಸರ್ವೋತ್ಕೃಷ್ಟವಾದದ್ದು ಸಹಸ್ರನಾಮ ಅಂತ ಮುಂದೆ ಮುಗಿಸ್ತಾರೆ. ಹಾಗಾಗಿ ವಿಷ್ಣು ಸಹಸ್ರನಾಮ ಯಾಕೆ ಅಂದ್ರೆ ಬೇರೆ ಎಲ್ಲ ಹೇಳಿದ್ರು ಅದೆಲ್ಲ ಒಂದ್ ಕಡೆ ಇರಲಿ, ಸಾಕ್ಷಾತ್ ಅವ್ರಿಗೆ ಮುಂದೆ ಭಗವಂತ ಅವರಿಗೆ ವರ ಕೊಡ್ತಾ ಇನ್ನು ಮುಂದೆ ಬರುತ್ತೆ, ಕೃಷ್ಣ ಅವರಿಗೆ ವರ ಕೊಡ್ತಾನೆ ಅವರಿಗೆ. ಹಾಗಾಗಿ ಅವರಿಂದ ಕೊಂಡಾಡಲ್ಪಟ್ಟಿದ್ದು ಅನ್ಬಿಟ್ಟು ಅಂತ ಅದಕ್ಕೆ ಅವರು ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಆ ಗಂಗಾಪುತ್ರರು ಅಲ್ಲೇ ನಿನ್ಗೆ ಧರ್ಮವನ್ನು ಅಂತ ಸಪ್ತಋಷಿಗಳಲ್ಲೇ ಸಭೆಯಲ್ಲಿ ಧರ್ಮ ಸೂಕ್ಷ್ಮವನ್ನು ವಿವರಣೆ ಮಾಡಿದವರು ನೀನ್ ಕೇಳಿದ್ರೆ ಇಲ್ಲ ಅಂತಾರ, ಹೋಗು ನಿನಗೂ ಸಹ ಯಾವ ಧರ್ಮ ಸೂಕ್ಷ್ಮವನ್ನೆಲ್ಲ ವಿವರಣೆ ಮಾಡ್ತಾರೆ, ಅವರು ಉಪದೇಶ ಪಡ್ಕೋ, ಅದರಲ್ಲಿ ಸಂದೇಹ ಬಂದ್ರೆ ಅದನ್ನು ಕೇಳು, ಈಗ ನಿನ್ನಲ್ಲಿ ಯಾವ್ದಾದ್ರು ಸಂದೇಹ ಇದ್ದು ಅವ್ರ ಉಪದೇಶದಿಂದ ತೀರ್ದೇ ಇದ್ರೆ ಅದನ್ನು ಕೇಳೋ, ಪರಿಹರಿಸ್ಕೋ ಅಂತ ಯುಧಿಷ್ಠಿರನಿಗೆ ವೇದವ್ಯಾಸರು ಹೇಳ್ತಾರೆ. ಅದಕ್ಕೆ ಕಡೆಗೆ ಅದಾದ್ಮೇಲೆ ಹೇಳ್ತಾರೆ ಸ್ವಯಂಚ ಭಗವತ, ಬಿಡಿ ವೇದವ್ಯಾಸರ ಆಯ್ತಲ್ಲ, ಸಾಕ್ಷಾತ್ ಭಗವಂತನೇ ಸ್ವಯಂಚ ಭಗವತ ಅಂತ ಭಗವತ ಕೃಷ್ಣೇನ ಅಂತ ಸಾಕ್ಷಾತ್ ಭಗವಂತನೇ ಹೇಳ್ತಾರೆ. ಅದಕ್ಕೆ ಶರದಲ್ಪ ಗತೋ ಭೀಷ್ಮ ಶಾಮ್ಯನ್ ಇವ ಹುತಾಶನಃ ಯುಧಿಷ್ಠಿರನಿಗೆ ಹೇಳ್ತಾರೆ ಅವರು, ಯಾರ ಕೃಷ್ಣ ಹೇಳ್ತಾನೆ ಮಾಂಧ್ಯಾದಿ ಪುರುಷ ವ್ಯಾಗ್ರಹ ತಥೋ ಮೇ ತದ್ಗತಂ ಮನಃ. ಅವರು ಹೇಳ್ತಾರೆ ಶರತಲ್ಪಗೋ ಭೀಷ್ಮ, ಶರದ ಪಂಜರದ ಮೇಲೆ ಆ ಬಾಣಗಳಿಂದ ಮಲ್ಕೊಂಡಿದ್ದಾನೆ, ಮೈಯೆಲ್ಲ ಚುಸ್ತಾ ಇದೆ, ರಕ್ತ ಬರ್ತಾ ಇದೆ, ಆದ್ರೂ ಸಹ ಶಾಮ್ಯನ್ ಹುತಾಶನ ಇವ, ಹೇಗೆ ಬೆಂಕಿ ಇಂಧನ ಇಲ್ಲದೆ ಇದ್ರೆ ಸ್ವಲ್ಪ ಆರ ಕಡೆಗೆ ಪೂರ್ತಿ ಆರೋಗುತ್ತೋ ಅದಕ್ಕೆ ಇಂಧನ ಇವ ಶಾಮ್ಯಾನ್, ಅದಕ್ಕೆ ಬೇರೆ ಹಾಕದೇ ಇದ್ರೆ ಇಂಧನ ಹಾಕದೇ ಇದ್ರೆ ಆ ತರ ಅವರು ಸಹ ತಮ್ಮ ಇದನ್ನ ಕಳ್ಕೊಳ್ತಾರೆ. ಭೀಷ್ಮರು ಸಹ ತಮ್ಮ ಉರಿಯುತ್ತಿರೋ ಬೆಂಕಿ ಹೇಗೆ ತನ್ನ ಸ್ಥಾಪವನ್ನ ಕಳ್ಕೊಂಡು ಹಾಗೆ ಆರೋಗುತ್ತೋ ಆ ತರ ಇವರು ಪರಿತಪಿತ ಇದಲ್ಲಿ ಮಾಡ್ತಾ ಇದ್ದಾರೆ. ಅಷ್ಟಿದ್ರು ಸಹ ನೋಡಿ ಮಾಂಧ್ಯಾತಿ ಪುರುಷ ವ್ಯಾಗ್ರಹ ಅಂತಾರೆ, ಅವ್ರ ಪುರುಷ ವ್ಯಾಗ್ರಹ ಅಂತ ಕೃಷ್ಣನೇ ಭೀಷ್ಮರಿಗೆ. ಅಷ್ಟಿದ್ರು ಅವ್ರು ಏನ್ ಮಾಡ್ತಾ ಇದ್ದಾರೆ, ಮಾಂಧ್ಯಾತಿ ನನ್ನನ್ನೇ ಧ್ಯಾನ ಮಾಡ್ತಾ ಇದ್ದಾರೆ, ತಥೋಮೇ ತದ್ಗತಂ ನಮಗೆ ಕಣ್ಣವರಿಗೆ ನನ್ನ ತದ್ಗತಂ ಮನಃ, ನನ್ನ ಮನಸ್ಸು ಈಗ ಅವರಲ್ಲೇ ಇದೆ, ಅದಕ್ಕೆ ಅವರಲ್ಲೇ ಸೇರಿದೆ, ನನ್ನ ಗಂಟಲು ಗದ್ಗದಿತವಾಗಿದೆ ಅಂತ ಹೇಳಿದ್ರು ತಪ್ಪಿಲ್ಲ ಅದರಲ್ಲಿ. ನಮಗೂ ಆ ಥರ ಹೇಳಿದ್ರೆ ಅವರನ್ನ ನೋಡಿದ್ರೆ ನನಗೂ ಗಂಟಲು ಗದ್ಗತವಾಗಿದೆ. ಎಂತಹ ಜ್ಞಾನಿ, ಎಂತಹ ಇದು ತನ್ನ ಒಂದು ಯಾವುದೋ ಒಂದು ಪ್ರತಿಜ್ಞೆಯಿಂದ ಅಲ್ಲಿ ಹೋಗಿ ಈ ತರ ಕಷ್ಟಪಡುವ ಆಯ್ತಲ್ಲ, ಅವರು ಕಷ್ಟಪಡೋದಕ್ಕೆ ಅರ್ಹರಲ್ಲ. ಅವರು ಎಲ್ಲವೂ ಹೇಳ್ತಾರೆ, 4 ಜನ ಅಂತ ಹೇಳ್ತಾರೆ ಅವರು, ವಿಭೀಷಣ ಇವರಿನ ದುರ್ಯೋಧನ, ದುಶಾಸನ, ಶಕುನಿ ಮತ್ತೆ ಕರ್ಣ, ಇವರು 4 ಜನದಿಂದ ಇದೆಲ್ಲ ಆಯ್ತು ಅನ್ಬಿಟ್ಟು ಅಂತ ಅದನ್ನ ಹೇಳ್ತಾರೆ. ಅದಕ್ಕೆ ಆಗ ಅವ್ರು ಹೇಳ್ತಾರೆ, ಅವರು ದಿವ್ಯಾಸ್ತ್ರಾಣಿ ಮಹಾತೇಜಾ ಯೋಧಾರಯತಿ ಬುದ್ಧಿಮಾನ್ ಸಾಂಗಾಂಚ ಚತುರೋ ವೇದಾನೆ ತಮಸ್ಮಿ ಮನಸಾಗತಃ. ಇಲ್ಲಿ ಭಗವಂತ ಹೊಳ್ತಾ ಇದ್ದಾನೆ ನೋಡಿ ಭೀಷ್ಮರ್ನ, ಸಾಕ್ಷಾತ್ ಭಗವಂತ ಯಾರು ಅವ್ರಿಗೆ ದಿವ್ಯಾಸ್ತ್ರಾಣಿ, ಎಲ್ಲಾ ದಿವ್ಯಾಸ್ತ್ರಗಳು ಇದೆ. ಇಲ್ಲಿ ಅರ್ಥ ಹೇಳೋದು ಅಂದ್ರೆ ನೀವೆಲ್ಲ ಗೆದ್ದಿದ್ದು ಅವರ ಅಸ್ತ್ರನ ಮಣಿಸಿಯೋ ನೀವು ಗೆಲ್ಲಿಲ್ಲ ಅನ್ನೋ ಅರ್ಥದಲ್ಲಿ. ಎಲ್ಲಾ ದಿವ್ಯಾಸ್ತ್ರ ಅವ್ರಿಗಿತ್ತೆ. ಅವರು ಅತ್ಯಂತ ತೇಜಸ್ವಿ ಆದರು, ತಾವೇ ತಮ್ಮನ್ನ ಮುಗಿಸ್ಕೋಬೇಕು ಅಂತ ಮುಗಿಸ್ಕೊಂಡ್ರು ಅಷ್ಟೇ ತವರ ನಿಮ್ಮಿಂದ ಯಾರಿಂದಲೂ ಅವ್ರಿಗೆಲ್ಲೂ ಸಾಧ್ಯವೇ ಇಲ್ಲ. 85 ವರ್ಷ ಅವ್ರಿಗೆ, ಇವರೆಲ್ಲ ಇನ್ನೂ 30-40 ವರ್ಷದವರು, ಆದ್ರೂ ಸಹ ಅವ್ರನ್ನ ಎದುರಿಸೋದಾಯ್ತು. ಹೇಳ್ತಾರೆ ದಿವ್ಯಾಸ್ತಾಣಿ ಯೋಧಾರಯತಿ ಬುದ್ಧಿಮಾನ್, ಅವರು ಎಲ್ಲ ಅಸ್ತ್ರಗಳನ್ನು ಯಾರು ಧರಿಸ್ಕೊಂಡಿದ್ದಾರೋ ಅಂದು ಮೇಲೆ ಅವರ ಮತಿಂ ಧಾರಯತಿ ಅಂತ, ಬುದ್ಧಿಮಾನ್ ಅದರಿಂದ ಅವರ ಅತ್ಯಂತ ತೀಕ್ಷ್ಣವಾದ ಮತಿ ಉಳ್ಳವರು, ಅದನ್ನು ಉಳ್ಳವರು, ಎಲ್ಲ ಅಸ್ತ್ರಗಳನ್ನು ಉಳ್ಳವರು. ಯಾರಮ್ಮ ನಾನು ಜನ ಮೀಟ್ ಮಾಡಿದ್ದೀನಿ, ಆದ್ರೂ ಯಾರು ಒಬ್ರು ಯಾರು ನೋಡಿ ಮ್ಯೂಟ್ ಮಾಡ್ತಾರೆ ಅವ್ರಿಗೆ, ಅವ್ರಿಗಾಗಲ್ವಾ? ನಾನೀಗ 6-7 ಜನ ಮಾಡ್ದೆ ಇವಾಗ ಬೆಳಿಗ್ಗೆ.
ನಾನು ಇವಾಗ ಮೀನಾಕು ಮೀಟ್ ಮಾಡಿದ್ದೀನಿ, ಮತ್ತೆ ಆನ್ ಮಾಡ್ಕೊಂಡಿದ್ದಾರೆ ಯಾಕೆ ನೀವೇ? ಕಟ್ಟಾಗ್ಬಿಟ್ರೆ ಎಲ್ಲಿ ಹೇಗೆ ಗೊತ್ತಾಗ್ತದೆ? ಅಷ್ಟೆಲ್ಲ ನೋಡಿ ಬಾಬಾ ಅವ್ರಿಗೆ ಅವರ ಅಷ್ಟು ಅವರ ಮಿತಿಗೆ ಏನ್ ಕಾರಣ ಅಂತ ಭಗವಂತ ಹೇಳ್ತಾನೆ. ಸಾಂಗಾಶ್ಚ ಚತುರೋ ವೇದಾನ್, ಷಡಂಗದೊಂದಿಗೆ 4 ವೇದಗಳನ್ನು ಅಧ್ಯಯನ ಮಾಡಿದ್ದಾರೆ ಅವರು. ಸಾಂಗಾಶ್ಚ ಚತುರೋ ವೇದಾನ್. ಆಮೇಲೆ ತಮಸ್ಮಿ ಮನಸಾಗತಃ, ಅದು ಸಾಂಗವಾಗಿ ತುಂಬಿಕೊಂಡು ಮನಸಾಗತಃ, ವಾಚೋವಿದ್ರೆ ಎಲ್ಲವೂ ತುಂಬಿಕೊಂಡಿದೆ ಅವರಿಗೆ. ಯಾವ ಸಮಯದಲ್ಲಿ ಯಾವ್ದು ಬೇಕು ಅದನ್ನು ತೆಗೆದು ಹೇಳಲು ಸಾಮರ್ಥ್ಯ ಇರೋದಕ್ಕೆ. ಎಲ್ಲವೂ ಸಹ ಅವರ ಮನಸ್ಸಿನಲ್ಲಿ ಆ 4 ವೇದಗಳು ತತ್ವಗಳು ಆವರಿಸ್ಕೊಂಡ್ಬಿಟ್ಟಿದೆ. ಶಾಸ್ತ್ರಗಳಿಗೆ ಮೂಲವೇ ವೇದ. ಆ 4 ವೇದಗಳು ಸಾಂಗವಾಗಿ ಷಡಂಗೋಪೇತವಾಗಿ ಅಧ್ಯಯನ ಮಾಡಿದ್ದಾರೆ. ಎಲ್ಲವೂ ಅವ್ರ ಮನಸ್ಸಲ್ಲಿ ನೆಲೆಸಿದೆ ಅವರಿಗೆ ಅಂತ ಹೇಳ್ತಾನೆ. ಸಹಿಭೂತಂ ಭವಿಷ್ಯಚ್ಚ ಭವಚ್ಚ ಭರತರ್ಷಭ ವೇತ್ತಿ ಧರ್ಮಭೃತಾಂ ಶ್ರೇಷ್ಠ ತಮೋಮೇ ತದ್ಗತಂ ಮನಃ. ಕಡೆಗೆ ಅವ್ರಿಗೆ ಅವ್ರಿಗೆ ಭೂತಂ ಅಂದ್ರೆ ಹಿಂದೆ ನಡೆದಿತ್ತು, ಆಮೇಲೆ ಭವಿಷ್ಯತ್ ಮುಂದೆ ಆಗೋದು, ಭವತ್ ಈಗ ಆಗ್ತಾ ಇರೋದು, ಎಲ್ಲವೂ ಸಹ ಧರ್ಮಭೃತಾಂ ವೇತ್ತಿ ಶ್ರೇಷ್ಠ ಧರ್ಮಭೃತಾಂ ಭೀಷ್ಮ ವೇತ್ತಿ. ಅವ್ರಿಗೆಲ್ಲವೂ ತಿಳಿದಿದೆ. ಹಿಂದೆ ನಡೆಯೋದು ತಿಳಿದಿದೆ, ಮುಂದೆ ನಡೆಯೋದು ತಿಳಿಯುತ್ತೆ, ಈಗ ನಡೀತಿರೋದು ತಿಳಿಯಿದೆ ಅವರಿಗೆ. ಅದಕ್ಕೆ ತಥೋಮೇ ತದ್ಗತಂ ಮದಃ. ಅಂತವರಲ್ಲಿ ನನ್ನ ಮನಸ್ಸು ಹೋಗಿದೆ, ನನ್ನ ಮನಸ್ಸು ಅವರಲ್ಲೇ ಇದೆ. ನಾನು ಇಲ್ಲಿ ಇದ್ದರೂ ಮೇಲೆ ನಾನು ಕಾಯಿಕವಾಗಿ ಇಲ್ಲಿ ಕಾಣ್ತಾ ಇದ್ರು ನನ್ನ ಮನಸ್ಸು ಭೀಷ್ಮರಲ್ಲಿದೆ. ಯಾಕೆಂದ್ರೆ ನನ್ನನ್ನೇ ಧ್ಯಾನ ಮಾಡ್ತಾ ಇದ್ದಾರೆ ಅವರು. ಅಂತಹ ನೋವಲ್ಲೂ ಸಹ ನನ್ನ ಧ್ಯಾನ ಮಾಡ್ತಾ ಇದ್ದಾರೆ. ನನ್ನ ಮನಸ್ಸು ಭಗವಂತ ನೋಡಿ ಇಲ್ಲಿ ಓಡಾಡ್ತಾನೆ ಅಂತ ಅಳ್ತಾನೆ ಅನ್ನೋ ತರ ಹೇಳ್ತಾನೆ. ತಸ್ಮಿನ್ ಅಸ್ತಮಿತೆ ಭೀಷ್ಮೆ ಕೌರವಾಣಾನ್ ಧುರಂಧುರೆ. ಆಗ ಇವ್ರು ಹೇಳ್ತಾನೆ ಅಂದ್ರೆ ನೀವೆಲ್ಲ ಇನ್ನೂ ಮುಟ್ಟಾಳ ಅಂತ ಹೇಳೋದೊಂದು ಬಾಕಿ. ಅವ್ರಿಗೆ ಹೇಳ್ತಾರೆ ತಸ್ಮಿನ್ ಅಸ್ತಮಿತೆ ಭೀಷ್ಮೆ. ಆ ಭೀಷ್ಮ ಏನೋ ಅಸ್ತಮಿತನ ಆಗ್ಬಿಟ್ಟು ಈಗ ಹೇಳಿದ್ರೆ ಶಾಮ್ಯನ್ ಹುತಾಶನ ಇವಂತ ಮೇಲೆ ಇರೋದಲ್ಲ, ಅವರೆಲ್ಲ ಅಸ್ತಮಿತರಾಯ್ತು ಅಂದ್ರೆ ಯಾರು? ಕೌರವಾಣಾನ್ ಧುರಂಧರೆ. ಕೌರವರಲ್ಲೇ ಧುರಂಧರಾದವರು ಅವರು. ದುರಂಧರ್ ಪಿಕ್ಚರ್ ಇವಾಗ ಹೆಸರು ಹೇಳಿದ್ರೆ ಇದನ್ನೇ, ಕೌರವರಲ್ಲೇ ಅತಿ ದುರಂಧರಾದವರು ಅವರು. ಅವರಿಗೆ ಜ್ಞಾನಾನಿ ಅಲ್ಪಿ ಭವಿಷ್ಯಂತಿ. ಅಲ್ಲಿಗೆ ಜ್ಞಾನ ಅಲ್ಪವಾಗ್ಬಿಡುತ್ತೆ. ಅವ್ರು ಹೋದ್ರೆ ಜ್ಞಾನವೇ ಹೊರಟೋಗ್ಬಿಡುತ್ತೆ. ಈಗ ಅವರಷ್ಟು ತಿಳಿದವ್ರು ಯಾರೂ ಇಲ್ಲ. ಅವ್ರು ಹೋದ್ರೆ ಜ್ಞಾನ ಇರ್ತಲ್ಲ, ಅದು ಜ್ಞಾನಾನಿ ಅಂದ್ಬಿಟ್ಟು ಬಹುವಚನ ಹಾಕ್ಬಿಟ್ಟು ಭಗವಂತ ಎಲ್ಲ ಏನಂದ್ರೆ ಎಲ್ಲಾ ಜ್ಞಾನವೂ ತಿಳಿದು ಅಲ್ಲಿಗೆ ಜ್ಞಾನಾನಿ ಅಂತ ಯಾವುದೋ ಒಂದು ಭಗವದ್ ವಿಷಯವೋ ಅದು ವಿಷಯ ಮಾತ್ರ ಅಲ್ಲ, ಎಲ್ಲಾ ವಿಷಯವೂ ತಿಳಿದಿತ್ತು ಅವ್ರಿಗೆ. 64 ಎಲ್ಲಾ ಜ್ಞಾನವೂ ಇತ್ತು. ಜ್ಞಾನಾನಿ ಅಲ್ಪಿ ಭವಿಷ್ಯಂತಿ. ಎಲ್ಲಾ ಜ್ಞಾನಗಳು ಅಲ್ಪವಾಗ್ಬಿಡುತ್ತೆ ಅವ್ರು ಹೋಯ್ತು ಅಂದ್ರೆ. ತಸ್ಮಾತ್ಯಾಂ ಚೋದಯಾಮ್ಯಹಂ. ಅದಕ್ಕೆ ತಸ್ಮಾತ್ವಾಂ, ಅದಕ್ಕೆ ನಾನು ನಿನಗೆ ಚೋದಯಾಮಿ, ನಿನ್ನ ಪ್ರಚೋದನೆ ಮಾಡ್ತಾ ಇದ್ದಾನೆ. ಹೋಗಿ ಹೇಗೆ ವೇದವ್ಯಾಸ ಹೇಳ್ತಾರಲ್ಲ, ಅವ್ರು ಹೇಳ್ದಾಗೆ ನೀನು ಹೋಗಿ ಕೇಳು. ಅಲ್ಲೇ ಇದ್ದಾರೆ ವೇದವ್ಯಾಸ ಇದ್ದಾರೆ, ಭಗವಂತನೂ ಇದ್ದಾನೆ. ಕಡೆಗೆ ಮುಂದಕ್ಕೆ ಹೇಳ್ತಾರೆ, ವಿಷ್ಣು ಸಹಸ್ರನಾಮ ಹೇಳುವಾಗ ಭಗವಂತ ಕೂತ್ಕೊಂಡು ಕೇಳಿದಂತೆ ಅಲ್ಲಿ. ಇದ್ರಲ್ಲಿ ಹೇಳ್ತಾರೆ, ಶಾಸ್ತ್ರದಲ್ಲಿ ಬರುತ್ತೆ, ಭಗವಂತನು ಅಲ್ಲೇ ಕೂತ್ಕೊಂಡಿದ್ದ ಅಂದ್ಬಿಟ್ಟು. ಅವನ ನಾಮವನ್ನ ಅವನೇ ಕೇಳೋದ ಅಂದ್ರೆ ಹೇಗೆ ಇರ್ತೀವಿ ಹೇಳ್ತಾರೆ ನೋಡೋಣ ಅಂದ್ಬಿಟ್ಟು ಅಂತ. ಮುಂದೆ ಅನೇಕ ವರಗಳನ್ನು ಕೊಡ್ತಾರೆ ಅವರಿಗೆ. ಇದಕ್ಕೆ ಕೊಡ್ತಾನೆ ಈಗಲೇ ಭಗವಂತ ಭೀಷ್ಮರಿಗೆ ವರವನ್ನ ಕೊಡ್ತಾನೆ. ಹಾಗಾಗಿ ಯಾಕಂದ್ರೆ ತುಂಬಾ ಮೈಯಲ್ಲಿ ಇವು ಒಂದು ಸೂಜಿ ಚುಚ್ಚಿದ್ರೆ ನಮ್ಗೆ ಹೇಗಾಗುತ್ತೆ, ಅಂತಹ ಬಾಣಗಳ ಮೇಲೆ ಮಲಗಿದ್ದಾರೆ ಅವರು. ಅಂದ್ರೆ ಅವರು ಅದನ್ನ ಅದೇ ತರ ಇರಬೇಕು ಅಂತ, ಯುದ್ಧದಲ್ಲಿ ಹಾಗೆ ಇರ್ಬೇಕು ಅಂತ, ಸುಪತ್ಗೆ ಯಾವ್ದು ಬೇಡ ಅಂದ್ಬಿಡ್ತಾರೆ, ಹಾಗೆ ಇರ್ಬೇಕು ಅಂದ್ಬಿಟ್ಟು ಅದನ್ನ ಹೇಳ್ತಾರೆ ಕಡೆಗೆ. ಆಗ ಹೇಳ್ತಾರೆ, ಯಚ್ಚತ್ವಂ ವಕ್ಷಸೆ ಭೀಷ್ಮ ಪಾಂಡವಾಯ ಅನುಪೃಚ್ಛತೆ ವೇದ ಪ್ರವಾದ ಇವತೆ ಸ್ಥಾಸ್ಯಂತಿ ವಸುಧಾತಲೆ ಇತ್ಯಾದಿ. ಇನ್ನು ಅನೇಕ ಬರುತ್ತೆ, ಅದನ್ನ ಹೇಳ್ತಾರೆ. ಅದರಿಂದ ನೀನು ಇದು ಯತ್ ಚ ತ್ವಂ ಭಕ್ಷಸೆ, ಅವ್ರನ್ನ ನೀನು ಏನಾದ್ರೂ ಕೇಳು, ಇದು ಅಂತಿಲ್ಲ. ತ್ವಂ ಭಕ್ಷಸೆ ಭೀಷ್ಮನ್ ಅದು ಪಾಂಡವಾಯ ಅನುಪೃಚ್ಛತೆ. ಅದಕ್ಕೆ ನೀನು ಕೇಳಿದ್ರು ಸಹ ಎಲ್ಲರಿಗೂ ಹಿತವಾಗುವಂತ ನೋಡಿ. ಇಲ್ಲಿ ಭಗವಂತ ಪದವನ್ನ ಹಾಕ್ತಾನೆ. ತ್ವಂ ಅನುಪೃಚ್ಛಸೆ, ಇದು ಅನುಪೃಚ್ಛತೆ ಅಂತ ಹೇಳಿಲ್ಲ, ತ್ವಂ ಪೃಚ್ಛತೆ ತ್ವಂ ಅನುಪೃಚ್ಛತೆ ಅಂತ, ಪಾಂಡವಾಯ ಅನುಪೃಚ್ಛತೆ ಅಂತ. ಅವರು ಭೀಷ್ಮರು ಉತ್ತರ ಕೊಡಬೇಕಾದ್ರೆ ನಿನ್ನ ಮತ್ತು ಪಾಂಡವರ ಹಿತವನ್ನೇ ಇಟ್ಕೊಂಡು ಉತ್ತರವನ್ನ ಕೊಡ್ತಾರೆ. ಪಾಂಡವಾಯ ಅನುಪೃಚ್ಛತೆ, ಅವ್ರು ಹೇಳೋದೆಲ್ಲ ಎಲ್ಲ ನಿಮಗೆ ಪಾಂಡವರಿಗೂ ಅಂದ್ರೆ ಲೋಕಕ್ಕೂ ಎಲ್ಲವೂ ಆಗುತ್ತೆ. ಅದಕ್ಕೆ ಅದು ಹೇಳ್ತಾರೆ. ಅದಕ್ಕೆ ಅದ್ಯಾವುದೋ ಅದು ವೇದ ಪ್ರವಾದ ಇವ. ಭೀಷ್ಮರ ಬಾಯಿನಲ್ಲಿ ಒಂದು ಮಾತು ಬಂದ ಅಂದ್ರೆ ಅದು ವೇದಕ್ಕೆ ಸಮ.
ನೋಡಿ, ಸಾಕ್ಷಾತ್ ಭಗವಂತ ಹೇಳ್ತಾ ಇದ್ದಾನೆ ಅಂದ್ರೆ ಆ ಭೀಷ್ಮರ ಒಂದು ಎಂತಹ, ಹೌದು, ಎಂತಹ ಗುಣ, ಎಂತಹ ಜ್ಞಾನ ಅವ್ರದ್ದು. ವೇದ ಪ್ರವಾದೈವ ತೇ ಸ್ಥಾಸ್ಯಂತಿ ವಸುಧಾತಲೆ. ಅವ್ರು ಹೇಳ್ಬಿಟ್ರೆ ಅದಕ್ಕೆ ಇದೇ ಇಲ್ಲ, ಅಮೆಂಡ್ಮೆಂಟೇ ಇಲ್ಲ ಅನ್ನೋ ತರ. ಅವ್ರು ಹೇಳ್ಬಿಟ್ರೆ ಈ ವಸುಧಾತಲೆ ವೇದ ತರ ಅದು ಸಹ ಇದು ಯಾಕಿದು ಹಾಕಿದ್ದಾರೆ ಅಂದ್ರೆ, ಭೀಷ್ಮರ ಮಾತೆ ವೇದಕ್ಕೆ ಸಮಾನ ಅಂತ ಭಗವಂತನೇ ಹೇಳ್ದಲ್ಲ, ಶುರು ಮಾಡು ಹೇಳ್ದಲ್ಲ, ಸಾಕ್ಷಾತ್ ಸ್ವಯಂ ಭೀಷ್ಮರೇ ಹೇಳಿದ್ದಾರೆ ಅಂತ. ಏನಪ್ಪ ಅವರೇ ಹೇಳಿದ್ರು ಆಯ್ತಾ ಅನ್ನೋದಕ್ಕೆ ಇದಕ್ಕೆಲ್ಲ ಕೊಡ್ತಾ ಇದ್ದಾರೆ. ಭಗವಂತನೇ ಹೇಳ್ತಾ ಇದ್ದಾನೆ, ಅವ್ರು ಹೇಳ್ದ ಅಂದ್ರೆ ವೇದಕ್ಕೆ ಸಮಾನವಾದದ್ದು. ಆ ಮಾತು ಲೋಕದಲ್ಲಿ ಧರ್ಮವಾಗಿ ನೆಲೆ ನಿಲ್ಲುತ್ತೆ. ಸ್ಥಾಸ್ಯಂತಿ ವಸುಧಾತಲೆ. ಭೂಮಿಯಲ್ಲಿ ಭೀಷ್ಮರು ಹೇಳ್ಬಿಟ್ರೆ ಅದೇ ಶಾಸ್ತ್ರ, ಅದೇ ಧರ್ಮಶಾಸ್ತ್ರ. ಧರ್ಮಜ್ಞ ಸಮಯ ಅಂತ ಅದಕ್ಕೆ ಅವ್ರು ಏನ್ ಹೇಳಿದ್ರು, ಧರ್ಮಜ್ಞಕ್ಕೆ ವೇದ ಹೇಳಿಲ್ಲ ಅವರು, ಧರ್ಮಜ್ಞ ಸಮಯ ಅಂದ್ಬಿಟ್ರು ಅವರು ಆಪಸ್ತಂಭರು. ಅಂದ್ರೆ ಧರ್ಮ ಅಂದ್ರೆ ಯಾರು ಅನುಷ್ಠಾನ ಇತರ ಜ್ಞಾನಿಗಳು ಅನುಷ್ಠಾನ ಮಾಡ್ತಾರೋ ಅದೇ ಧರ್ಮ ಅಂದ್ಬಿಟ್ರು ಅಂತ ಇಲ್ಲಿ ಭಗವಂತ ಅದ್ ಹೇಳ್ತಾನೆ. ವೇದ ಪ್ರವಾದ ಇವ ವಸುಧಾತಲೆ ತೇ ಸ್ಥಾಸ್ಯಂತಿ. ವಸುಧಾತದಲ್ಲಿ ಅದು ಹಾಗೆ ಧರ್ಮವಾಗಿ ನೆಲೆ ನಿಲ್ಲುತ್ತೆ. ಆಗ ಸಮಯಕ್ಕಿಂತ ಬೇರೆ ಅನೇಕ ಅರ್ಥಗಳೇ. ನಮ್ಗೆ ಸಮಯ ಅಂತ ಸಮಯ ಅಂತ ಅಲ್ಲ, ಅವರ ಆಚರಣೆಗೂ ಸಮಯ ಅಂತ ಹೆಸರು. ಆಮೇಲೆ ಇವನ್ ಹೇಳ್ತಾನೆ ಸಮಯ ತಿಷ್ಟ ಸುಗ್ರೀವ ಅಂತ ಭಗವಂತ ಹೇಳ್ತಾನೆ. ಸಮಯ ಅಂದ್ರೆ ಒಪ್ಪಂದ, ಸಮಯ ತುಷ್ಟ ಸುಗ್ರೀವ ಅಂದ್ರೆ ನನ್ಗೇನು ಯಾವ್ದು ಒಪ್ಪಂದದ ಪ್ರಕಾರ ಇದು ನಿಂತ್ಕೊ ಅಂದ್ಬಿಟ್ಟು ಅಂತ. ಸಮಯ ಅನ್ನೋದು ಅನೇಕ ಇರುತ್ತೆ. ನಮ್ಗೆ ಯಾವ್ದೋ ಒಂದು ಸಮಯ ಅಂತ ಕಾಲ ಅಂತ ಒಂದು ಇಟ್ಕೊಂಡು ಅದನ್ನೇ ಇಟ್ಕೊಂಡ್ಬಿಟ್ಟಿದ್ವಿ. ಸಂಸ್ಕೃತದಲ್ಲಿ ಪದಗಳು ಕನೆ ಇದೆ. ಸಮಯ ಅಂದ್ರೆ ಒಪ್ಪಂದ ಆಗುತ್ತೆ, ಸಮಯ ಅಂದ್ರೆ ಕಾಲವೂ ಆಗುತ್ತೆ, ಸಮಯ ಅಂತಂದ್ರೆ ಆಚರಣೆಯೂ ಆಗುತ್ತೆ. ಅದಕ್ಕೆ ಧರ್ಮಜ್ಞರು ಆಚರಿಸುವ ಆಚರಣೆಯೇ ಧರ್ಮ ಅನ್ಬಿಟ್ಟು ಅಂತ. ಧರ್ಮಜ್ಞ ಸಮಯ ಅನ್ಬಿಟ್ಟು ಅಲ್ಬೇಕಾದ್ರೆ ಅದನ್ನ ಹೇಳ್ತಾರೆ. ಇಲ್ಲಿ ಕೊಡ್ತಾರೆ ಅವ್ರಿಗೆ. ಯತ್ಹಿ ಭೂತಂ ಭವಿಷ್ಯಚ್ಚ ಭವಚ್ಚ ಭರತರ್ಷಭ ಸರ್ವಂ ತತ್ ಜ್ಞಾನ ವೃದ್ಧಸ್ಯ ತವಪಾಣ ವಿವಾಹಿತಂ. ಹಿಂದೆ ಅವ್ರು ಹೇಳಿದ್ರು ಕೃಷ್ಣನ್ಗೆ, ಅವ್ರಿಗೆಲ್ಲ ಗೊತ್ತಿದೆ ಅಂತ. ಈಗ ಸಾಕ್ಷಾತ್ ವರವನ್ನೇ ಕೊಟ್ಬಿಡ್ತಾನೆ. ಯತ್ಪಾಣ ಹೇಳ್ತಾರೆ, ಯತ್ಪಾಣ ವಿವಾಹಿತಂ ಅಂದ್ರೆ ಕೈಯಲ್ಲಿ ಅಂಗೈಲು ನೆಲ್ಲಿಕಾಯಿ ತರ ಅನ್ಬಿಟ್ಟು ಅಂತ, ಹಣ್ಣು ಅಂತ ನೆಲ್ಲಿಕಾಯಿ ಅಂತ ಬರ್ಬೋದು ಅಂತ. ಅವಾಗ ನಾನು ಇದೆ ನಮ್ಮ ಗುರುಗಳನ್ನ ಕೇಳಿದೆ, ನೋಡಿ ಅದೆಲ್ಲ ಇದರಲ್ಲಿ ಎಲ್ಲ ಇದರಲ್ಲೂ ಪಾಣೋ ಆಮಲಕ ಅಂತ ಹೇಳ್ತಲ್ಲ, ಆಮಲಕ ಅಂದ್ರೆ ಎಲ್ಲಾ ಕಡೆ ಒಂದು ಹೇಳಿರ್ತಾರೆ. ಇದರಲ್ಲಿ ಫಲ ಅಂತ ಒಂದು ಬರುತ್ತೆ ಮಹಾಭಾರತದಲ್ಲಿ. ಆಗ ಅವ್ರು ಹೇಳಿದ್ರು ಯಾತಕ್ಕೆ ಎಲ್ಲ ಆಮಲಕ ಅಂತ ಹೇಳಿದ್ರೆ, ಆಮಲಕ ಪಾರದರ್ಶಕ. ಆಮಲಕ ನೋಡಿದ್ರೆ ನಿಮ್ಗೆ ಕಾಣುತ್ತೆ ಅದು, ಅಂದ್ರೆ ಆ ಎಲ್ಲವೂ ತಿಳಿಯುತ್ತೆ. ಅದಕ್ಕೆ ಆಮಲಕವನ್ನು ಕೊಡ್ತಾರೆ. ಪಾರದರ್ಶಕವಾಗಿ ಎಲ್ಲವೂ ಚೆನ್ನಾಗಿ ತಿಳಿಯುತ್ತೆ ಅನ್ನೋದಕ್ಕೆ ಎಂತ ಅದ್ಭುತವಾಗಿ ನೋಡಿ. ನಾವು ಸುಮ್ಮನೆ ಯಥೋ ಬಾಣೋ ಆಮಲಕ ಅಂತ ಹೇಳಿ ಓದ್ಕೊಂಡು ಹೋಗ್ತೇವೆ ಅವರ. ಆಗ ನಮ್ಮ ಗುರುಗಳು ಹೇಳಿದ್ರು ಅದು ಆಮಲಕ ಅಂತ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಅದು ಪಾರದರ್ಶಕವಾದದ್ದು. ಅದಕ್ಕೆ ಒಳಗಡೆ ಇರೋ ಬೀಜ ನೋಡ್ಬೋದು ನೀವು ಅದ್ರಲ್ಲಿ ಹಿಂಗೆ ಇಟ್ಕೊಂಡ ಅಂದ್ರೆ. ಅದರ ಇದು ಇವರೆಲ್ಲವೂ ಪಾರದರ್ಶಕ, ಎಲ್ಲವೂ ಗೊತ್ತಾಗುತ್ತೆ ಅನ್ನೋದಕ್ಕೆ ಅದಕ್ಕೆ ಹೇಳ್ತಾರೆ ಅಂತ. ಅದಕ್ಕೆ ತವಪಾಣ ವಿವಾಹಿತಂ. ಅವರಿಗೆ ಕೈಯಲ್ಲಿ ಕಲಿಕೋಲ್ ಅಂದ್ರೆ ಸುಲಭವಾಗಿದೆ. ಅದೇ ಕೈಯಲ್ಲಿ ಸುಲಭ ಚೆನ್ನಾಗಿ ಕಾಣುತ್ತೆ ಅನ್ಬಿಟ್ಟು ಅಂತ. ಕೈಯಲ್ಲಿ ಇದ್ರೆ ಚೆನ್ನಾಗಿ ಕಾಣುತ್ತೆ ಅಂತ. ಅದ್ರಲ್ಲಿ ಆಮಲಕವನ್ನೇ ಯಾಕೆ ತುಂಬಾ ಹೇಳಿದೆ ಅನ್ನುವಾಗ ಉದಾಹರಣೆ ಕೊಟ್ಟರು ಅವರು, ಆ ಕಾರಣ ಅನ್ಬಿಟ್ಟು. ಇಲ್ಲಿ ಇದರಲ್ಲಿ ಫಲ ಅಂದ್ರೆ ಮುಂದೊಂದು ಇದ್ರಲ್ಲೇ ಬರುತ್ತೆ. ಕೈಯಲ್ಲಿರೋ ಹಣ್ಣು ಅಂದ್ರೆ ಕೈಯಲ್ಲಿರೋ ಹಣ್ಣು ಎಷ್ಟು ಚೆನ್ನಾಗಿ ನಮಗೆ ಗೊತ್ತಾಗುತ್ತೋ ಆ ತರ ಎಲ್ಲ ಗೊತ್ತಾಗುತ್ತೆ ಅಂತ. ಅವ್ರಿಗೆ ಹಿಂದೆ ನಡೆದಿದ್ದು, ಈಗ ನಡೆಯೋದು, ಮುಂದೆ ಆಗೋದು ಎಲ್ಲವೂ ಸಹ ಕಡೆಗೆ ಅದಕ್ಕೆ ಅವನಿಗೆ ಭರತರ್ಷಭ ಭವಚ್ಚ ಭರತರ್ಷಭ ಅಂತ ಹೇಳ್ತಾರೆ. ಇದು ಭೀಷ್ಮರಿಗೆ ಹೇಳ್ತಾರೆ. ಅಲ್ಲಿ ಯುಧಿಷ್ಠಿರನಿಗೆ ಹೇಳ್ಬೇಕಾದ್ರೆ ಅವ್ರಿಗೆ ಇಲ್ಲಿ ಯುಧಿಷ್ಠಿರಿಗೆ ಹೇಳ್ಬೇಕಾದ್ರೆ ನರಾಧಿಪ ಅಂತಂದ್ರು. ಇಲ್ಲಿ ಭರತರಲ್ಲಿ ಶ್ರೇಷ್ಠನಾದವನು ಇವರು ಅಂತ. ಕುರುಬದಲ್ಲಿ ಶ್ರೇಷ್ಠನಾದ ಭರತರ್ಷಭ ಅನ್ಬಿಟ್ಟು ಅಂತ. ಅದಕ್ಕೆ ಎಲ್ಲವೂ ನಿಮ್ಗೆ ತಿಳಿದಾಗ ಅಂದ್ರೆ ಹಿಂದೆ ಹೇಳಿದ್ರು ತಿಳಿಯುತ್ತೆ ಅಂತ ಅವರಿಗೆ ತಿಳಿದಿತ್ತು ಸ್ವಲ್ಪ. ಈಗ ಸಂಪೂರ್ಣವಾಗಿ ಎಲ್ಲವೂ ಭಗವಂತ ವರ ಕೊಡ್ತಾರೆ. ಎಲ್ಲವೂ ಆಗ್ಲಿ. ಸರ್ವಂ ತತ್ ಜ್ಞಾನ ವೃದ್ಧಸ್ಯ ತೋಪಾಣ. ಎಲ್ಲವೂ ಸಹ ನಿನಗೆ ವೃದ್ಧರಾದದ್ದು ಸಹ ಅಂದ್ರೆ ಇಲ್ಲಿ ವೃದ್ಧಾನ್ ಪದವನ್ನು ಹಾಕಿರೋದ್ರಿಂದ ವಯಸ್ಸಾದ್ರೂ ಸ್ವಲ್ಪ ನಮಗೆ ಬುದ್ಧಿನ ಸ್ವಲ್ಪ ವ್ಯತ್ಯಾಸವಾಗ್ಬಿಡುತ್ತೆ. ಇದಾಗೋದು ಅವಾಗ ಸ್ವಲ್ಪ ಮರೆಯೋದು ಇದೆಲ್ಲ ಬರ್ತಲ್ಲ, ಅದು ಯಾವುದೂ ಇಲ್ಲದೆ ಇರ್ತಾರೆ. ಮುಂದೆ ಹೇಳ್ತಾರೆ ಅಹಂಚ ಸ್ವಾಭಿಜಾನಾಮಿ ಸ್ವಯಂ ಪುರುಷ ಸತ್ತಮ ಅಯಂ ತ್ವಂ. ನಾನು ಹೇಳ್ತಾರೆ ಅದಕ್ಕೆ ನಾನು ಎಲ್ಲವೂ ಸಹ ನಿಮ್ಮ ಯೋಗ್ಯತೆ ಹೇಳ್ತಾರೆ. ಲೋಕದಲ್ಲಿ ಯಾರು ಗೊತ್ತಿದೆಯಲ್ಲೋ ಭೀಷ್ಮರೇ, ನಿಮ್ಮ ಯೋಗ್ಯತೆ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಭಗವಂತ. ಅವ್ರಿಗೆ ಇನ್ನೇನ್ ಬೇಕು? ಭೀಷ್ಮರ ಕಣ್ಣಲ್ಲಿ ನೀರು, ಈಗ ಹೇಳೋದೇ ಬೇಡ, ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬರ್ತಾ ಇರುತ್ತೆ. ಸಾಕ್ಷಾತ್ ಭಗವಂತನೇ ಕೈ ಮುಕ್ಕೊಂಡಿರ್ತಾರೆ. ಸಾಕ್ಷಾತ್ ಭಗವಂತನೇ ಹೇಳ್ಬೇಕಾದ್ರೆ ಅದಕ್ಕೆ ಅಹಂಚ ಸ್ವಾಭಿಜಾನಾಮಿ ಸ್ವಯಂ ಪುರುಷೋತ್ತಮ. ಅಷ್ಟೇ ಅಲ್ಲ, ಅವ್ರು ಹೇಳ್ತಾರೆ ಈಗ ಅವರು ಕೊಡುವಂತ ವರ ನೋಡಿ. ಅದಕ್ಕೆ
ತಪಸಾ ಹಿ ಭವಾನ್ ಶಕ್ತಃ. ನೀವು ಈ ಕ್ಷತ್ರಿಯರಾಗಿದ್ರೂ ಸಹ ಅವರಲ್ಲಿ ಕ್ಷತ್ರ ಅವರ ಲೋಕ ಇದರಲ್ಲಿ ಇದ್ರೂ ಸಹ ನೀವು ಭವಾನ್ ಹೇಳ್ತಾರೆ ತಪಸಾಗಿ ಅತ್ಯಂತ ತಪಸ್ಸುಗಳು ನೀವು. ಯಾಕಂದ್ರೆ ಯಾವಾಗಲೂ ಸಹ ಭಗವಂತನ್ನೇ ಧ್ಯಾನ ಮಾಡಿ, ಯಾವ ಕೆಲಸ ಮಾಡ್ತಾ ಇದ್ರು, ಯುದ್ಧ ಮಾಡ್ತಿದ್ರು ಸಹ ಭಗವಂತನೇ ಧ್ಯಾನ ಮಾಡ್ತಾ ಇರ್ತಾರೆ ಮನಸ್ಸಲ್ಲವರು. ಅದೇ ದೊಡ್ಡ ತಪಸ್ಸು. ಅದಕ್ಕೆ ತಪಸಾಹಿ ಭವಾನ್ ತಪಸಾಹಿ ಭವಾನ್ ತಪಸಾಹಿ ಶಕ್ತಃ. ತಾವು ನಿಮ್ಮ ತಪಸ್ಸಿಂದ ಶಕ್ತರಾಗಿ ಯಾತಕ್ಕೆ ಸೃಷ್ಟುಂ ಲೋಕಾನ್ ಚರಾಚರಾನೆ, ಒಂದು ಲೋಕವನ್ನ ಸೃಷ್ಟಿ ಮಾಡುವ ಚರಾಚರ ಎಲ್ಲವನ್ನೂ ಸಹ ಸೃಷ್ಟಿ ಮಾಡುವ ಶಕ್ತಿಯನ್ನು ನಿಮ್ಮ ತಪಸ್ಸಿಂದಲೇ ನೀವು ಪಡ್ಕೊಂಡಿದ್ದೀರಾ. ಅಂದ್ರೆ ಇದು ಒಂದು ವರವನ್ನ ಕೊಟ್ಟಿದ್ದಾರೆ ಅವರು, ನೀವು ಪಡ್ಕೊಂಡಿದ್ದೀರಾ. ಅಂದ್ರೆ ಅವರ ತಪಸ್ಸಿಗೆ ಆದ ವರ ಅಂತ. ನಿಮ್ಮ ತಪಸ್ಸಿನಿಂದ ಅವರ ಮಾಡಕ್ ಹೋಗ್ತಾರೆ ಅಂತಲ್ಲ, ಮಾಡಬೇಕು ಅಂದ್ರೆ ಮಾಡ್ಬೋದು ಅಂತ ಶಕ್ತಿ. ಈಗ ವಿಶ್ವಾಮಿತ್ರರು ಒಂದು ಸ್ವರ್ಗವನ್ನು ಸೃಷ್ಟಿ ಮಾಡಿದ್ರು, ತಪಸ್ಸಿನಿಂದ ಶಕ್ತಿ ಬಂತು. ಇಲ್ಲಿ ಹೇಳ್ತಾರೆ ತಪಸಾಹಿ ಭವಾನ್ ಶಕ್ತಃ ಸೃಷ್ಟುಂ ಲೋಕಂಚರ. ಸೃಷ್ಟುಂ ಅಂದ್ರೆ ಸೃಷ್ಟಿ ಮಾಡೋದು, ಸೃಷ್ಟುಂ ತುಮನ್ ಪ್ರತ್ಯಯ ಲೋಕಾನ್, ಲೋಕವನ್ನು ಸೃಷ್ಟಿ ಮಾಡಲು ಅಂತ. ಸೃಷ್ಟುಂ ಅಂದ್ರೆ ಚರಾಚರ ಅನ್ನೋದು, ಬರೀ ಲೋಕ ಅಲ್ಲ, ಚರ ಅಚರ ಎಲ್ಲವನ್ನೂ ಸಹ ಸೃಷ್ಟಿ ಮಾಡಲು ಸಹ ನೀವು ಸಮರ್ಥರಾಗಿರ್ತೀರಾ ಅಂತ. ಇನ್ನೂ ಇತ್ಯಾದವು ಅಂತಾರೆ, ಇನ್ನೂ ಅನೇಕ ಶ್ಲೋಕಗಳಿದೆ, ಅದನ್ನ ಬಿಡ್ತಾರೆ. ಆಮೇಲೆ ಇಷ್ಟಾಗಿ ಮುಂದಕ್ಕೆ ಹೇಳ್ತಾರೆ ಈಗ ನಥೇ ಗ್ಲಾನಿಹಿ ನಥೇ ಮೂರ್ಛ ಇದು ಉಪಕ್ರಮ್ಯ. ನಿಮಗೆ ಗ್ಲಾನಿ ಅಂದ್ರೆ ಇಲ್ಲಿವರು ಪಾಪ ಆಯಾಸವಾಗಿತ್ತಲ್ಲ, ನಿಮಗೆ ಇನ್ನ ಮೇಲೆ ಯಾವ ಆಯಾಸವೂ ಆಗೋದಿಲ್ಲ. ಭಗವಂತನ ವರ ನಥೇ ಗ್ಲಾನಿಹಿ, ನಿಮ್ಗೆ ಯಾವ ಆಯಾಸವೂ ಆಗೋದಿಲ್ಲ. ನೀವು ಮನೆಯಲ್ಲಿ ಇದ್ರೆ ಹೇಗಿರ್ತೋ ಹಾಗೆ ಇರ್ತವೆ. ಅಷ್ಟೇ ಅಲ್ಲ ನಥೇ ಮೂರ್ಛ, ನಿಮಗೆ ಮೂರ್ಛೆಯೂ ಯಾಕಂದ್ರೆ ಏನು ಇಲ್ಲ, ಆಹಾರ ತೊಳ್ತಾ ಇದ್ರೆ ಮೂರ್ಛೆ ಹೋಗ್ಬಿಡ್ತಾರಲ್ಲ. ನಥೇ ಮೂರ್ಛ, ನಿಮಗೆ ಮೂರ್ಛೆಯೂ ಬರೋದಿಲ್ಲ ಅಂತ. ಇತಿ ಉಪಕ್ರಮ್ಯ ಅಂತ ಅಲ್ಲಿಂದ ಶ್ಲೋಕಗಳು ತುಂಬಾ ಬರುತ್ತೆ. ಅಲ್ಲಿಂದ ಶುರುವಾಗಿ ಅಂತ ಇವರು ಪರಾಶರ ಭಟ್ರು ಅಲ್ಲಿಂದ ಕೋಟ್ ಮಾಡ್ತಾ ಇದ್ದಾರೆ. ಇತಿ ಉಪಕ್ರಮ್ಯ ಮುಂದೆ ಕಡೆಯಲ್ಲ ಹೇಳುವಾಗೆ ಸತ್ವಂಚ ಮನೋ ನಿತ್ಯಂ ತವ ಭೀಷ್ಮ ಭವಿಷ್ಯತಿ ರಜಸ್ತಮೋಭ್ಯಾಂ ಅಸ್ಪೃಷ್ಟಂ ಘನೈರ್ಮುಕ್ತ ಯುವೋಡುರಾಟ್ ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ ಅದಕ್ಕೆ ನಿಮ್ಮಲ್ಲಿ ಒಂದು ಭ್ರಮೆಯೂ ಇರೋದಿಲ್ಲ. ಸತ್ವಸ್ತಂಚ ಮನೋ ನಿತ್ಯಂ, ನಿಮ್ಮ ಮನಸ್ಸಿರ್ತಲ್ಲ ಅದರಲ್ಲಿ ಸತ್ವದಲ್ಲೇ ನಿಂತಿರಲಿ. ನಿಮ್ಮ ಮನಸ್ಸು ಯಾವತ್ತೂ ಸತ್ವ ಅಂದ್ರೆ ಇಲ್ಲಿ ಸತ್ ಭಗವಂತನಲ್ಲೇ ನೆಲೆ ನಿಂತಿರುತ್ತೆ. ನಿತ್ಯಂ ತವ ಭೀಷ್ಮ ಭವಿಷ್ಯತಿ, ಭೀಷ್ಮರೇ ನಿಮ್ಮ ನಿಮ್ಮ ಮನಸ್ಸು ಅದರಲ್ಲೇ ನೆಲೆಗೊಂಡಿರುತ್ತೆ. ಯಾವ ತರ ಮನಸ್ಸು ಅಂತ ಹೇಳ್ತಾರೆ ರಜಸ್ತಮೋಭ್ಯಾಂ ಅಸ್ಪೃಷ್ಟಂ. ರಜಸ್ಸು ತಮಸ್ಸು ನಿಮ್ಮ ಮನಸ್ಸಲ್ಲಿ ಸ್ಪೃಷ್ಟ ಅಂದ್ರೆ ಮುಟ್ಟೋದೇ ಇಲ್ಲ ನಿಮ್ಮನ್ನ. ಅಂದ್ರೆ ಯಾವಾಗಲೂ ಅದು ಇದಾಗೋದು ಇಲ್ಲೇ ವರ ಕೊಟ್ಬಿಡ್ತಾನೆ ಭಗವಂತ ಅವರಿಗೆ. ರಜಸ್ಸು ತಮಸ್ಸು ನಿಮ್ಮನ್ನ ಮುಟ್ಟೋದಿಲ್ಲ. ಸಾಕ್ಷಾತ್ ಇಂದ್ರಾದಿ ಬ್ರಹ್ಮಾದಿಗಳಿಗೂ ಸಹ ತಮಸ್ಸು ಇದೆಲ್ಲ ಇರುತ್ತೆ. ಇಲ್ಲಿ ಭಗವಂತನ ವರ ಕೊಡ್ತಾನೆ ರಜಸ್ತಮೋಭ್ಯಾಂ ಅಸ್ಪೃಷ್ಟಂ. ರಜಸ್ಸು ತಮಸ್ಸು ನಿಮ್ಮನ್ನು ಮುಟ್ಟೋದಿಲ್ಲ ಅಂದ್ರೆ ಬರೀ ಸತ್ವ ಗುಣದಿಂದೇ ಇರ್ತೀರಿ ನೀವು. ಘನೈರ್ಮುಕ್ತ ಯುವೋಡುರಾಟ್. ಯಾವ ತರ ಇರುತ್ತೆ ಅಂದ್ರೆ ಅವಾಗೇನಾಗುತ್ತೆ, ಯಾವಾಗ ರಜಸ್ ತಮಸ್ಸು ಹೋಗುತ್ತೋ ನಿಮ್ಮ ಬುದ್ಧಿ ತಿಳಿಯಾಗುತ್ತೆ. ಅದಕ್ಕೆ ಒಂದು ಇದು ಕೊಡ್ತಾರೆ ಘನೈರ್ಮುಕ್ತ ಯುವೋಡುರಾಟ್. ಮೋಡದಿಂದ ಬಿಚ್ಕೊಂಡಂತಹ ಚಂದ್ರ ಮೋಡ ಸರಿದ ಮೇಲೆ ಹೇಗೆ ಕಾಣುತ್ತಾನೋ ಆ ತರ ಈ ರಜಸ್ಸು ತಮಸ್ಸಿನಿಂದ ಹೋಗಿ ಮೊದಲೇ ಜ್ಞಾನಿಗಳು ನಿಮ್ಮ ಜ್ಞಾನ ಇನ್ನೂ ಪ್ರತಿಫಲಿಸುತ್ತೆ ಅಂದ್ಬಿಟ್ಟು ಇದು ವರ ಕೊಟ್ಟರು. ಮುಂದಕ್ಕೆ ಭೀಷ್ಮರೇ ಹೇಳ್ತಾರೆ ಅದಕ್ಕೆ ಕಡೆಗೆ ಅದಾದ್ಮೇಲೆ ಇದಾಯ್ತಲ್ಲ ಇಷ್ಟ ಹೇಳಿದ್ರು ಭಗವಂತನೇ ವರ ಕೊಟ್ಬಿಟ್ಟ ಅಂದ್ರೆ ಅವ್ರಿಗೆ ಪೂರ್ಣ ಆಗೋವರೆಗೆ, ಅವರು ಇದಾಗೋವರೆಗೆ, ಅವ್ರಿಗೆ ನಿರ್ಯಾಣ ಆಗೋವರೆಗೆ ಹೋಗೋವರೆಗೂ ಸಹ ಅವ್ರಿಗೆ ಒಂದು ಆಯಾಸ, ಹಸಿವು, ಬಳಲಿಕೆ ಎಲ್ಲ ಭಗವಂತ ತೆಗೆದುಬಿಟ್ಟ. ಅವ್ರಿಗೇನು ಇಲ್ಲ ಅವ್ರಿಗೆ ಇದು. ಅದರಿಂದಾನೇ ಪೂರ್ಣವಾಗಿ ದೊಡ್ಡ ಪರ್ವ, ಶಾಂತಿ ಪರ್ವದಿಂದ ಶುರುವಾಗಿ ಅನುಶಾಸನಿಕ ಪರ್ವ ತುಂಬಾ ದೊಡ್ಡ ಪರ್ವ. ಅದಿಷ್ಟೆಲ್ಲ ಉಪದೇಶ ಮಾಡ್ತಾರೆ, ಎಲ್ಲ ಮಾಡಿದ್ರು ಆಯಾಸವೇ ಇಲ್ಲ ಅವ್ರಿಗೆ. ಅದನ್ನ ಹೇಳ್ತಾರೆ. ಇವಾಗ ಭಗವತ ನಾರದೇನ ಚ ಇದಾಯ್ತಲ್ಲ, ವೇದವ್ಯಾಸರು ಹೇಳಿದ್ರು, ಸಾಕ್ಷಾತ್ ಭಗವಂತನೇ ಹೇಳ್ದ. ಇನ್ನು ಭಾಗವತರು ಬರ್ಬೇಕಲ್ಲ, ಭಗವಂತನ ಅತ್ಯಂತ ದೊಡ್ಡ ಭಾಗವತ ನಾರದರು. ಅದಕ್ಕೆ ನಾರದೇನ ಚ ಈಗ ನಾರದ್ರು ಹೇಳ್ತಾರೆ. ಪರಾಶರ ಭಟ್ರು ಎಷ್ಟೆಷ್ಟು ಅದ್ಭುತವಾಗಿ ತೆಗೆದಿದ್ದಾರೆ ಎಲ್ಲ ಅಂದ್ರೆ ಅಲ್ಲಿ ಶಾಂತಿ ಪರ್ವದಿಂದ ಗೆಲ್ಲುವ ಇದು ಅಂದ್ರೆ ಇದು ಫೈನಲ್ ಇದು ಅಂತ. ಇದ್ರ ಮೇಲೆ ಇನ್ ಯಾವ್ದು ಉತ್ತಮ ಅಂದ್ಮೇಲೆ ಇದಕ್ಕೆ ಮುಂದೆ ಯಾವ್ದು ಇಲ್ವೇ ಇಲ್ಲ, ಅದನ್ನ ತೋರಿಸ್ಕೊಳ್ತಾರೆ. ಅವಾಗ ಹೇಳ್ತಾರೆ ಕೃಷ್ಣಾನ್ಯ ವಿವಿಧಾನ್ ಧರ್ಮಾನ್ ಚಾತುರ್ವರ್ಣಶ್ಚ ವೇದ. ಏನಪ್ಪ ಹೌದಾ ಚಾತುರ್ವರ್ಣಶ್ಚ ವೇದ್ಯಯಂ ತತ್ಶೀಘ್ರಂ ಅನುಯುಂಜೀಧ್ವಂ ಸಂಶಯಾನ್ ಮನಸ್ಸಿ ಸ್ಥಿತಾನೆ. ಈಗ
ನೋಡಿ ಯುಧಿಷ್ಠಿರನಿಗೆ ವೇದವ್ಯಾಸ ಹೇಳೋದು ಭಗವಂತ ಹೇಳ್ದಾಗ ನಾರದರು ಹೇಳ್ತಾ ಇದ್ದಾರೆ ಅವನಿಗೆ ಕೃಷ್ಣಾನ್ಯ ವಿವಿಧಾನ್ ಧರ್ಮ ಅನ್ನೋದು ಯಾವುದು ಚಾತುರ್ವರ್ಣಸ್ಯ 4 ಧರ್ಮ ಕೃತ್ಸಾನ್ ಅಂದ್ರೆ ಸಂಪೂರ್ಣವಾಗಿ 4 ವರ್ಣದವರು ಯಾವ್ಯಾವ ಧರ್ಮ ಅಂದ್ರೆ ಸಂಪೂರ್ಣವಾಗಿ 4 ವರ್ಣದವರು ಏನೇನು ಧರ್ಮವನ್ನು ಆಚರಿಸ್ಬೇಕು ವಿವಿಧಾನ್ ಧರ್ಮ ನಾನಾ ಹೇಳ್ತಾರೆ ಚಾತುರ್ವರ್ಣಸ್ಯ ಆಮೇಲೆ ವೇತ್ಯಯಂ ಎಲ್ಲವನ್ನು ವೇತ್ತಿ ಹೋಗಿ ಅವರು ತಿಳಿದಾರೆ ನೀನು ಹೋಗಿ ತಿಳ್ಕೋ ಅಂತ ಹೇಳ್ತಾರೆ ಎಲ್ಲವನ್ನೂ ತಿಳಿದಿದ್ದಾರೆ ನೀನು ಹೋಗಿ ಕೇಳು ಯಾವುದನ್ನೇ ಕೇಳಿದ್ರು ಆಯ್ತು ಅವರಿಗೆ ಇದು ಜ್ಞಾನ ಭಂಡಾರ ನೀವು ಕೇಳಿದ್ರು ಸಾಕು ಅಲ್ಲಿಂದ ಹಾಗೆ ಉತ್ತರಗಳು ಬರ್ತಾ ಇರ್ತವೆ ಅದಕ್ಕೆ ತವ ಶೀಘ್ರಂ ಅನುಯುಂಜೀದ್ವಂ ಸಂಶಯಾನ್ ಮನಸ್ಸಿತ್ತಾನೆ ಅದರಿಂದ ನೀವು ಬೇಗ ಹೋಗುವನಾಗು ಯಾಕೆಂದ್ರೆ ಅವರು ಇಚ್ಛಾಮರಣಿ ಆಗಿದ್ದಾರೆ ಅದು ಯಾವ ಸಮಯದಲ್ಲಿ ಅವ್ರು ಮನಸ್ಸು ಮಾಡಿದ್ರೆ ಗೊತ್ತಿಲ್ವಲ್ಲ ಅವ್ರಿಗೆ ನಮಗೆ ಉತ್ತರಾಯಣ ಕಾಯ್ತಾ ಇದ್ದಾರೆ ಅಂತ ಆಮೇಲೆ ಗೊತ್ತಾಗುತ್ತೆ ನಮಗೆ ಈಗ ಅವ್ರು ಯಾರಿಗೂ ಹೇಳಿಲ್ಲ ಉತ್ತರಾಯಣದಲ್ಲಿ ನಾನು ಪ್ರಯಾಣ ಮಾಡ್ತೀನಿ ಅಲ್ಲಿಗೆ ಅಂತ ಹೇಳಿಲ್ಲ ಅವರು ಅದಕ್ಕೆ ಹೇಳ್ತಾರೆ ತತ್ಶೀಘ್ರಂ ಅನುಯುಂಜೀದ್ವಂ ಅದರಿಂದ ನೀನು ಬೇಗ ನೀನು ಹೋಗ್ಬೇಕು ಅವ್ರ ಬಳಿ ಹೋಗ್ಬಿಟ್ಟೇನು ಮನಸ್ಸಿಸ್ಥಿತಾನ್ ಸಂಶಯಾನ್ ಅನುಯುಂಜೀದ್ವಂ ನಿನ್ನ ಮನಸ್ಸಲ್ಲಿರುವ ಎಲ್ಲಾ ಸಂಶಯವನ್ನು ಕಳ್ಕೊಳ್ಳುವನಾಗು ಬೇಗ ಹೋಗು ನೀನು ಕಾಲವನ್ನು ವ್ಯತ್ಯಯ ಮಾಡಬೇಡ ಯಾಕೆಂದ್ರೆ ಅವ್ರು ಯಾವ ಸಮಯದಲ್ಲಿ ಮನಸ್ಸು ಮಾಡಿ ನಾನು ಹೋಗ್ತೇನೆ ಅಂದ್ಬಿಟ್ರೆ ಆಗ ಅವ್ರಿಗೆ ಆಗುತ್ತೆ ಅವ್ರಿಗೆ ಯಾಕೆಂದ್ರೆ ಅವರು ಇಚ್ಛಾಮರಣಿ ಆದ್ರಿಂದ ಹಾಗಾಗಿ ಬೇಗ ಹೋಗು ಅಂತ ಹೇಳ್ತಾನೆ ಅದಕ್ಕೆ ಇತ್ಯಾದೋಚ ಪ್ರಪಂಚ ಏನಂ ಬಹು ಮಹರ್ಷಿ ವೃದ್ಧ ಸೇವಾ ದೀರ್ಘ ಬ್ರಹ್ಮಚರ್ಯ ತಪಸ್ಸಮಾಧಿ ಸರ್ವ ಸಾಕ್ಷಾತ್ಕಾರಾದಿ ಪ್ರಭಾವ ವಿಶೇಷವತೆ ತಯಾ ಪ್ರಶಸ್ಯ ಪರತತ್ವ ಧರ್ಮ ಪ್ರವರ್ತಕತೆಯ ವರಾನ್ ವಿತೀಯನ್ನೇ ನಿಯುಕ್ತತ್ವಾತೆ ಮಾತಾಪಿತೃ ಶಿಷ್ಟೂಷಣ ತತ್ಪ್ರಸಾದ ವರಲಾಭ ಸೌಭಾಗ್ಯಾತೆ ಆಮೇಲೆ ಸ್ವಯಂಚ ಅಂತಾರೆ ಅವ್ರಿಗೆ ಹೇಳ್ತಾರೆ ಅವರಿಗೆ ಒಬ್ಬೊಬ್ರು ಒಂದೊಂದು ಕಾರಣ ಕೊಟ್ಟರು ಭಗವಂತ ಅವ್ರಿಗೆಲ್ಲವೂ 39 ತ್ರಿಕಾಲ ಜ್ಞಾನವೂ ಇದೆ ಅಂತ ಹೇಳ್ಬಿಟ್ಟ ವೇದವ್ಯಾಸರು ಸರ್ವಜ್ಞರು ಅಂತ ಹೇಳಿದ್ರು ಇಲ್ಲಿ ನಾರದರು ಆ ಕಾರಣವನ್ನು ಕೊಡ್ತಾರೆ ಅವ್ರಿಗೆ ಯಾತಕ್ಕೆ ಅಂದ್ಬಿಟ್ಟು ಅಂತ ಅವ್ರಿಗೆ ಹೊರತ ಕಡೆಗೆ ಅವ್ರಿಗೆ ಇದು ಎಲ್ಲ ಶಾಂತಿ ಬರೋದಕ್ಕೆ ಅವ್ರಿಗೆ ಇತ್ಯಾದೋಚ ಅವಾಗ ಇತ್ಯಾದೌಚ ಏನಂ ಪ್ರಪಂಚ ಈ ಮಾತನ್ನ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಅವರು ಬಹು ಮಹರ್ಷಿ ವೃದ್ಧ ಸೇವಾ ದೀರ್ಘ ಏನ್ ಅನ್ಕೊಂಡಿದ್ಯಾ ನೀನು ಅವ್ರಿಗೆ ಭೀಷ್ಮರಿಗೆ ನೀವೆಲ್ಲ ಭೀಷ್ಮನ್ನ ಏನೋ ಒಂದು ತಾತನಾಗಿ ನೋಡಿದೀರ ಅಷ್ಟೇ ಅವರು ವೃದ್ಧ ಮಹರ್ಷಿ ದೀರ್ಘ ಸೇವಾ ಎಲ್ಲ ಮಹರ್ಷಿಗಳಿಗೆ ದೀರ್ಘವಾಗಿ ಸೇವೆಯನ್ನು ಮಾಡಿದ್ದಾರೆ ಯಾರತ್ರ ಯಾವಾಗಲೂ ಹೇಳ್ಕೊಂಡಿದ್ದಿಲ್ಲ ಎಲ್ಲವನ್ನು ಅದೇ ನಿಜವಾದ ಇದು ಆ ಎಲ್ಲಾ ವೃದ್ಧರನ್ನೊಮ್ಮೆ ಋಷಿಗಳರನ್ನು ಮತ್ತೆ ಅಲ್ಲಿದ್ದ ಅನೇಕ ಇವರು ಎಲ್ಲರನ್ನೂ ಅವರು ದೀರ್ಘ ಸುಮ್ಮನೆ ಏನೋ ಒಂದಿನ ಹೋಗೋದಲ್ಲ ದೀರ್ಘ ಸೇವಾ ಅತ್ಯಂತ ದೀರ್ಘ ಮಾಡಿದ್ದಾರೆ ಆಮೇಲೆ ಆ ದೀರ್ಘ ಅನ್ನೋದು ಬ್ರಹ್ಮಚರ್ಯ ತಪಸ್ಸಮಾಧಿ ಬ್ರಹ್ಮಚರ್ಯವನ್ನೇ ಹಿಡ್ದಲ್ಲ ಅವರು ಬ್ರಹ್ಮಚರ್ಯವನ್ನೇ ಹಿಡ್ಕೊಂಡಿದ್ರು ಅಂದ್ಬಿಟ್ಟು ಅಂತ ಇಲ್ಲಿ ನಾವು ಬ್ರಹ್ಮಚರ್ಯ ಅಂದ್ರೆ ಮದುವೆ ಆಗ್ಲಿಲ್ಲ ಅಂತ ನಾವು ತಗೊಳ್ತೀವಿ ನಾವು ಅದನ್ನ ಇದು ಆ ತರ ಅಲ್ಲ ಇದರಲ್ಲಿ ಅಂದ್ರೆ ಅದು ತುಂಬಾ ಕಂಠೋಕ್ತವಾಗಿ ಗೊತ್ತಾಗಲ್ಲ ಆದ್ರೆ ಅವ್ರಿಗೆ ಮದುವೆ ಆಗಿತ್ತು ಅಂತ ಹೇಳ್ತಾರೆ ಮದುವೆ ಆದ್ಮೇಲೆ ಯಾಕೆಂದ್ರೆ ಮದುವೆ ಆಗದೆ ಬ್ರಹ್ಮಚರ್ಯ ತಗೊಳ್ಳೋದು ಯಾಕೆಂದ್ರೆ ಅವರು ಎಲ್ಲೂ ಸಹ ಅವ್ರನ್ನ ಇದರಲ್ಲಿ ನೋಡಿಲ್ಲ ಇದರಲ್ಲಿ ಇದು 2 ವರ್ಷದಲ್ಲೇ ಹಂಗ ನೋಡಿರೋದು ಒಂದು ಎರಡನೇದಾಗಿ ಅವರು ಇದನ್ನ ಮಾಡ್ತಾ ಇದ್ರು ಅಂದ್ಬಿಟ್ಟು ಅದ್ರಲ್ಲಿ ಬರುತ್ತೆ ಅದರಲ್ಲಿ ಏನೋ ಅವರು ಯಜ್ಞ ಮಾಡ್ಬೇಕಾದ್ರೆ ಗೃಹಸ್ಥರಾಗಿರ್ಲೇಬೇಕು ಅವರು ಬ್ರಹ್ಮಚರ್ಯ ಅನ್ನೋದು ನಾನು ಮತ್ತೆ ಸೇರೋದಿಲ್ಲ ಅಂತ ಈಗ ಮೋದಿ ಇದ್ದಂಗೆ ತಗೊಳ್ಳಿ ಮದುವೆ ಆಗಿದೆ ಅವ್ರಿಗೆ ಆತರ ಸೇರೋದಿಲ್ಲ ಅಂದ್ಬಿಟ್ಟು ಅಂತ ಮಾತು ಕೊಟ್ಟಿದ್ದ ತಂದೆಗೋಸ್ಕರ ಆ ಬ್ರಹ್ಮಚರ್ಯ ತಗೊಳ್ತಾರೆ ಅಂದ್ರೆ ನನ್ನಿಂದ ಯಾವ ಒಂದು ಪುತ್ರ ಸಂತಾನವೂ ಆಗೋದಿಲ್ಲ ನಾ ಮತ್ತೆ ಹೋಗೋದಿಲ್ಲ ಅಂತ ಅದಕ್ಕೆ ಬ್ರಹ್ಮಚರ್ಯ ತಪಃ ಸಮಾಧಿ ತಪಸ್ಸಲ್ಲಿ ಸಮಾಧಿ ಅನ್ನೋದು ಕಡೆದು ನೀವು ಅಷ್ಟಾಂಗ ಯೋಗ ತಗೊಂಡ್ರೆ ಸಮಾಧಿ ಅನ್ನೋದು ಅಂಗಿ ಅದೇ ಕಡೆದು ಅದರಲ್ಲಿ ಮಾಡಿದವ್ರ ಕಡೆಗೆ ಸಮಾಧಿಗೆ ಹೋಗುವ ಇದು ಅಂದ್ರೆ ಅಷ್ಟಾಂಗ ಯೋಗದಲ್ಲಿ ಸಿದ್ಧಿ ಪಡೆದವರು ಸಮಾಧಿಗೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಹೋಗೋ ಒಂದು ಕ್ಷಣದಲ್ಲಿ ಹೋಗುವ ಶಕ್ತಿ ಉಳ್ಳವರು ಸಮಾಧಿ ಆತರ ಅವ್ರದೇ ಅರಮನೆ ಇತ್ತು ಅಂತಾರೆ ಅರಮನೆಯಲ್ಲಿ ಸಾಧಾರಣ ಯಾರಿಗೂ ಪ್ರವೇಶ ಇರಲಿಲ್ಲ ಅವ್ರೆಲ್ಲವನ್ನೂ ಮುಗಿಸ್ಕೊಂಡು ಈಚೆ ಬರ್ತಾ ಇದ್ರು ಅವ್ರನ್ನ ನೋಡಕ್ ಹೋಗ್ಬೇಕಾದ್ರೆ ಕೆಲವರು ಭಗವಂತ ವಿದುರ ಇಂಥವ್ರು ಮಾತ್ರ ಅಲ್ಲಿ ಪ್ರವೇಶ ಇಲ್ಲ ದ್ರೋಣಾಚಾರ್ಯರು ಹೋಗ್ತಾ ಇದ್ರೇನೋ ಬೇರೆ ದುರ್ಯೋಧನಾದಿಗಳಿಗೂ ಅಲ್ಲಿ ಪ್ರವೇಶ ಇಲ್ಲ ಇವರು ಹೋಗ್ತಿರ್ಲಿಲ್ಲ ಅವ್ರ ತರ ಏನು ಅಂತ ಅಲ್ಲಿ ಬರೀ ಅವ್ರ ಧರ್ಮದಿಂದಲೇ ಇರ್ತಾ ಇದ್ರು ಋಷಿಗಳು ಇವರು ವೇದವ್ಯಾಸರು ಬಿಟ್ಬಿಡಿ ಇವ್ರು ಯಾರಿಗೂ ಇದೆ ಅಲ್ಲ ಹಾಗಾಗಿ ಅಲ್ಲಿ ಅವರು ತಪಃ ಸಮಾಧಿ
ಸರ್ವ ಸಾಕ್ಷಾತ್ಕಾರಾದಿ ಎಲ್ಲರನ್ನೂ ಸಾಕ್ಷಾತ್ಕಾರ ಮಾಡ್ಕೊಂಡು ಭಗವಂತ ಸಾಕ್ಷಾತ್ ಅವ್ರಿಗೆ ಯಾವಾಗಲೂ ಚತುರ್ಭುಜನಿಗೆ ಕೊಡ್ತಾ ಇದ್ದ ಅವತಾರ ಕಾಲದಲ್ಲಿ. ಬೇರೆ ಈಗ ಎಲ್ಲ ಸರ್ವ ಸಾಕ್ಷಾತ್ ರಾಮನ್ನು ಇದಕ್ಕೆ ಹಿಂದೆ ಇದ್ದ ಅವತಾರಗಳು ಎಲ್ಲವನ್ನು ಸಾಕ್ಷಾತ್ಕಾರ ಮಾಡ್ಕೊಂಡಿದ್ರು ಅವರು. ಆಮೇಲೆ ಅದರ ಪ್ರಭಾವ ವಿಶೇಷ, ಯಾವ್ದ ಪ್ರಭಾವ? ವೃದ್ಧರ ಸೇವೆ, ಋಷಿಗಳ ಸೇವೆ ಮಾಡದೆ ಸಮಾಧಿಯಲ್ಲಿ ಹೊರಟು ತಪಸ್ ಮಾಡಿದ್ರಲ್ಲ, ಅದು ಬ್ರಹ್ಮಚರ್ಯವನ್ನ ನಿಡ್ಸ್ಕೊಳ್ತಲ್ಲ, ಅದರಿಂದ ಬರುವಂತಹ ಇದು. ಅದರಿಂದ ಇದರ ಪ್ರಭಾವ ಇವೆಲ್ಲದರ ವಿಶೇಷವಾದ ಪ್ರಭಾವದಿಂದ ಎಲ್ಲವೂ ಒಂದೊಂದು ಶಕ್ತಿ ಇರ್ತವೆ ಅದಕ್ಕೆ. ಅಷ್ಟೇ ಅಲ್ಲ, ತಯ ಪ್ರಶಸ್ತ್ಯ ಪರತತ್ವ ಧರ್ಮ ಪ್ರವರ್ತಕತೆಯ, ಅದರಿಂದ ಈ ಪ್ರಶಸ್ತ್ಯವಾದಂತಹ ಪರತತ್ವ ಧರ್ಮ ಕಡೆಗೆ ಇವ್ರನ್ನ ಅವರಿಗೆ ಪರತತ್ವ ಧರ್ಮಗಳೇ ನಿಷ್ಕರ್ಷೆ ಮಾಡುವ ಶಕ್ತಿ ಇದೆ. ಸಾಕ್ಷಾತ್ ನಾರದರಿಗೆ ತತ್ವ ಮಾಡದೆ ಭೂಮಾವತಿದಲ್ಲಿ ನೋಡ್ತೀವಿ, ಸನಕಾದಿಗಳ ಬಳಿ ಹೋಗ್ತಾರೆ, ನಂಗೆ 64 ವಿದ್ಯೆ ಗೊತ್ತಿದೆ, ಸಾರ್ಥವಾಗಿ ಎಲ್ಲವನ್ನು ತಿಳ್ಕೊಂಡಿದ್ದೀನಿ, ಆದ್ರೆ ನನಗೆ ತತ್ವ ಇನ್ನೂ ತಿಳಿದಿಲ್ಲ, ಇನ್ನೂ ಶೋಕ ಇದೆ ಎನ್ನುವಾಗ ಅವರ ಭೂಮಾವತಿಯ ಉಪದೇಶ ಮಾಡ್ತಾರೆ. ಇಲ್ಲಿ ಆ ನಾರದರು ಹೇಳ್ತಾರೆ, ಅಂದ್ರೆ ನಂತರ ಅಲ್ಲ, ನನಗಿಂತ ಒಂದ್ ಕೈ ಮೇಲು ಅಂತ. ಪರತತ್ವ ಧರ್ಮ ಪ್ರವರ್ತಕತೆಯ, ಅದು ಅವರಿಗೆ ಎಲ್ಲ ಧರ್ಮವೂ ತಿಳಿದು ಪ್ರವರ್ತನೆ ಮಾಡೋದಕ್ಕೋಸ್ಕರ ಮಾಡುವನಾಗುವಂತ ವರಾನ್ ವಿತೀರ್ಯ, ವರವನ್ನು ವಿತೀರ್ಯ ಅಂದ್ರೆ ಪಡ್ಕೊಂಡವರು ಅಂತ. ಯಾರಪ್ಪ ವರವು ಕೊಟ್ಟರು ಅಂದ್ರೆ ನಿಯುಕ್ತತ್ವ ಮಾತಾಪಿತೃ ಶುಶ್ರೂಷಣ ತತ್ಪ್ರಸಾದ ವರಲಾಭ ಸೌಭಾಗ್ಯ. ತನ್ನ ತಂದೆ ಶಂತನು ಅವ್ರ ಮಗ, ಅದಕ್ಕೆ ಶಾಂತನವಂ ಅಂತ ಪದ ಹಾಕ್ತಾರೆ, ಅದ್ಭುತವಾಗಿ ವ್ಯಾಖ್ಯಾನ ಅದಕ್ಕೆ. ಯಾತಕ್ಕೆ ಶಾಂತ ಭೀಷ್ಮ ಅಂತ ಹಾಕ್ಬೋದಲ್ಲ ಅನ್ಬಿಟ್ಟು ಅಂದ್ಬಿಟ್ಟು. ಆ ಶಾಂತನು ಅಂದ್ರೆ ಅವನು ತಪಸ್ವಿನೇ, ಏನೋ ಅವನಿಗೆ ಬಂತು. ಕಡೆಗೆ ಅವಳು ವ್ಯಾಮೋಹ, ಅದೆಲ್ಲ ಲೋಕ ಕಲ್ಯಾಣಕ್ಕೆ ಅಂತ ಇಟ್ಕೋಬೇಕು. ಅದನ್ನ ಕಡೆಗೆ ಅವಳ ಮದುವೆ ಆದಂತ ತನ್ನ ತಂದೆಯ ಅವ್ರನ್ನ ಸೇವೆ ಮಾಡ್ತಾನೆ ಅವನು. ಪಿತೃ ಶುಶ್ರೂಷಣ ಒಂದು ಸ್ವಲ್ಪ ಚ್ಯುತಿ ಇಲ್ಲದೆ, ಕ್ಲೇಶವಿಲ್ಲದೆ, ಯಾವ ಇದು ಇಲ್ಲದೆ, ಅಪೇಕ್ಷವಿಲ್ಲದೆ ಸಹ ಅವ್ರು ಮಾಡ್ತಾನೆ. ಆಗ ಏನ್ ಮಾಡ್ತಾನೆ ಶಂತನು ಮತ್ತೆ ಇಬ್ರು ಸಹ ಅವ್ರಿಗೆ ಏನ್ ಮಾಡ್ತಾರೆ, ಅವಾಗ ಅವರಿಗೆ ವರವನ್ನ ಕೊಡ್ತಾರೆ. ಏನು ಅಂದ್ರೆ, ನಿನಗೆ ಪರತತ್ವ ಧರ್ಮ ಪ್ರವರ್ತಕಯ, ನೀನು ಪರತತ್ವ ಧರ್ಮವನ್ನ ಮಾಡಲಿ ಪ್ರವರ್ತಕನಾಗು ಅಂದ್ರೆ ಸಾಮರ್ಥ್ಯವನ್ನು ಹೊಂದುವನಾಗು ಅಂತ ವರವನ್ನು ಪಡ್ಕೊಂಡು, ಇಲ್ಲಿ ತನ್ನ ತಪಸ್ಸಿನ ಮೂಲಕದಿಂದನೇ ಎಲ್ಲವನ್ನು ಪಡ್ಕೊಳ್ಳೋ ಶಕ್ತಿ ಇತ್ತು ಅವರಿಗೆ. ಅದ್ರ ಮೇಲೆ ತಂದೆ ತಾಯಿಗಳ ವರವೂ ಬಂದು ಸೇರ್ಕೊಂತು. ಹಾಗಾಗಿ ಅವರ ಮಾಡುವ ಇದೆಲ್ಲ ನಿಷ್ಕರ್ಷೆ, ಅತ್ಯಂತ ನಿಷ್ಕರ್ಷೆ. ಅದಕ್ಕೆ ಭಗವಂತ ಹೇಳ್ಬಿಟ್ನಲ್ಲ, ಅವ್ರು ಹೇಳಿದೆಲ್ಲ ಲೋಕದಲ್ಲಿ ಧರ್ಮವಾಗುತ್ತೆ ಅಂತ. ಅದಕ್ಕೆ ಏನಿಲ್ಲ, ಅದಕ್ಕೆ ಆ ವರಲಾಭ ಸೌಭಾಗ್ಯ ಅಂದ್ಬಿಟ್ಟು ಕಡೆಗೆ ಸ್ವಯಂಚ, ಇದು ಸಾಕ್ಷಾತ್ ಭೀಷ್ಮರೇ. ಸ್ವಯಂಚ ಅಂದ್ರೆ ಭೀಷ್ಮರೇ ಹೇಳೋದು ಅಂತ ಇಲ್ಲಿ ಹೇಳ್ತಾರೆ ಅದಕ್ಕೆ. ಆಗ ಅವರು ಭೀಷ್ಮರು ಹೇಳ್ತಾರೆ, ಇದೆಲ್ಲ ಅವ್ರ ಎದುರಿಗೆ ಆಗ್ತಾ ಇರೋದು ಎಲ್ಲವೂ. ಹಾಗೆ ಯುಧಿಷ್ಠಿರ ಪಾಪ ಕೈ ಕೊಟ್ಟು ನಿಂತ್ಕೊಂಡಿರ್ತಾನೆ. ಆಗ ಇದೆಲ್ಲ ಹೇಳ್ತಾರೆ. ವೇದವ್ಯಾಸರು ಇರ್ತಾರೆ, ಇವರು ಇರ್ತಾರೆ, ಇವರು ಇದ್ರು ಕುರುವೃದ್ಧನಾದಂತ ಇವನು ಧೃತರಾಷ್ಟ್ರಾದಿಗಳು ಇದ್ರು ಅಂದ್ಬಿಟ್ಟು ಅಂತ. ಮುಖ್ಯವಾಗಿ ಇವ್ರು 4 ಜನ ಇದ್ರು. ಪಾಂಡವಾದಿಗಳು ಬೇರೆ, ಅರ್ಜುನ ಭೀಮ ಎಲ್ಲ ದೂರ ನಿಂತ್ಕೊಂಡಿದ್ದು ಅನ್ಬೋದು. ಆಗ ಈಗ ಹೇಳ್ತಾನೆ, ಯಾವಾಗ ಭಗವಂತ ವರ ಕೊಟ್ಟನೋ, ವರ ಕೊಟ್ಟ ತಕ್ಷಣ ಭೀಷ್ಮರಿಗೆ ದಾಹ ತಾಪ ಎಲ್ಲ ಹೊರಟೋಗುತ್ತೆ. ಹೇಳ್ತಾರೆ ಈಗ ಅವರು, ದಾಹೋ ಮೋಹ ಶ್ರಮಶ್ಚೈವ ಕಲ್ಮೋ ಗ್ಲಾನಿ ತಥಾರುಜಃ ತವ ಪ್ರಸಾದಾತ್ ಗೋವಿಂದ ಸದ್ಯೋ ವ್ಯವಗತಾನಿ ಮೇ. ಗೋವಿಂದ ತವ ಪ್ರಸಾದಾತ್, ಇಲ್ಲಿ ಗೋವಿಂದ ಪದವನ್ನು ಹಾಕ್ತಾರೆ. ಎಲ್ಲವನ್ನೂ ತಿಳಿದವ್ರು. ಗಾಂಬಿಂದತಿ, ಗಾಮನಾಗಿ ಎಷ್ಟು ಪದ ಇದೆ. ಅದರಿಂದ ಹೇಳ್ತಾರೆ ಗೋವಿಂದ, ದಾಹ ಹೋಯ್ತು, ಮೋಹ ಲೋಕದಲ್ಲಿ ಮೋಹ ಅಂತ ಇತ್ತಲ್ಲ, ಅದರಲ್ಲಿ ಆ ಮೋಹದಿಂದ ನಾ ಸಿಲ್ಕೊಂಡೆ. ಆ ಮೋಹ ಅಂತ ಅಂದ್ರೆ ಮಾತು ಕೊಟ್ಟಿದ್ದಾನೆ, ಇದು ಸಿಂಹಾಸವನ್ನ ಕಾಪಾಡ್ತೀನಿ ಅಂತಿದ್ದ. ಅಲ್ಲಿ ಯಾರು ಬಂದ್ರು ಅವ್ರ ಮೇಲೆ ಅವ್ರ ಮೋಹ. ಅದರಿಂದ ಈಗ ಮೋಹವೂ ಹೋಯ್ತು. ಶ್ರಮ, ಮೋಹ ಅನ್ನುವಾಗ 2 ತಗೋಬಹುದು. ಒಂದು ಇದು, ಅದರಲ್ಲಿ ಯಾವ ಮೇಲೆ ಈಗ ದ್ವೇಷವೂ ಇಲ್ಲ, ಅಸೂಯ ಇಲ್ಲ, ಯಾರ ಮೇಲೆ ಕೋಪವೂ ಇಲ್ಲ, ಅದರಿಂದ ಅದೂ ಇಲ್ಲ. ಶ್ರಮಸ್ಯೈವ, ದೇಹಕ್ಕುಂಟಾದ ಶ್ರಮ. 85 ವರ್ಷ ವಯಸ್ಸು, ಮೈಯೆಲ್ಲ ಬಾಣಗಳು, 1 2 100 ಬಾಣಗಳು ಚುಚ್ಕೊಂಡಿರ್ಬೇಕಾದ್ರೆ ಎಷ್ಟು ಶ್ರಮ ಆಗಿರ್ಬೋದು. ಅದಕ್ಕೆ ಕಲ್ಮೋ ಗ್ಲಾನಿಹಿ, ಎಲ್ಲವೂ ಸಹ ಕಲ್ಮ ಗ್ಲಾನಿ ಅಂದ್ರೆ ಬೇರೆ, ಇದೆಲ್ಲವೂ ಸಹ ಎಲ್ಲವೂ ಸಹ ಹೊರಟೋಗಿದೆ ಇವಾಗ. ಆಮೇಲೆ ತಥಾ ರುಜಃ, ಕಡೆಗೆ ನೋವು, ರುಜು ಅಂದ್ರೆ ರುಜ, ನೋವುಗಳಿತ್ತಲ್ಲ, ಇದು ಚುಚ್ಚಿರೋದ್ರಿಂದ, ಚುಚ್ಚಿಂದ ಉಂಟಾದ ಸಂಕಟ, ಗ್ಲಾನಿ ಮತ್ತೆ ನೋವು. ಆ ನೋವು ಸಹ ಹೊರಟೋಯ್ತು.
ಅದ್ ನಾ ಸುಮ್ಮನೆ ಏನೋ ಏನೋ ಮಲ್ಕೊಂಡಿರೋ ಹತ್ರ ಇದೆ, ನೋವು ಸಹ ಇಲ್ಲ. ಎಲ್ಲವರ್ಜ ಗೋವಿಂದ ತವ ಪ್ರಸಾದ ಸದ್ಯೋ ವ್ಯವಗತಾನಿಮೆ, ನಿನ್ನ ಅನುಗ್ರಹದಿಂದ ಕೈ ಮುಗಿತಂದು ಹೇಳ್ತಾರಂತೆ. ನಿನ್ನ ಅನುಗ್ರಹದಿಂದ ಎಲ್ಲರಿಂದಲೂ ನಾನು ಮುಕ್ತನಾಗಿದ್ದೇನೆ ಅಂತ ಭಗವಂತ ಕೃಷ್ಣನಿಗೆ ಕೈ ಮುಗಿತಾರೆ ಅವರು. ಯಚ್ಚ ಭೂತಂ ಭವಿತ್ಯಚ್ಚ ಭವಿತ್ಯಚ್ಚ ಭವಚ್ಚ ಪರಮಚ್ಯುತ ತತ್ಸರ್ವಂ ಅನುಪಶ್ಚಾಮಿ ಪಾವನೋಫಲ ವಿವಾಹಿತಂ. ನೀನು ನನಗೆ ವರವನ್ನು ಕೊಟ್ಟೆಲ್ಲ, ಭೂತ ಭವ್ಯ ಭವಿಷ್ಯತ್ತೆಲ್ಲವೂ ಸಹ ನನಗೆ ಚೆನ್ನಾಗಿ ತಿಳಿಯ. ಈಗ ತತ್ಸರ್ವಂ ಅನುಪಶ್ಯಾಮಿ, ಈಗ ಎಲ್ಲವೂ ನನಗೆ ಕಾಣ್ತಾ ಇದೆ. ಯಾವ ತರ? ಪಾವನೋಫಲ ವಿವಾಹಿತಂ, ಕೈಯಲ್ಲಿರುವ ಹಣ್ಣಿನ ತರ ಎಲ್ಲವೂ ನನಗೆ ತಿಳಿತಾ ಇದೆ. ಹಿಂದೆ ಈಗ ಎಲ್ಲ ಕಾರಣಗಳು ಅವ್ರಿಗೆ ತಿಳಿತಾ ಇದೆ. ಇದೆಲ್ಲವೂ ಭಗವಂತನ ಈಗ ಹೇಳ್ದಂಗೆ ಇದೊಂದು ತಾನೆ ಅಂಕ. ಇದು ಇಲ್ಲಿ 9ನೇ ಅಂಕಕ್ಕೆ ಬರುತ್ತೆ. ಇದು ಅಲ್ಲಿ ಅದರಲ್ಲಿ ಕೃಷ್ಣಾವತಾರ ಇದೊಂದು ಅಂಕ. ಯಾವ ತರ ಎಲ್ಲವೂ ಸಹ ಈಗ ತಿಳಿತಾ ಇದೆ ಅವರಿಗೆ. ಪ್ರತಿಯೊಂದು ಭಗವಂತನ ಆಡಿಸಿದ ಎಲ್ಲ ಒಂದು ಪಗಡೆಗಳು ಎಲ್ಲವೂ ಅವನ ಸಂಕಲ್ಪ. ನಾವು ಭ್ರಾಮಯನ್ ಅಂತ ನಮ್ಮನ್ನ ಸುತ್ತಿಸ್ತಾನೆ ಭಗವಂತ ಅಷ್ಟೇ. ಎಲ್ಲವನ್ನು ಕುರು ಅಂತ ಹುಡ್ಸಿ ಪಾಂಡವರನ್ನ ಸೃಷ್ಟಿ ಮಾಡಿ ಅವ್ರಿಗೆ ಮಾಡೋ ಹಾಗೆ ಜಗಳ ಎಲ್ಲವೂ ಅವನೇ. ಏನಾಗಬೇಕು ಅಂತ ಹೇಳ್ತಾರೆ, ಎಲ್ಲವೂ ನನ್ನ ಕೈನಲ್ಲಿ ಕಾಣ್ತಾ ಇದೆ. ಅವ್ರಿಗೆ ಗೊತ್ತಿತ್ತು ಭಗವಂತನ ಇದೆಲ್ಲ ಗೊತ್ತಿತ್ತು. ಈಗ ಇನ್ನೂ ಆ ವರದಿಂದ ಯಾವ ಕಾರಣಕ್ಕೆ ಮಾಡಿದ್ರು ಅಂತಾನೋ ಇವಾಗ ಗೊತ್ತಾಗುತ್ತೆ ಅವರಿಗೆ. ಪ್ರತಿಯೊಂದು ಸಹ ತಿಳಿತಾ ಇದೆ. ಮುಂದಕ್ಕೆ ಏನಾಗುತ್ತೆ ಅನ್ನೋ ಗೊತ್ತಾಗುತ್ತೆ ಅವ್ರಿಗೆ. ತಾವು ಯಾವ ಹೋಗೋದು ಎಲ್ಲ ಹೋಗೋದಕ್ಕೆ ಗೊತ್ತಾಯ್ತು. ಆಮೇಲೆ ವೇದೋಕ್ತಾಶ್ಚೈವ ಯೇ ಧರ್ಮಾಃ ವೇದಾಂತ ನಿಯತಾಶ್ಚಯೇ ತಾನ್ ಸರ್ವಾಂ ಸಂಪ್ರಪಶ್ಯಾಮಿ ವರದಾನಾತ್ ತವಾಚ್ಯುತ. ನೋಡಿ, ಇಲ್ಲಿ ಅವರು ಒಂದು ನೈಚ್ಯಾನುಸಂಧಾನ ಮಾಡ್ಕೋತಾರೆ. ಎಲ್ಲವನ್ನೂ ತಿಳಿದಾರೆ. ಭಗವಂತ ಹೇಳ್ದಂಗೆ ಷಡಂಗ ವೇದವನ್ನೆಲ್ಲ 4 ವೇದ ಮಾಡಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಸರ್ವಾನ್ ಹೇಳ್ತಾರೆ. ವೇದಾಂತ ಧರ್ಮಾಃ ವೇದಾಂತಃ ವೇದಾಕ್ತ ಉಶ್ಚೈವ, ವೇದದಲ್ಲಿ ಹೇಳಿರುವಂತ ಶಾಸ್ತ್ರ ಮತ್ತೆ ಯೇ ಧರ್ಮ ಅಂತ ಯಾವ್ಯಾವ ಧರ್ಮಗಳನ್ನ ಹೇಳಿದ್ಯೋ ಅದಕ್ಕೆ ಬೇಕಾದಂತ ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸಗಳು ಏನ್ ಹೇಳಿದ್ಯೋ, ವೇದಾಂತ ಅಂದ್ರೆ ಉಪನಿಷತ್ತುಗಳು ಅದು. ಆಮೇಲೆ ನಿಯತಾಶ್ಚಯೇ, ನಿಯತವಾಗಿ ಎಲ್ಲವೂ ನನಗೆ ತಾನ್ ಸರ್ವಾನ್ ಸಂಪ್ರಪಶ್ಯಾಮಿ ಸಮ್ಯಕ್ ಪ್ರಶ್ಯಾಮಿ. ಸಂಪ್ರಶ್ಯಾಮಿ ಅಂದ್ರೆ ಸಂಪ್ರಪಶ್ಯಾಮಿ ಅಂತ ಇದೆ. ಎರಡು ಉಪರ್ಗ ಪಶ್ಯಾಮಿ ಪ್ರಪಶ್ಯಾಮಿ ಸಂಪ್ರಪಶ್ಯಾಮಿ ಅಂತ ಎರಡು ಉಪಸರ್ಗ ಅದು. ಪಶ್ಯಾಮಿ ಅಂದ್ರೆ ನೋಡ್ತಾ ಇದ್ದೇನೆ, ಪ್ರಪಶ್ಯಾಮಿ ಪ್ರಕರ್ಷೇಣ ಪಶ್ಯಾಮಿ, ಸಮ್ಯಕ್ ಪ್ರಕರ್ಷೇಣ ಪಶ್ಯಾಮಿ ಅಂದ್ರೆ ಯಾವ ಒಂದು ಇದೆ ಇಲ್ಲ ಎಲ್ಲವನ್ನೂ ಅದಕ್ಕೆ ಆ ಪದ ಸಂಪ್ರಪಶ್ಯಾಮಿ. ಯಾತೆ ಅಚ್ಯುತ ತವ ವರದಾನ ಅಂತ ಹೇಳ, ನಿನ್ನ ವರದಾನದಿಂದ ನಮ್ಗೆ ಇದೆಲ್ಲ ಬಂತು. ಇದೆಲ್ಲ ಅವ್ರಿಗೆ ಬಂದಿದೆ, ಭಗವಂತನೇ ಹೇಳಿದಾನೆ. ಅಂದ್ರೆ ಅದೂ ಸಹ ಭಗವಂತನ ಕರುಣೆಯಿಂದ ಬಂತು ಅಂತ ಅರ್ಥದಲ್ಲಿ. ನಿನ್ನ ಒಂದು ವರದಿಂದ ಎಲ್ಲವೂ ನನಗೆ ತಿಳಿತಾ ಇದೆ ನನಗೆ. ಆಮೇಲೆ ಹೇಳ್ತಾರೆ ಅಷ್ಟೇ ಅಲ್ಲ, ಇನ್ನು ಹೇಳ್ತಾರೆ ಯುವೇವ ಚಾಸ್ಮಿ ಸಂವೃತ್ತಃ ತದನುಧ್ಯಾನ ಬ್ರಹ್ಮಿತಃ ವಕ್ತುಂ ಶ್ರೇಯಸ್ಸಮರ್ಥೋಸ್ಮಿ ತ್ವತ್ಪ್ರಸಾದ ಜನಾರ್ದನ. ಈಗ ನೀನು ಅಂದ್ರೆ ಅರ್ಥ ನಾವು ಅಧ್ಯಯನ ಮಾಡ್ಕೋಬೇಕು. ನೀನು ಯುಧಿಷ್ಠಿರನೇ ಬಂದು ನನ್ನ ಸಂಶಯವನ್ನೆಲ್ಲ ಕೇಳು ಅಂತ ವೇದವ್ಯಾಸರು ಹೇಳಿದ್ರು, ನೀನು ಹೇಳಿದೆ, ನಾರದರು ಹೇಳಿದ್ರು. ನನ್ನಲ್ಲಿ ಆಗ ಶಕ್ತಿ ಇರಲಿಲ್ಲ, ಮಾತಾಡುವ ಶಕ್ತಿ ಇರಲಿಲ್ಲ. ಈಗ ನಿನ್ನ ವರದಾನದಿಂದ ಆ ನೋವು ಎಲ್ಲ ಹೋಯ್ತು. ಈಗ ನಾನು ಏತರ ಆಗಿದ್ದೇನೆ ಅಂತ ಹೇಳ್ತಾರೆ. ಯುವೇಹ ಚಾಸ್ಮಿ ಸಂವೃತ್ತ, ಯುವಕನಾಗ್ಬಿಟ್ಟಿದ್ದೇನೆ ನಾನೀಗ. ಯುವೇಹ ಚ ಅಸ್ಮಿ, ಈಗ ನಾನು ಯುವಕನಾಗಿದ್ದೇನೆ. ಹೇಗೆ ಧೃತರಾಷ್ಟ್ರ ಹೇಳ್ತಾನಲ್ಲ, ಇವರು ದಶರಥ ರಾಮನ್ ನೋಡಿ ಯುವೇವಂ ಭವಾಮಿ ಪುನರ್ ಯುವೇವ ಅಂತ ಅಂತಾನೆ. ಮತ್ತೆ ನಾನು ಅವ್ನು ನೋಡ್ತಾ ಇದ್ರೆ ಯುವಕನಾಗ್ತೀನಿ. ತಂ ಪಶ್ಯಂ ರಾಮಂ ಪಶ್ಯಂ ಯುವೇವಂ, ನಾನ್ ಮತ್ತೆ ಯುವಕನಾಗ್ತೀನಿ ಅಂತ ಹೇಳ್ತಾರಲ್ಲ, ಆತರ ಇಲ್ಲಿ ಹೇಳ್ತಾರೆ ಇವರು. ಯುವೇಹ ಚಾಸ್ಮಿ, ನಾನೀಗ ಯುವಕನಾಗ್ಬಿಟ್ಟಿದ್ದೀನಿ ಮಾನಸಿಕವಾಗಿ. ದೇಹ ಇದೇ ಇರ್ಬೋದು, ಮನಸ್ಸಿನಲ್ಲಿ ಹುರುಪು 25 ವರ್ಷ ಹೊಂದಿದೆ. ಅದಕ್ಕೆ ಯಾದಕ್ಕೆ ತ್ವದಾನು ಧ್ಯಾನ ಬ್ರಹ್ಮಿತ, ನಿನ್ನ ಅನುದಲ್ಲೇ ಧ್ಯಾನದಲ್ಲೇ ನಾನು ಬ್ರಹ್ಮಿತ ಮನಸ್ಸು ಒಳಗೊಂಡಿರೋದ್ರಿಂದ ಇವಾಗ ಯುವಕನೂ ಆಗ್ಬಿಟ್ಟಿದ್ದೇನೆ. ಈಗ ವಕ್ತುಂ ಶ್ರೇಯ ಸಮರ್ಥೋಸ್ಮಿ, ಈಗ ನನಗೆ ಮಾತಾಡಿ ಅವ್ನು ಏನ್ ಕೇಳಿದ್ರು ಇಷ್ಟೇ ಹೇಳಕ್ಕೆ ಸಮರ್ಥೋ, ನನಗೆ ಅಂದ್ರೆ ಶಕ್ತಿ ಬಂದಿದೆ ಅಂತ. ಸಮರ್ಥನೆ ಎರಡು ಶಕ್ತಿ ಬಂದಿದೆ ಅಂತ, ಹೇಳುವ ಶಕ್ತಿ ಬಂದಿದೆ ಅಂತ ಇಲ್ಲಿ ತಗೋಬೇಕು. ಆ ಜ್ಞಾನವನ್ನು ಕೊಟ್ಟದ್ರಿಂದ ಆ ಒಂದು ಶಕ್ತಿಯು ನನಗೆ ಬಂದಿದೆ ಧರ್ಮದ ಅನ್ಬಿಟ್ಟು ಅಂತ ಹೇಳ್ತಾರದಕ್ಕೆ. ಅದೇನ್ ಅದಕ್ಕೆ ಹೇಳ್ತಾರದಕ್ಕೆ ತವ ಪ್ರಸಾದ ಜನಾರ್ದನ, ತ್ವತ್ಪ್ರಸಾದ ಜನಾರ್ದನ, ನಿನ್ನ ಜನಾರ್ದನ ನಿನ್ನ ಒಂದು ಪ್ರಸಾದದಿಂದ ನನಗೆ ಯುವಕನಲ್ಲಿರುವ ಚೈತನ್ಯ ಬಂದಿದೆ, ಹೇಳುವ ಶಕ್ತಿಯೂ ಬಂದಿದೆ, ಎಲ್ಲ ಜ್ಞಾನವೂ ತಾನಾಗಿ ಉದಯಿಸಿದೆ ಅಂತ ಹೇಳ್ತಾರೆ. ಅದಕ್ಕೆ ಏವಂ ವಿದ್ಯಸ್ಯ ಭೀಷ್ಮಸ್ಯ ಅಂದ್ಬಿಟ್ಟು ಅಂದ್ರೆ ಈ ತರ ಅವರು ಇದನ್ನ ಹೇಳ್ಬಿಟ್ ಕಡೆಗೆ ಇಲ್ಲಿ ಹೇಳ್ತಾರೆ. ಅದಕ್ಕೆ ಇದು ಪರಾಶರ ಭಟ್ ಹೇಳೋದು. ಏವಂ ವಿಧಸ್ಯ ಭೀಷ್ಮಸ್ಯ,
ಇಲ್ಲಿವರೆಗೆ ಆದಾಯ್ತದೆ. ಈಗ ಹೇಳುದು ಪರಾಶರ ಭಟ್ರ ಮಾತು. ಈ ತರ ಭೀಷ್ಮ ಹೇಳಿದ್ರಿಂದ ಭೀಷ್ಮ ಏನಂದ್ರೆ ಅವ್ರು ಹೇಳ್ತಾರೆ, ಈಗ ಮುಂದೆ ಹೇಳಿದ್ರು ತಗೊಳ್ತಾರೆ. ಏವಂ ವಿಧತೆ ಏನು ಅಂತ, ಏಷಮೇ ಸರ್ವಧರ್ಮಾಣಾಂ ಧರ್ಮೋಧಿ ಕಥಮೋ ಮತಃ ಏವಂ ವಿದ್ಯಸ್ಯ ಭೀಷ್ಮಸ್ಯ. ಈ ತರ ಹೇಳ್ದಲ್ಲ ಮುಂದೆ, ಏಷಮೇ ಪರಮ ಧರ್ಮ ಅಂತ, ಭಗವಂತನೇ ಪರಮ ಧರ್ಮ ಅಂತ ಯಾರು ಹೇಳಿದ್ರು ಅದಕ್ಕೆ ಇತ್ಯಾದಿನ ಈ ತರದಿಂದ ಅಧಿಕತಮ ಸ್ವಮತತ್ವೇನ ಖ್ಯಾಪಿತತ್ವಾತ್. ಇದು ನನ್ನ ಪರಮೇ ಮೇ ಮತಃ ಅಂತ ಅವ್ರು ಹೇಳ್ದಕ್ಕ, ಧರ್ಮೋಧಿಕ ಅಥವಾ ಮೇ ಮತಃ ಅಂತ ಹೇಳ್ತಾರಲ್ಲ ಅವರು, ನನ್ನ ಮತ ಅಂತ ಅವ್ರು ಭೀಷ್ಮರು ಹೇಳಿದ್ರಲ್ಲ, ಅದರಿಂದ ಸ್ವಮತತ್ವೇನ ಖ್ಯಾಪಿತತ್ವಾತ್, ನನ್ನ ಮತ ಅಂತ ಖ್ಯಾಪಿತತ್ವಾತ್ ವ್ಯಾಖ್ಯಾನ ಮಾಡಿದ್ರಲ್ಲ ಅದು, ಅದರಿಂದ ಅಯಂ ಅಧ್ಯಾಯ ಉಪಾದೇಯತಮಃ. ಹಾಗಾಗಿ ಈ ವಿಷ್ಣು ಸಹಸ್ರನಾಮ ಅನ್ನೋ ಅಧ್ಯಾಯ ಇದೆಲ್ಲ ಅದು ಉಪಾದೇಯತಮ ಅಂದ್ರೆ ನಾವು ಎಲ್ಲರೂ ಅದನ್ನ ನಾವು ಅಧ್ಯಾಯವು ನಮಗೆ ಸರ್ವಮಾನ್ಯವಾದದ್ದು, ಎಲ್ಲರೂ ನಾವು ಗ್ರಹಿಸಲು ಯೋಗ್ಯವಾದದ್ದು ಅಂತ ಹೇಳಿ ಮುಗಿಸ್ತು ಮಾಡ್ತಾರೆ. ಕಡೆಗೆ ಇದನ್ನ ಹೇಳ್ತಾರೆ. ಅದಕ್ಕೆ ಈ ಇದೆಲ್ಲ ನೋಡಿ, ಇದೆಲ್ಲ ನಮ್ಮ ಎಷ್ಟೋ ಜನ ಬರ್ತಾರೆ, ಇದನ್ನ ಓದೋದಿಲ್ಲ, ಇದನ್ನ ಶ್ರೀಯರು ಹೇಳಬಾರ್ದು, ಇವರು ಹೇಳಬಾರ್ದು, ಇದನ್ನೆಲ್ಲ ಅಂದ್ಬಿಟ್ಟು ವಿಷ್ಣು ಸಹಸ್ರನಾಮ ಹೇಳುವಾಗ ನೋಡಿ, ಸಾಕ್ಷಾತ್ ಭೀಷ್ಮರ ಮಾತು, ಪರಾಶರ ಭಟ್ರ ಮಾತು, ಶಂಕರರು ಇದನ್ನು ತೆಗಿತಾರೆ ಮುಂದೆ, ಇದೆಲ್ಲ ಇದರಲ್ಲೂ ಬರುತ್ತೆ. ಇದಕ್ಕೆ ಯಾರ್ಯಾರು ಹೇಳ್ಬೋದು ಅಂತ ಇದಕ್ಕೆ ಒಂದು ದೀರ್ಘವಾಗಿ ಒಂದು ಇದರಲ್ಲಿ ಟಿಪ್ಪಣಿನಲ್ಲಿ ಇದನ್ನೇ ಮಾಡಿದ್ದಾರೆ. ಎಲ್ಲರೂ ಹೇಳ್ಬೋದು ಅನ್ನೋದು ಇಲ್ಲಿ ಹೇಳ್ತಾರೆ. ಇದಕ್ಕೆ ಇದನ್ನ ಸಹಸ್ರನಾಮಾಧ್ಯಾಯಸ್ಯ ಶಾಸ್ತ್ರಾದಿಭಿಃ ಬಾಲ ಮೂಕಾದಿಭಿಶ್ಚ ಪರಿಗೃಹೀತತ. ಬಾಲ ಮೂಕಾದಿಗಳಾಗಿ ಎಲ್ಲರೂ, ಬಾಲರೇ ಹೇಳ್ಬೋದು ಅಂದ್ರೆ ಬಾಲರು ಎಲ್ಲರೂ ಸಹ ಅವರಿಗೆಲ್ಲ ಸಮನಾದವರು, ಅವರು ಬಾಲರು ಸಹ ಉಪನಯನ ಆಗೋವರೆಗೂ ಬಾಲರು ಸ್ತ್ರೀಯರೆಲ್ಲ ಒಂದೇ ಸಮಾನ. ಅದನ್ನ ಬಾಲ ಮೂಕಾದಿಭಿಶ್ಚ, ಮೂಕರಿಗೆ ಹೇಗೆ ಅಂದ್ರೆ ಕೇಳಿದ್ರೆ ಸಾಕು, ಅವ್ರ ಮನಸ್ಸೇ ಹೇಳ್ಕೋಬೋದಲ್ಲ ಮುಖದ, ಅದಕ್ಕೆ ಪರಿಗೃಹೀತತ, ಅವರೂ ಸಹ ಇದನ್ನು ಅಂಗೀಕರಿಸಿದ್ದಾರೆ, ಅಂಗೀಕರಿಸಲ್ಪಡಲು ಯೋಗ್ಯವುಳ್ಳವರಾಗಿದ್ದಾರೆ ಅಂದ್ಬಿಟ್ಟು ಅದಕ್ಕೆ ಸಮರ್ಥನೆ ಹೇಳ್ತಾರೆ. ಇವಾಗ ಪರಿಗ್ರಹಾತಿಶಯತಃ ಪರಿಗ್ರಹೋ ಹಿ ಸಾರ್ವಭೌಮೋ ಭಗವನ್ನಾಮ ಸಹಸ್ರಸ್ಯ ಶಾಸ್ತ್ರೇಷು ತಾವತ್ ಸಭಾಪರ್ವಣಿ ದೇವೋ ನಾಮ ಸಹಸ್ರವಾನ್ ಇತಿ ಭಗವಾನ್ ಅತ್ರಿ ನಾಮ ಸಹಸ್ರ ಸಂಬಂಧೇನ ಭೂಷ್ಯತೆ. ಶ್ರೀ ವಿಷ್ಣುಧರ್ಮೇ ಚ ಶ್ರೀ ಗಜೇಂದ್ರ ಮೋಕ್ಷಣೆ ಸಹಸ್ರ ಶುಭನಾಮಾನಾಂ ಆದಿದೇವಂ ಅಜಂ ವಿಭುಂ ಇತಿ ಅತ್ರ ಚ ಉಪೋದ್ಘಾತ ಫಲಶ್ರುತ್ಯೋ ಗುಣ ಪ್ರಪಂಚೋ ದ್ರಕ್ಷತೆ. ಕಡೆಗೆ ಅದರಲ್ಲಿ ಹೇಳ್ತಾರೆ. ಅದಕ್ಕೆ ಇದ್ರ ಎಲ್ಲರಿಂದಲೂ ಅಂಗೀಕರಿಸಲ್ಪಟ್ಟಿದೆ ಇದನ್ನ ಅಂತ ಹೇಳ್ತಾರೆ. ಅದಕ್ಕೆ ಅಂದ್ರೆ ಎಲ್ಲರೂ ಸಹ ಪರಿಗ್ರಹೋಪಿ ಸಾರ್ವಭೌಮೌ ಅಂದ್ರೆ ಈ ಭೂಮಿಯಲ್ಲಿರುವ ಎಲ್ಲರೂ ಸಹ ವಾಸ ಮಾಡುವವರು ಸಾರ್ವಭೌಮರು ಎಲ್ಲರೂ ಸಹ ಪರಿಗ್ರಹಾತಿ ಶಯತಃ ಪರಿಗ್ರಹೋಪಿ ಅವರೆಲ್ಲರೂ ಸಹ ಪರಿಗ್ರಹ ಮಾಡೋದ್ರಿಂದ ಸ್ವೀಕರಿಸಿದ್ದಾರೆ. ಅದನ್ನ ಹೇಳ್ತಾರೆ. ಇದಕ್ಕೆ ತಾವತ್ತಿದು ಸಭಾಪರ್ವಣಿ ಶಾಸ್ತ್ರೇಶು, ಇದು ಶಾಸ್ತ್ರಲ್ಲೂ ಬಂದಿದೆ ಸಹಸ್ರನಾಮ ಅನ್ನೋದು. ಯಾಕಂದ್ರೆ ಅದನ್ನ ಸಭಾಪರ್ವದ ಹೇಳ್ತಾರೆ. ದೇವೋ ನಾಮ ಸಹಸ್ರವಾನ್ ಅಂದ್ಬಿಟ್ಟಿದೆ. ದೇವೋ ನಾಮ ಯಾರು 1000 ಹೆಸರುಳ್ಳ ಇದಾನೋ ಅವನಿಗೆ ಕೃಷ್ಣನಿಗೆ ಬಗ್ಗೆ ಹೇಳೋದು ದೇವೋ ನಾಮ ಸಹಸ್ರನಾಮ ಅಂತ ಹೇಳಿದ್ದಾರೆ. ಭಗವಂತನದೇ ಈ 1000 ನಾಮ ಉಳ್ಳದ್ದು ಅಂತ ಅಲ್ಲಿ ಹೇಳಿದೆ. ಅಷ್ಟೇ ಅಲ್ಲ, ಯಾರು ಅತ್ರಿ ಭಗವಾನ್ ಅತ್ರಿಹಿ, ಅದು ನಾಮ ಸಹಸ್ರ ಸಂಬಂಧೇನ ಭೂಷ್ಯತೆ. ಅವರು ಅತ್ರಿ ಮಹರ್ಷಿಗಳು ಅಲ್ಲಿ ಸಭಾಪರ್ವದಲ್ಲಿ ಈ 1000 ನಾಮದ ಭಗವಂತನ ಜೊತೆಗೆ ಸೇರಿಸಿ ಹೇಳಿದಂತಹ ಮಾತು ಇದೆಯಲ್ಲ, ಅದು ಸಂಬಂಧವನ್ನು ಕೂಡಿಸಿದೆ, ಅದು ಭೂಷ್ಯತೆ, ಅದನ್ನು ಹೊಗಳಿದ್ದಾರೆ. ಭೂಷ್ಯತೆ ಅಂದ್ರೆ ಅದನ್ನ ಹೊಗಳಿದ್ದಾರೆ ಅಂದ್ಬಿಟ್ಟು. ಆಮೇಲೆ ವಿಷ್ಣು ಧರ್ಮದಲ್ಲೂ ಅಷ್ಟೇ, ವಿಷ್ಣು ಧರ್ಮದಲ್ಲಿ ಗಜೇಂದ್ರ ಮೋಕ್ಷಣ ಪ್ರಸಂಗದಲ್ಲಿ ಬರುತ್ತೆ, ಸಹಸ್ರ ಶುಭ ನಾಮಾನಾಂ ಆದಿದೇವಂ ಅಜಂ ವಿಭುಂ ಅಂತ. ಸಹಸ್ರ ನಾಮದಾದ ಶುಭ ನಾಮಾನ 1000 ಶುಭನಾಮವನ್ನು ಉಳ್ಳವನು ಯಾವನು? ಆದಿದೇವ ಅಜ, ಎಲ್ಲರಿಗಂತೂ ದೇವತೆಗಳ ಆದಿ ಮೊದಲು ಅವನು, ಅಜ ಹುಟ್ಟಿಲ್ಲದವನವನು ಅಜ ಇತಿ ಎಂದ್ಬಿಟ್ಟು. ಅತ್ರ ಚ ಉಪೋದ್ಘಾತ ಫಲಶ್ರುತ್ಯೋ ಗುಣ ಪ್ರಪಂಚೋ ದ್ರಕ್ಷತೆ. ಇದೇ ತರ ಉಪೋದ್ಘಾತವಾದ 13 ಶ್ಲೋಕ, ಆಮೇಲೆ ಇನ್ನು 8 ಶ್ಲೋಕ ಕಡೆಗೆ ಬರ್ತಲ್ಲ, ಅದು ಎಲ್ಲವೂ ಸಹ ಫಲಶ್ರುತಿ ಬರ್ತಲ್ಲ. ಅದು ಉಪೋದ್ಘಾತದಲ್ಲಿ ಫಲಶ್ರುತಿಯಲ್ಲಿ ಎಲ್ಲದರಲ್ಲೂ ಸಹ ಈ ಭಗವಂತನ ಗುಣವನ್ನ ಪ್ರಪಂಚೋ ದ್ರಕ್ಷತೆ, ಅದನ್ನ ನಾವು ವಿಸ್ತಾರವಾಗಿ ನಾವು ಭಗವಂತನ ಗುಣಗಳನ್ನ ನಾವು ವಿಸ್ತಾರವಾಗಿ ನಾವು ಕಾಣ್ಬೋದು. ಇಷ್ಟ ಹೇಳ್ಬಿಟ್ಟು ಆಯ್ತಲ್ಲ, ಇದೆಲ್ಲ ಬರೀ ವೈದಿಕವಾಗಿ ಹೇಳ್ತಿದ್ರ, ಲೌಕಿಕವಾಗಿ ಯಾರಾದ್ರೂ ಇದ್ರ ಬಗ್ಗೆ ಹೇಳಿದಾರ ಅನ್ನೋದಕ್ಕೆ ಆ ಲೌಕಿಕಕ್ಕೆ ಈಗ ಬರ್ತಾರೆ. ಎಷ್ಟೊಂದು ವಿಷಯವಾಗಿ ಪರಾಶರ ಭಟ್ರು ಹೇಳಿದಾರೆ ನೋಡಿ. ನನಗೆ ಇದನ್ನ ಮೂಲ ಇರ್ಲಿಲ್ಲ, ಅದನ್ನ ಹೇಳ್ಬೇಕು ಮೂಲ ಅನ್ನೋದು ಕಡೆ ಸಿಕ್ತು. ಆಗ ಆಯುರ್ವೇದಾದಿಶು ದೃಷ್ಟಾದೃಷ್ಟ ಶಾಸ್ತ್ರೇಶು, ಇದಾಯ್ತಲ್ಲ, ಆಯುರ್ವೇದದಲ್ಲೂ ಸಹ
ಇದು ನೀವು ಹೇಳ್ಬೋದು ಏನಪ್ಪಾ ಇದು ಭಗವಂತನ ಮುಕ್ತಿ ಪಡ್ಕೊಳ್ಳೋದು ಅದು ಬಿಟ್ಬಿಡಿ. ಸಾಧಾರಣ ಒಂದು ಆರೋಗ್ಯ, ಆಯುರ್ವೇದ ಇದು ಆರೋಗ್ಯ ಅದು ಇದೆಲ್ಲ ಲೋಕದಲ್ಲಿ ಇರಕ್ಕೆ ಮಾಡ್ಕೊಳ್ಳೋಂಥದ್ದು. ಇದು ಆಯುರ್ವೇದ ಎಲ್ಲ ನಾವು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ದೇಹಕ್ಕೆ ಬರೋದು ಆತ್ಮಕ್ಕೆ ಯಾವುದು ಬರಲ್ಲ. ಆದರೆ ಆತ ಇರಕ್ಕಾಗೋದಿಲ್ಲ ಈ ಕಾಲದಲ್ಲಿ, ಏನಾದ್ರು ಮಾಡ್ಕೋಬೇಕು. ಅದಕ್ಕೆ ಆಯುರ್ವೇದದಲ್ಲಿ ಚರಕ ಸಂಹಿತೆಯಲ್ಲಿ ಚರಕಾಚಾರ್ಯರು ಹೇಳ್ತಾರೆ ಅದಕ್ಕೆ ಯಥಾ ಚರಕ ಸಂಹಿತಾಯಾಮ್, ಅದರಲ್ಲಿ ಅಲ್ಲಿ ಶಾಸ್ತ್ರ ದೃಷ್ಟಿಯನ್ನ ಅವ್ರು ತೋರಿಸಿದ್ದಾರೆ. ಅವ್ರು ಅದ್ರಲ್ಲಿ ಬರುತ್ತೆ, ಅದರಲ್ಲಿ ಅವ್ರು ಹೇಳ್ತಾರೆ ವಿಷ್ಣುಂ ಸಹಸ್ರ ಮೂರ್ಧಾನಂ ಚರಾಚರ ಪತಿಂ ವಿಭುಂ ಸ್ತುವನ್ನಾಮ ಸಹಸ್ರೇಣ ಜ್ವರಾನ್ ಸರ್ವಾನ್ ವ್ಯಪೋಹತಿ. ಇಲ್ಲಿ ಜ್ವರ ಅನ್ನೋದು ನಮಗೆ ಆ ಕಾಲದಲ್ಲಿ ನೋಡಿ, ನಮಗೆ ಜ್ವರ ಅಂದ್ರೆ ಬರೀ ಒಂದು ಟೆಂಪರೇಚರ್ ಬಂತು ಜ್ವರ ಅಂತಲ್ಲ. ಜ್ವರ ಅನೇಕ ಕಾರಣಗಳಿಂದ ಜ್ವರ ಬರ್ಬೋದು. ಅದನ್ನ ಹೇಳ್ತಾರೆ ಜ್ವರಾನ್ ಸರ್ವಾನ್ ಅಂತ ಹೇಳ್ತಾರೆ. ಯಾವ್ಯಾವ ಕಾರಣಕ್ಕೆ ಜ್ವರ ಬಂದಿದ್ರು, ಒಂದು ಮನೆಯಲ್ಲಿ ಗೆಡ್ಡೆ ಇದ್ರು ಅದಕ್ಕೂ ಜ್ವರ ಬರ್ಬೋದು, ಇಲ್ಲ ಇನ್ಯಾವುದೋ ಒಂದು ದೇಹದಲ್ಲಿ ಹೆಚ್ಚು ವ್ಯಾಪಾರ ಅದಕ್ಕೂ ಜ್ವರ ಬರ್ಬೋದು. ಹಾಗಾಗಿ ಅದಕ್ಕೆ ಹೇಳ್ತಾರೆ ಸರ್ವಾನ್ ಜ್ವರಾನ್ ವ್ಯಪೋಹತಿ. ನೀವು ಸಹಸ್ರನಾಮವನ್ನ ಹೇಳ್ಬಿಟ್ರೆ ಇದು ನೋಡಿ ನಮಗೂ ಔಷಧ. ಮೈ ಸರಿ ಇಲ್ಲದೆ ಸಹಸ್ರನಾಮವನ್ನು ಹೇಳಿ, ಅದೇ ಸರ್ವಾನ್ ಜ್ವರಾನೇ ವ್ಯಪೋಹತಿ. ಇದು ಚರಕರ ಹೇಳಿರೋದು ಅವರು ಆಯುರ್ವೇದದಲ್ಲಿ ಎಲ್ಲ ಚರಕ ಸಂಹಿತೆಯಲ್ಲಿ ಬರುತ್ತೆ ಎಲ್ಲವೂ. ಇದು ಅಂದ್ರೆ ಇದಕ್ಕೆ ಒಂದು ಪಾರಮಾರ್ಥಿಕವಾಗಿತ್ತು ಕೊಟ್ಟರು. ಈಗ ಆದಿದೈವಿಕ ಇದಕ್ಕೆ ಆಧ್ಯಾತ್ಮಿಕ ಆದಿದೈವಿಕವಾಗಿ ಆದಿಭೌತಿಕವಾಗಿ ಎಲ್ಲವನ್ನು ಕೊಡ್ತಾ ಇದ್ದಾರೆ. ಈಗ ವ್ಯಪೋಹತಿ ಅಂತ ಚರಕ ಸಂಹಿತೆಯಲ್ಲಿ ಹೇಳಿದೆ. ಅಷ್ಟೇ ಅಲ್ಲ, ಅದ್ಯತನೇಚ ನಾನಾ ವಿಪ್ರಕೀರ್ಣ ಮೂಲೆ ಮೇಘಸ್ಯ ಪ್ರಾಯಶ್ಚಿತ್ತೆ ಜಪ್ಯಂ ಪುರುಷ ಸೂಕ್ತಂ ಇತಿ ಆರಭ್ಯ ತಥೈವ ಭಗವಾನ್ ನಾಮ ಸಹಸ್ರಂ ಭಾರತೋದಿತಂ ಯಕ್ಷ್ಮನಃ ತಥೈವ ಭಗವಾನ್ ನಾಮ ಸಹಸ್ರಂ ಪರಿಕೀರ್ತಯೇತೆ. ಅಂದ್ರೆ ಜ್ವರ ವಿಶೇಷಸ್ಯ ಹೋಮಸ್ತು ಪೂರ್ವವಜ್ಜಪ್ಯಂ ವಿಷ್ಣೋರ್ನಾಮ ಸಹಸ್ರಕಂ ಗ್ರಹಾದೇಹೆ ಆಮೇಲೆ ಆಸತ್ಮತಂ ಮರುತ್ಸೂಕ್ತಂ ವಿಷ್ಣೋರ್ನಾಮ ಸಹಸ್ರಕಂ ಅನ್ಯತ್ರ ಚ ವೇವಂ ವಿಧಂ ಅನ್ವೇಷ್ಟವ್ಯಂ ಅಂದ್ಬಿಟ್ಟು ಅದನ್ನ ಅವರು ಚರಕ ಸಮಿತಿ ಎಲ್ಲವನ್ನೂ ಹೇಳ್ಕೊಂಡ್ ಬರ್ತಾರೆ. ಏನು ಅಂದ್ಬಿಟ್ಟು ಅಂತ, ಒಂದು ಜ್ವರ ಇದ್ರೆ ಯಾವ ತರ ಜ್ವರ ಇದ್ರು ಹೇಳಿ ಹೋಗುತ್ತೆ ಅಂತಂದ್ರು. ಆಮೇಲೆ ಅದ್ಯತನೇಚ ಅಂದ್ರೆ ಅವ್ರ ಕಾಲದಲ್ಲೇ ಹೊಸದಾಗಿ ಬಂದಿದ್ದು. ಚರಕರು ಬರಿಬೇಕಾದ್ರೆ ಹಿಂದೆ ಇದ್ದ ಕಾಲ ಹೇಳಿದ್ರು, ಈಗ ಹೊಸದ ಕರೋನಾಗೆಲ್ಲ ಬರ್ತಲ್ಲ, ಆಗ ಅವ್ರ ಕಾಲದಲ್ಲಿ ಹೊಸದಾಗಿ ಅದ್ಯತನೇಚ ಈಗ ಇರುವಂತ ಅಂತಂದ್ರೆ ಚರಕರು ಹೇಳ್ಬೇಕಾದ್ರೆ ಅವ್ರ ಕಾಲಕ್ಕೂ ಯಾವ್ದೋ ಕೆಲವು ಕಾಯಿಲೆಗಳು ಬಂದಿತ್ತು. ಯಾವ್ದು ಅಂದ್ರೆ ಹೇಳ್ತಾರೆ ಅದ್ಯತನೇಚ ನಾನಾ ವಿಪ್ರಕರ್ಣ ಮೂಲೆ ಮೇಘಸ್ಯ. ಆ ಮೇಹ ಅನ್ನೋದು ಈಗ ಮಧುಮೇಹ, ಗುಲ್ಮ ಮೇಹ ಅನ್ನೋದು ಆ ಮೇಹ ಅನ್ನೋದ್ರಿಂದ ಅನೇಕವಾದ ಇದು ಆ ಕಾಲದಲ್ಲಿ ಮಧುಮೇಹ ಇರಲಿ ಅದೆಲ್ಲ ಅವಾಗ ಬಂದಿದೆ ಅನ್ಸತ್ತೆ. ಅದೇ ಹೇಳ್ತಾರೆ ಅದಕ್ಕೆ ಅದೇ ನಾನಾ ವಿಪ್ರಕೀರ್ಣ ಮೂಲೆ ಅಂದ್ರೆ ನಾನಾ ಪ್ರಕಾರವಾದ ರೋಗಗಳು ಆಗ ಬಂದಿದ್ದು. ಅದಕ್ಕೆ ಮೇಹಸ್ಯ ಪ್ರಾಯಶ್ಚಿತ್ತೆ. ಆವಾಗ ಆ ರೋಗಗಳು ಬಂದ ಅಂದ್ರೆ ಅನೇಕ ಮೇಹ ಇರ್ತಲ್ಲ, ಆ ಮೇಹ ಮಹಾರೋಗದ ಪ್ರಾಯಶ್ಚಿತ್ತ ಸಮಾರಂಭದಲ್ಲೂ ಸಹ ಮಾಡ್ಕೋಬೇಕಾದ್ರೆ ಜಪ್ಯಂ ಪುರುಷ ಸೂಕ್ತಂ, ಮೊದಲು ಪುರುಷ ಸೂಕ್ತವನ್ನು ಜಪ ಮಾಡಿ, ಆಮೇಲೆ ಇತಿ ಆರಂಭ್ಯ ಅದ್ ಮಾಡ್ಬಿಟ್ಟು ಅಲ್ಲಿಂದ ಶುರು ಮಾಡ್ತಾರೆ. ಹೇಳ್ತಾರೆ ಅವರು ಅಲ್ಲಿಂದ ಮಾಡ್ಬಿಟ್ಟು ಪುರುಷ ಸೂಕ್ತ ಆದ್ಮೇಲೆ ತಥೈವ ಭಗವನ್ ನಾಮ ಸಹಸ್ರಂ ಭಾರತೋದಿತಂ. ಭಗವನ್ ನಾಮ ಸಹಸ್ರಂ ಅಂದ್ಬಿಟ್ರೆ ಭಾರತೋದಿತಂ, ಮಹಾಭಾರತದಲ್ಲಿ ಉದಿತಂ ಅಂದ್ರೆ ವಿಷ್ಣು ಭಗವಾನ್ ಇದು ಇವರ ಭೀಷ್ಮರಿಂದ ಹೇಳಲ್ಪಟ್ಟ ಭಾರತೋದಿಕ ಅಂದ್ರೆ ಭಾರತದಲ್ಲಿ ಉದಿತವಾದದ್ದು ಅಂದ್ರೆ ಭೀಷ್ಮರು ಹೇಳಿದ್ದು. ಭೀಷ್ಮರು ಹೇಳಿದಂತ ಸಹಸ್ರನಾಮ, ಅನೇಕ ಸಹಸ್ರನಾಮ ಇರ್ತಲ್ಲ ಭಗವಂತನಿಗೆ, ಅದರಲ್ಲಿ ಭಗವಾನ್ ಸಹಸ್ರ ಭಾರತೋದಿತಂ ಅಂದ್ರೆ ಮಹಾಭಾರತದಲ್ಲಿ ಬಂದಿರುವಂತ ವಿಷ್ಣು ಸಹಸ್ರನಾಮವನ್ನ ಪುರುಸೂಕ್ತವನ್ನು ಹೇಳಿ ಕೆಲವು ಸೂಕ್ತಗಳನ್ನ ಹೇಳ್ಬಿಟ್ಟು ವಿಷ್ಣು ಸಹಸ್ರವನ್ನ ಹೇಳಿ, ಆಮೇಲೆ ಯಕ್ಷ್ಮ ರೋಗ ಅಂದ್ಬಿಟ್ಟು ಯಕ್ಷ್ಮ ರೋಗ ಅದೊಂಥರ ಜ್ವರಕ್ಕೆ ಸಂಬಂಧಪಟ್ಟಿದ್ದೆ. ಇದು ಯಕ್ಷ್ಮ ಅನ್ನುವಾಗ ಇದು ಬರುತ್ತೆ ಯಾವುದು ಟ್ಯೂಬರ್ಕ್ಯುಲೋಸಿಸ್ ಏನಂತ ಕನ್ನಡದಲ್ಲಿ ಕ್ಷಯ ರೋಗ. ಆ ಯಕ್ಷ್ಮಾನವಗೆ ಕ್ಷಯವೂ ಅದಕ್ಕೆ ಸೇರ್ಕೊಳ್ಳುತ್ತೆ. ಅದರಿಂದ ಯಕ್ಷ್ಮನಃ ಪರಾಶರ ಭಟ್ರಿಗೆ ಆ ಯಕ್ಷ್ಮ ರೋಗದಿಂದ ಹೋದ್ರು ಅಂತ ಕೆಲವು ಹೇಳ್ತಾರೆ. ಅದೇನೇನು ಅದು ಗೊತ್ತಿಲ್ಲ. ಅದರಲ್ಲಿ ಅವರ ಇದ್ರ ಬಗ್ಗೆ ಗಾಢವಾಗಿದೆ. ಅವ್ರು 28 ವರ್ಷಕ್ಕೆ ಹೋದ್ರು ಅಂತಾರೆ. ಅದು ನಂಬಕ್ ಸಾಧ್ಯವೇ ಇಲ್ಲ. ಯಾಕಂದ್ರೆ 105 ವರ್ಷ ಇದ್ದು ಅಂತಾರೆ. 80 ವರ್ಷ ಹೇಳಿ, ಯಾಕಂದ್ರೆ 28 ಸಾಧ್ಯವೇ ಇಲ್ಲ. ಅವ್ರು ಬಂದು ಭಾಷೆಗಾರ ಆದ್ಮೇಲೆ ಅವರ ಗದ್ದೆಯನ್ನ ಅಲ್ಲ ಅದು ಸರಿ ಇಲ್ಲ ಸ್ವೀಕಾರ ಮಾಡಿದ್ರು ಅಂತ ಹೇಳಿದ್ರೆ ಇಲ್ಲೇ 20 ವರ್ಷ ಇದ್ರು ಅವರು. ಅವರಲ್ಲಿ ಓದಿದ್ದು ಇವ್ರು ಹೋದಾದ್ಮೇಲೆ ಇನ್ನೂ ಅವರಿದ್ರು. ಅವ್ರ ಇಲ್ಲಿಗೆ ಬಂದು ವೇದಾಂತಿನ ಒಬ್ಬನ ಜಯಿಸಿ ವಾಪಸ್ ಹೋಗಿ ಇದ್ದು ಅಂತಂದ್ರೆ ಖಂಡಿತ 80 ವರ್ಷದ ಮೇಲೆ ಇದ್ದಾರೆ. ಅಥವಾ ಪುಸ್ತಕವನ್ನೇ ಮಾಡಿದ್ದಾರೆ. ಮಾಡ್ಬಿಟ್ಟು ಕಡೆಗೆ ನಿರ್ಣಯ ಮಾಡೋದು ಬಹಳ ಕಷ್ಟ. ಬಟ್ ಎಲ್ಲ ನೋಡುವಾಗ ಅವರು 80 ವರ್ಷದ ಮೇಲೆ ಇದ್ರು ಅಂತ ಆಗುತ್ತೆ ಅಂತ ಹೇಳ್ತಾರೆ.
ಅದರಲ್ಲಿ. ಅವಾಗ ಯಾಕಂದ್ರೆ ಭಾಷ್ಯಕಾರ ಕಣ್ಣಿಗೆ ಹೋಗ್ಬೇಕಾಗಿದೆ ಇದ್ರಿಗೆ 120 ವರ್ಷ, ಇಲ್ಲಿ 80 ವರ್ಷ, ಇಲ್ಲಿಂದ 40 ವರ್ಷ ಇವರೇ ಇದ್ರು. ಇವ್ರು ಆದ್ಮೇಲೆ ಇದ್ದಂದ್ರೆ ಅಲ್ಲೇ 28 ಹೊಡೋಗ್ಬಿಡುತ್ತೆ, ಅದರಿಂದ ಸಾಧ್ಯವೇ ಇಲ್ಲ ಅದು. ಅದೇ ತರ ಅಲ್ಲಿಂದ ಆಗ ಭಾರತದಲ್ಲಿ ಹೇಳಿರುವ ಭೀಷ್ಮ ಹೇಳುವ ಸಹಸ್ರನಾಮವನ್ನು ಜಪವನ್ನು ಮಾಡಿ, ಅಷ್ಟೇ ಅಲ್ಲ ಜ್ವರ ವಿಷಯ ಸಸ್ಯ, ವಿಶೇಷವಾದ ಜ್ವರ ಬಂದಾಗ ಆಗ ಹೋಮಸ್ತು ಪೂರ್ವ, ಮೊದಲು ಹೋಮವನ್ನ ಮಾಡಿ ಇವ್ರನ್ನ ಕರೆಸಿ ಅದಕ್ಕೆ ಕೆಲವು ಮೂಲಿಕೆ ಹೋಮ ಅಂದ್ರೆ ಮೂಲಿಕೆಗಳು ಹೋಮ ಮಾಡೋದು. ಆ ಮೂಲಿಕೆಗೆ ಹೋಮ ಮಾಡೋದ್ರಿಂದ ಹೊಗೆ ಬರುತ್ತೆ ನೋಡಿ, ಈಗಲೂ ಅದು ಬರುತ್ತೆ. ಆ ಹೊಗೆಯನ್ನ ಮಾಡೋದ್ರಿಂದ ಇದಾಗುತ್ತೆ. ಈಗಲೂ ಸಹ ಸುದರ್ಶನ ಹೋಮ ಮಾಡ್ಬೇಕಾದ ಅಂದ್ರೆ ಆ ಕಡೆಗೆ ಪೂರ್ಣಾಹುತಿಗೆ ಅನೇಕ ಮೂಲಿಕೆಗಳನ್ನ ನಮ್ಮ ಹಿಂದೆ ಇದ್ದಂತಹ ಆಂಡವನ್ ಸ್ವಾಮಿ ರಂಗರಾಮಾಜ ಮಹಾದೇಶಿಕರು, ಅವರು ಆಯುರ್ವೇದದಲ್ಲಿ ಬಹಳ ಪ್ರಸಿದ್ಧರವರು. ಅವರು ಯಾವ್ದೋ ಮೂಲೆಗಳ ಹೇಳಿ ತರಿಸಿಟ್ರವರು, ಅವರೇ ಕೈಯಿಂದ ತಂದ್ಕೊಡೋ ಇದನ್ನ ಹಾಕೊಂಡ್ಬಿಟ್ರು ಅಂತ. ಆ ಥರ ಅವರು ಆಯುರ್ವೇದದಲ್ಲಿ ಬಹಳ ನಿಷ್ಣಾತರವರು. ಚೀಟಿ ಎಲ್ಲ ಬರ್ಕೊಡೋರು, ಡಾಕ್ಟರ್ ತರ ಚೀಟಿ ಬರ್ಕೊಡೋರು. ನಮ್ಮ ಭರತಿಗೆ ಬರ್ಕೊಟ್ಟಿದ್ರು ಚೀಟಿ, ಇದನ್ನ ತಪ್ಪು ಅಂತ ಬರ್ಕೊಟ್ಟಿದ್ರು. ಹಾಗೆ ಅಷ್ಟೆಲ್ಲ ಅವ್ರಿಗೆ ಎಲ್ಲದಲ್ಲೂ ಅವರಿಗೆ ಪರಿಣಿತಿ. ಅವ್ರಿಗೆ ಅಷ್ಟು ಯಾರಿಗೂ ಹೇಳ್ಕೊಳ್ತಿರ್ಲಿಲ್ಲ, ಗೊತ್ತಿಲ್ಲ ಅವ್ರಿಗೆ ಅವರ ಒಂದು ಮಹತ್ವ ತುಂಬಾ ಜನ ಗೊತ್ತಿಲ್ಲ. ಅವರಂತ ಅಷ್ಟು ಮಹಾನ್ ಇದು ಆಯುರ್ವೇದದಲ್ಲಿ ಆಗ್ಲಿ, ಕೆತ್ತನೆ ಆಗೋದಾಗ್ಲಿ, ಸಾಲಿಗ್ರಾಮವನ್ನಲ್ಲಿ ಕೆತ್ತಿ ಶಿಲೆ ಇದು ಮಾಡ್ತಿದ್ದಾರೆ, ಕೆತ್ತನೆ ಎಲ್ಲ ಗೊತ್ತಿತ್ತು ಅವ್ರಿಗೆ. 1, 2 ಅಲ್ಲ, ಪ್ರತಿಯೊಂದರಲ್ಲೂ ಅವ್ರಿಗೆ ಪ್ರಾವೀಣ್ಯತೆ ಇತ್ತು ಅವ್ರಿಗೆ. ತಮಿಳು ಆಗ್ಲಿ ಇದರಲ್ಲೂ ಪ್ರತಿಯೊಂದುವೆ ಛಂದಸ್ಸು ಅವಾಗ ನಮಗೆ ವಾಸನ್ ಅಂತಿದ್ರು ನಮ್ಮವರೇ, ನನಗೂ ಭಾಷೆ ಆಗಿದ್ರು. ಈಗ ಚೆನ್ನೈಯಲ್ಲಿದ್ದಾರೆ, ತುಂಬಾ ಅವರು ಇದು. ಆಗ ಅವರು ಒಂದ್ಸಲ ಅವರು ಆಂಡವನಾಶ್ರಮಕ್ಕೆ ಅವರು ಹೋಗಿದ್ದಾಗ ಅವ್ರಿಗೆ ಆಗ ಇವರು ಅವ್ರನ್ನ ಕೇಳಿದ್ರಂತೆ, ಈ ತರ ಒಬ್ಬ ತಮಿಳ್ ಪುಲುವ ಮಹಾಜ್ಞಾನಿ, ವ್ಯಾಖ್ಯಾನದಲ್ಲಿ ತಮಿಳು ವ್ಯಾಖ್ಯಾನದಲ್ಲಿ ಇದೆಯಲ್ಲ ಅದರಲ್ಲಿ ಬಹಳ ಜ್ಞಾನಿ. ಆಗ ಅವ್ರು ಹೇಳಿದಂತ ಅವರು ಅದು ಇವ್ರಿಗೆ ನಮ್ಮ ವಾಸನೆ ಹೇಳ್ತಾರೆ, ಯಾವುದೋ ಒಂದು ಛಂದಸ್ ಹೇಳಿ ಅದೇನೋ ಈ ದೇಶಿಕರು ಎಲ್ಲಾ ಛಂದಸ್ಸನ್ನು ಮಾಡಿದ್ದಾರೆ ಅಂತ ನೀವು ಹೇಳ್ತೀರಾ, ಅವ್ರು ಹೇಳಿದ್ದಾರೆ, ಆದ್ರೆ ಈ ಛಂದಸ್ಸಲ್ಲಿ ಒಂದು ಬಿಟ್ಟಿದ್ದಾರೆ ಅವರು ಅಂತ ಹೇಳಿದಂತೆ. ಆಗ ಇವರು ಹೇಳಿದಾಗ ಅವರ ಕೂತು ಅಂತ ಕೂರ್ಸಂತೆ. ಇವ್ರು ಕೇಳಿದ ಪ್ರಶ್ನೆ, ಒಂದು ಸ್ಲೇಟ್ ಎಲ್ಲ ಕೊಟ್ರಂತೆ, ಪೇಪರ್ ಪೆನ್ನೋ ಸ್ಲೇಟ್ ಕೊಟ್ರಂತೆ. ಕೊಟ್ಬಿಟ್ಟು ಆ ದೇಶಿಕ ಪ್ರಬಂಧದಲ್ಲಿ ಒಂದು ಇದು ಬರ್ತಲ್ಲ, ಅದರಲ್ಲಿ ಇದೆಲ್ಲ ಬರ್ತವೆ, ಅದನ್ನ ಹೇಳಿದಂತೆ ಇದಕ್ಕೆ ಬರ್ಕೊಂಡು ಹೋಗ್ಬಿಟ್ಟು ಅಂತ. ಅದು 108 ಬರ್ಬೇಕು, ಅದಕ್ಕೆ ಎಷ್ಟಾಯ್ತು ಎಣ್ಸೋದು 108. ಯಾರು ಹೇಳಿದ್ರು ಮಾಡಿಲ್ಲ ಅಂತ, ಹೋಗಿ ಹೇಳು ಅವ್ರಿಗೆ ಇದೆಲ್ಲೂ ಮಾಡಿದ ದೇಶಿಕರು ಅಂದ್ಬಿಟ್ಟು. ಅಷ್ಟು ಅವ್ರಿಗೆ ಚಂದ ಎಲ್ಲೂ ಗೊತ್ತಿತ್ತು, ಮಹಾಜ್ಞಾನಿ. ಆದ್ರೆ ಹೊರಗಡೆ ತೋರಿಸ್ಕೊತಿರ್ಲಿಲ್ಲ ಅವರು. ಸಂಗೀತ ಯಾವ್ದು ಕೇಳ್ತೀರ ಅವ್ರಿಗೆ ಎಲ್ಲವೂ ಸಹ. ಆತರ ಅವರು ಇದಕ್ಕೆ ಎಲ್ಲಕ್ಕೂ ಹೋಮಕ್ಕೆ ಅವಾಗ ತಂದ್ಕೊಡೋರು, ನಾನೇ ನೋಡಿದ್ದೀನಿ. ಅವಾಗ ತುಂಬಾ ಇದಾಗಿದ್ರು, ತಂದು ಅವಾಗ ಮೂಲಿಕೆಗಳ ಹೇಳಿದ್ರು, ಇದೆಲ್ಲ ಬಹಳ ನಾನು ಅವಾಗಿದ್ರು, ಇದೆಲ್ಲ ಬಹಳ ವಿಶೇಷವಾದ ಇದು, ಇದೆಲ್ಲ ಇದಾಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ಇಲ್ಲಿ ಹೇಳ್ತಾರೆ, ಹೋಮಸ್ತು ಪೂರ್ವವತೆ, ಮೊದಲು ಹೋಮವನ್ನು ಮಾಡಿ ಇತರ ಮೂಲಿಕೆ ಎಲ್ಲ ಹಾಕಿ, ಪ್ಲಸ್ ಯಾವ್ದು ಬರೀ ಸುಮ್ಮನೆ ಹಾಕೋದಲ್ಲ, ಶಾಸ್ತ್ರ ರೀತಿಯಾಗಿ ಧನ್ವಂತರಿ ಹೋಮ ತರ ಹೋಮವನ್ನು ಮಾಡಿ, ಆಮೇಲೆ ಜಪ್ಯಂ ವಿಷ್ಣು ನಾಮ ಸಹಸ್ರಗಂ ಅಂದ್ರೆ ಪೂರ್ವವತೆ ಹೋಮಂ ಕುರ್ಯಾತೆ ತದನಂತರಂ ಜಪ್ಯಂ ಕುರ್ಯಾತ್ ಅಂತ. ಮೊದಲು ಹೋಮ ಮಾಡಿ ಅದಾದ್ಮೇಲೆ ವಿಷ್ಣು ಸಹಸ್ರನಾಮವನ್ನು ಜಪ ಮಾಡಿ ಅವ ಮಾಡಿದ್ರೆ ಎಲ್ಲ ಹೊಟ್ಟೋಗ್ಬಿಡುತ್ತೆ ಅದು ಅಂದ್ಬಿಟ್ಟು ಅಂತ. ಆಮೇಲೆ ಗ್ರಹದೇಹೆ, ಗ್ರಹಗತಿಗಳ ಕೆಲವು ಗ್ರಹ ಬಡಿಯೋದು ಅಂತ ಹೇಳ್ದ, ಗ್ರಹಗತಿಗಳ ನಿರ್ವಹಣೆಯಲ್ಲಿ ಇದು ಇದರಲ್ಲಿ ಜ್ಯೋತಿಷ್ ಶಾಸ್ತ್ರದಲ್ಲಿ ಬರೋದು, ಗ್ರಹಗತಿಯಲ್ಲಿ ಬರೋದು. ಹೇಳ್ತಾರೆ, ಅಸತ್ಮತಂ ಬರುತ್ ಸೂಕ್ತಂ ವಿಷ್ಣು ನಾಮ ಸಹಸ್ರಕಂ ಅನ್ಯತ್ರ ಚ ಏವಂ ವಿಧಂ ಅನ್ವೇಷ್ಟವ್ಯಂ. ಆ ಗ್ರಹಗತಿಗಳ ಮೊದಲು ಮರುಸೂಕ್ತವನ್ನು ಹೇಳಿ, ಮರುಸೂಕ್ತವನ್ನು ಹೇಳಿದ್ಮೇಲೆ ವಿಷ್ಣುವರ ನಾಮ ಸಹಸ್ರಕಂ ವಿಷ್ಣು ಸಹಸ್ರನಾಮವನ್ನು ಹೇಳಿ, ಆಮೇಲೆ ಅನ್ಯತ್ರಂಚ ಏವಂ ವಿಧಂ ಅನ್ವೇಷ್ಟವ್ಯಂ. ಅದೇ ತರ ಇತರ ಅಂದ್ರೆ ಗ್ರಹಗಳಿಗೆ ಇತರ ಪೀಠಗಳು ಏನಿದೆಯೋ ಆ ಪೀಠಗಳಿಗೆ ಇದನ್ನೇ ಅನ್ವೇಷ್ಟವ್ಯಂ, ಈ ತರವನ್ನೇ ಮಾಡಿ. ಈಗ ಮರು ಸೂಕ್ತ ಯಾವುದಕ್ಕೂ ಹೇಳಿದ್ರು, ಬೇರೆದಕ್ಕೆ ಇನ್ನೊಂದು ಸೂಕ್ತ ಇರಬೇಕು, ಬಟ್ ಕಾಮನ್ ಆಗಿರೋದು ಯಾವುದಂದ್ರೆ ವಿಷ್ಣು ಸಹಸ್ರನಾಮ. ಅದರಿಂದ ಅದನ್ನ ಕ್ರಮವನ್ನು ಇದೇ ಕ್ರಮವನ್ನು ಅನ್ನಿಸ್ಕೊಂಡು ಬೇರೆ ಕಾಯಿಲೆಗಳಿಗೂ ಮಾಡ್ಕೊಳ್ಳಿ. ಅಂದ್ರೆ ಗ್ರಹದಿಂದ ಉಂಟಾಗೋದಂತ ಏನು ನಮಗೆ ಸರಿ ಇಲ್ಲ, ಗ್ರಹ ಸರಿ ಇಲ್ಲ, ಇದಾಗಿಲ್ಲ ಅಂತೆಲ್ಲ ನಮಗೆ ಇವನ್ ಬಾಧೆ ಇದೆ, ಶನಿ ಬಾಧೆ ಇದೆ, ಎಲ್ಲಕ್ಕೂ ಒಂದೇ ಮಂತ್ರ, ಒಂದೇ ಔಷಧಿ. ಇದು ವಿಷ್ಣು ಸಹಸ್ರನಾಮ ಹೇಳಿದ್ರೆ ಎಲ್ಲವೂ ಸರಿ ಹೋಗುತ್ತೆ. ಅದಕ್ಕೆ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಅಂತ ಯಾದಕ್ಕೆ ದಾಸರು ಕೊಂಡಾಡ್ತಾರೆ, ಎಲ್ಲಾ ಗ್ರಹಗಳಿಗೂ ಬಲ ನೀನೆ ಸಹಸಿಜಾಕ್ಷ ಅಂತ ಅದ್ಭುತವಾಗಿ ಆ ದಾಸರದ ಪದಗಳೇ ಹೇಳ್ತಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೇಗೆ ಅನುಭವಿಸಿ ಅವರು ಎಲ್ಲಾ ಪದಗಳನ್ನು ಮಾಡಿದ್ದಾರೆ. ಹಾಗೆ ಆ ತರ
ಅದನ್ನ ಹೇಳ್ತಾರೆ ಎಲ್ಲವನ್ನು. ಅಂದ್ರೆ ಲೌಕಿಕವಾಗಿ ಆದಿ ಭೌತಿಕವಾಗಿಯೂ ಸಹ ವಿಷ್ಣು ಸಹಸ್ರನಾಮ ಏನೋ ಬರೀ ಅಧ್ಯಾತ್ಮಪ್ಪ ಅದು ಹೇಳ್ಬಿಟ್ರೆ ಬೇಡ ಬೇಡ, ಅದ್ರಲ್ಲಿ ವಿಷ್ಣು ಸಹಸ್ರ ಹೇಳಿದ್ರೆ ಮೋಕ್ಷ ಆಗ್ಬಿಡ್ತಂತೆ ಹೇಳ್ಬೇಡಿ ಅಂತ ಹೇಳೋರು ನಮ್ಮಲ್ಲಿದ್ದಾರೆ. ಅದಷ್ಟೇ ಅಲ್ಲಪ್ಪ, ನಿಮಗೆ ಬೇಕಾಗಿದ್ದಾಗುತ್ತೆ. ಇದಲ್ಲದೆ ನಿಮಗೆ ದನ ಬೇಕಾ, ಗನಗ ಬೇಕಾ, ಎಲ್ಲವೂ ಸಿಗುತ್ತೆ ನಿಮಗೆ. ರಾಮಾಯಣ ಹೇಳ್ದಂಗೆ ಎಲ್ಲವೂ ಬರುತ್ತೆ. ಐಹಿಕ ಆಮುಷ್ಮಿಕ ಎಲ್ಲವೂ, ಆಮುಷ್ಮಿಕ ಬೇಡ ಅಂತ ಐಹಿಕವಾದ ಪರವೂ ಸಿಗುತ್ತೆ. ಅದನ್ನ ಹೇಳ್ತಾರೆ. ಕಡೆಗೆ ಇನ್ನು ಕಾವ್ಯಗಳಲ್ಲಿ ಕವಿಗಳು ಏನಾದ್ರು ವರ್ಣನೆ ಮಾಡ್ತಾರ ಅನ್ನುವಾಗ ಹೇಳ್ತಾರೆ. ಅದಕ್ಕೆ ಅದು ಹೇಳ್ತಾರೆ, ಪ್ರಾಕೃತಾಃ ಕವಯೋಪಿ ಸರ್ವಜೀವ ರಕ್ಷಾತ್ವೇನ ವರ್ಣಯಂತಿ ಯಥಾಹ ಬಾಣಃ ಸೂತಿಗಾಗ್ರಹ ವರ್ಣನೆ ಅವಿಚ್ಛಿನ್ನ ಪಠ್ಯಮಾನಃ ನಾರಾಯಣ ನಾಮ ಸಹಸ್ರಕಂ ಇತಿ. ಕಡೆಗೆ ಪ್ರಾಕೃತಾಃ ಕವಯೋಪಿ ಅಂದ್ರೆ ಸಾಧಾರಣವಾದ ಕವಿಗಳು ಸಹ, ಪ್ರಾಕೃತಾಃ ಕವಯೋಪಿ ಸಾಧಾರಣವಾದ ಕವಿಗಳು ಸಹ, ರಚನಾಕಾರರು ಸಹ ವಿಷ್ಣು ಸಹಸ್ರನಾಮವನ್ನು ಕೊಂಡಾಡಿದ್ದಾರೆ. ಹಾಗಿರಬೇಕಾದ್ರೆ ಕವಿಗಳಲ್ಲೇ ಶ್ರೇಷ್ಠ ಅಂದ್ರೆ ಸಾಧಾರಣ ಕವಿಗಳು ಸಹ ವಿಷ್ಣು ಸಹಸ್ರನಾಮ ಕೊಂಡಿದ್ದಾರೆ. ಇನ್ನು ವಿಶೇಷವಾದ ಕವಿಗಳು ಹೇಳ್ಬೇಕೆ ಅಂತ ಇದು ಕೈಮುದುಗ ನ್ಯಾಯ ತರ. ಅವಾಗ ಹೇಳ್ತಾರೆ, ಸರ್ವ ಜೀವ ರಕ್ಷಾತ್ಮತ್ವೇನ ವರ್ಣಯಂತಿ. ಈ ಸಹಸ್ರನಾಮವನ್ನ ಎಲ್ಲಾ ಜೀವನ ರಕ್ಷಣೆಯಾಗಿ ವರ್ಣನೆ ಮಾಡಿದ್ದಾರೆ ತಮ್ಮ ಕಾವ್ಯಗಳಲ್ಲಿ. ಈಗ ಕವಿಗಳಿಗೆ ಬಂದ್ರು, ಕಾವ್ಯಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಅದರಲ್ಲಿ ಯಥಾಹ ಯಾರಪ್ಪ ಒಂದು ಉದಾಹರಣೆ ಕೊಡ್ತಾರೆ ಇಲ್ಲಿ ಅವರು. ಯಥಾಹ ಯಾವ ತರ ಅಂದ್ರೆ ಅಂತ ಹೇಳ್ತಾರೆ. ಬಾಣಭಟ್ಟ ಅವನ ಕಾದಂಬರಿ ಅಂತ ಒಂದು ತುಂಬಾ ಅದ್ಭುತವಾದ ಗ್ರಂಥವನ್ನು ಬರೆದಿದ್ದಾರೆ. ಅದರಲ್ಲಿ ಒಂದು ಸೂತಿಕ ಒಂದು ಬರುತ್ತೆ, ಹೆರುವ ಒಂದು ಪ್ರಸಂಗ ಬರುತ್ತೆ. ಅಲ್ಲಿ ಅವನು ಹೇಳ್ತಾನೆ ಸೂತಿಕಾ ಗ್ರಹ ವರ್ಣನೆ. ಆಗ ಗೃಹ ಮನೆಯ ವರ್ಣನೆ ಮಾಡ್ತಾನೆ. ಮಾಡ್ಬಿಟ್ಟು ಅಲ್ಲಿ ಆಗುವಾಗ ಹೇಳ್ತಾನೆ, ಅಲ್ಲಿ ಅವಿಚ್ಛಿನ್ಯ ಪಠ್ಯಮಾನ ನಾರಾಯಣ ನಾಮ ಸಹಸ್ರಕಂ ಇತಿ. ಅವನ ನಿರ್ಮಾಣ ಮಾಡಿದಂತ ಆ ಕಾವ್ಯದಲ್ಲಿ ಮಾಡಿದಂಥದ್ದಲ್ಲಿ ಅವಿಚ್ಛಿನ್ನವಾಗಿ ಆ ಹೆರಿಗೆ ಆಗೋವರೆಗೆ, ಯಾವಾಗ ಅವ್ರ ಹೆರಿಗೆ ನೋವು ಅಂತ ಹೋಗ್ತಾರೋ ಅಲ್ಲಿಂದ ಆಗೋವರೆಗೆ ಅವಿಚ್ಛಿನ್ನವಾಗಿ, ಕೆಲವು ಸಮಯ 2 ಗಂಟೆ ಆಗೋದು, 3 ಗಂಟೆ ಆಗೋದಿಲ್ಲ, 1 ದಿನವೇ ಆಗ್ಬೋದು, ಅವಿಚ್ಛಿನ್ನವಾಗಿ ಭಗವಂತನ ಸಹಸ್ರನಾಮ ಪಠನವಾಗ್ತಾ ಇತ್ತು ಅಂತ ಬಾಣಭಟ್ಟ ಹೇಳಿದಾನೆ ಅನ್ಬಿಟ್ಟು ಅಂತ ಇತಿ ಅಂತ ಅವನು ಹೇಳಿದಾನೆ, ಕಾವ್ಯದನ್ನು ಹೇಳಿದಾನೆ. ಕಷ್ಟ ಅಷ್ಟೇ ಅಲ್ಲ, ಆಮೇಲೆ ಇದನ್ನ ಹೇಳ್ತಾರೆ. ಇವಾಗ ಗೊತ್ತು ಅವರಿಗೆ ಈ ಲೋಕದಲ್ಲಿ ಈ ಭಗವಂತನ ಧ್ಯಾನ ಮಾಡಿ ಮೋಕ್ಷ ಪಡ್ಕೊಳ್ಳಿ ಅಂದ್ರೆ ಅಷ್ಟು ಸ್ವಲ್ಪ ಹಿಡ್ಸಿದ್ರು ತುಂಬಾ ಹಿಡ್ಸಲ್ಲ. ಕೆಲವ್ರು ಹಿಡ್ಸೋದೇ ಇಲ್ಲ, ಕೆಲವು ತುಂಬಾ ಕಹಿ, ಕೆಲವು ಹಿಡ್ಸಿದ್ರು ಆಗುತ್ತೆ, ಇನ್ ಕೆಲವ್ರಿಗೆ ಏನೋ ಅಂತ ಆತರ, ಕೆಲವ್ರು ಮಾತ್ರ ಇದಿರುತ್ತೆ. ಅವ್ರಿಗೆ ಹೇಳ್ಕೊಂಬರ್ತಾರೆ, ಇವಾಗ ಸರಿಯಪ್ಪ ನಿಮಗೆ ಅದಕ್ಕೆ ಇಷ್ಟ ಇದೆ ಅಂತಾರಲ್ಲ, ನಿಮಗೂ ಬೇಕಾಗಿದ್ದು ಇದರಲ್ಲಿದೆ ಏನು ಅಂತ ಹೇಳ್ಕೊಂಬರ್ತಾರೆ. ಇದಕ್ಕೆ ಲೋಕೇಚ ಲೋಕದಲ್ಲಿ ಹೇಳ್ತಾರೆ, ಗ್ರಹಣ ಧಾರಣ ಶ್ರವಣ ಜಪ ಸಂಕೀರ್ತನ ಲೇಖನ ವ್ಯಾಕನ ತನ್ನಿಷ್ಠ ಪೂಜನ ಪ್ರಭೃತಿಭಿಃ ವಿಷ ಪಿಶಾಚ ವ್ಯಾಧಿ ಗ್ರಹ ದುಸ್ವಪ್ನ ದುರ್ನಿಮಿತ್ತಾದಿ ಆಶಿವೋಪಶಮನಾಯ ಮಹಾಪಾತಕಾದಿ ಪ್ರಾಯಶ್ಚಿತ್ತಾಯ ಐಹಿಕ ಆಮುಷ್ಮಿಕ ಅಭ್ಯುದಯ ಸಿದ್ಧಯೇ ಸಂಸಾರ ಗ್ರಂಥಿ ವಿಸ್ರಸಂಸನ್ನಾಯ ವೈಷ್ಣವ ಪರಮಪದ ಅವಾಪ್ತಯೇ ತಾದಾತ್ವಿಕ ಭಗವದ್ಗುಣ ಸುಧಾಸ್ವಾದ ಸುಖಾಯ ಚ ಆಬಾಲ ಮೂಕ ಮೂರ್ಖ ಸ್ತ್ರೀ ನಾಸ್ತಿಕೈ ಭೇಷಜಂ ನಿರ್ದಯ ಶ್ರದ್ಧಾಭಕ್ತಿ ವಿಶ್ವಾಸ ಪೂರ್ವಕಂ ಪರಿಗೃಹ್ಯತೆ ನ ಚ ಏವಂ ವಿಧಃ ಪರಿಗ್ರಹೋ ವೇದಾನಾಮಪಿ ತೇಷಾಂ ಮೂರ್ಖಾದಿಭಿಃ ಅಪರಿಗ್ರಹಾತ್ ಕುಲಚರಣ ಗೋತ್ರಾದಿ ವ್ಯವಸ್ಥೆಯ ಪ್ರತಿಶಾಖಂ ಪ್ರತಿಗ್ರಹ ವಿಭಾಗಚ್ಚ ಏವಂ ಪರಿಗ್ರಹಾತಿಶಯಾತ್ ಅಪ್ಯಸ್ಯ ಉಪೇದೇಯ ತಮತ್ವಂ. ಇಲ್ಲೇ ಕಡೆ ಹೇಳ್ಬಿಟ್ರು ನೋಡಿ, ಮುಖ್ಯವಾಗಿ ನಾವು ಬೇಕಾಗಿದ್ದೇನಂದ್ರೆ ಇದ್ರಲ್ಲಿ ಆಬಾಲ ಮೂಕ ಮೂರ್ಖ ಸ್ತ್ರೀ ನಾಸ್ತಿಕ. ಆಬಾಲ ಬಾಲಕರು, ಮೂರ್ಖರು ಸಹ ಬೇರೆ ಏನಿಲ್ಲದೆ ಇದ್ರು ಮೂರ್ಖರು, ಬಟ್ ಭಗವಂತನಿದೆ ಅವ್ರು ಹೇಳಿದ್ರು ಅವ್ರಿಗೂ ಒಳ್ಳೇದಾಗುತ್ತೆ. ಸ್ತ್ರೀಯರು ಹೇಳ್ಬಾರ್ದು ಅಂತಾರಲ್ಲ ನೋಡಿ, ಸಾಕ್ಷಾತ್ ಪರಮೇಶ್ವರ ಭಟ್ರೆ ಹೇಳಿದ್ದಾರೆ ಸ್ತ್ರೀಯರು ಹೇಳ್ಬೋದು ಅಂತ, ಸ್ತ್ರೀಯರು ಹೇಳ್ಬೋದು ಅಂತ, ಬೇರೆ ಇತರ ವರ್ಣದವರು ಹೇಳ್ಬೋದು, ತೊಂದರೆ ಇಲ್ಲ. ನಾಸ್ತಿಕ ಇದು ನಾಸ್ತಿಕ ಏಕ ಭೇಷಜಂ, ನಾಸ್ತಿಕರಿಗೂ ಸಹ ಇದು ಭೇಷಜಂ ಅಂದ್ರೆ ನಾಸ್ತಿಕರಾಗಿರ್ತಾರೆ, ಅವ್ರಿಗೂ ಸಹ ಕಿವಿ ಮೇಲೆ ಏನಾದ್ರೂ ಬೀಳ್ತಾ ಇದ್ರೆ ಅವ್ರಿಗೆ ಅರಿವಿಲ್ದೇನೆ ಇದು ಔಷಧಿ ಆಗುತ್ತೆ. ಭೇಷಜಂ ಇದು ಅವ್ರಿಗೆ ಔಷಧವಾಗುತ್ತಂತೆ. ಆಗ್ಬಿಟ್ಟು ಅದಕ್ಕೆ ಅದ್ಮೇಲೆ ಅದು ನಿರ್ದೇಶ ಶ್ರದ್ಧಾ ಭಕ್ತಿ ವಿಶ್ವಾಸ ಪೂರ್ವಕಂ. ಅದನ್ನ ಯಾರು ನಿರತಿಶಯವಾಗ ಶ್ರದ್ಧಾ ಭಕ್ತಿಯಿಂದ ಸ್ವೀಕಾರ ಮಾಡ್ತಾರೋ ಪರಿಗೃಹ್ಯತೆ ಅವ್ರಿಗೆ ಎಲ್ಲಾರ್ಗೂ ಒಳ್ಳೇದಾಗುತ್ತೆ ಅನ್ಬಿಟ್ಟು ಇಲ್ಲಿ ಹೇಳ್ಬೇಕಾದ್ರೆ ಅದನ್ನ ಹೇಳ್ಕೊಂಡ್ಬರ್ತಾರೆ. ಮೊದಲು ಹೇಳ್ತಾರೆ ಕಡೆಗೆ ಇದನ್ನ ಮೊದಲು ಮಾಡ್ಬೇಕಾದ ಅಂದ್ರೆ ಇದರಲ್ಲಿ ಮೊದಲು ಹೇಳ್ತಾರೆ ಯಾರ್ಯಾರು ಅಂದ್ರೆ ಕೆಲವರಿಗೆ ಯಾರು ಹೇಳ್ತಾರೆ ಅವರಿಗೆ ಗ್ರಹಣ ಧಾರಣ. ಇದರಲ್ಲಿ ಭಗವಂತ ಇದು ಗ್ರಹಣ ನಾಮ ಗ್ರಹಣ
ಆಮೇಲೆ ಧಾರಣ, ಆಮೇಲೆ ಅದಕ್ಕೆ ಶ್ರವಣ ಕೇಳೋದು, ಜಪ ಸಂಕೀರ್ತನ. ಇದನ್ನ ವಿಷ್ಣು ಸಹಸ್ರನಾಮವನ್ನ ಕೇಳೋದ್ರಿಂದ, ಇಲ್ಲ ಹೇಳೋದ್ರಿಂದ, ಧಾರಣ ಮಾಡೋದ್ರಿಂದ, ಇಲ್ಲ ಜಪ ಮಾಡೋದ್ರಿಂದ, ಇಲ್ಲ ಸಂಕೀರ್ತನ, ಜಪ ಮಾಡೋದು ಮನಸ್ಸಿನಲ್ಲಿ, ಸಂಕೀರ್ತನ ಜೋರ ಹೇಳೋದು ಮಾಡೋದ್ರಿಂದ, ಆಗ ಲೇಖನ ವ್ಯಾಖ್ಯಾನ ಬರೆಯೋದ್ರಿಂದ, ವ್ಯಾಖ್ಯಾನ ಮಾಡೋದ್ರಿಂದ, ಇಲ್ಲ ವ್ಯಾಖ್ಯಾನ ಓದೋದ್ರಿಂದ ಹೋಗೋದು. ಎಲ್ಲರಿಗೂ ವ್ಯಾಖ್ಯಾನ ಮಾಡೋಕೆ ಸಾಮರ್ಥ್ಯ ಆಗಿದೆ ಅಂದ್ರೆ ವ್ಯಾಖ್ಯಾನ ಮಾಡೋದ್ರಿಂದ ಪರಾಶರ ಭಟ್ರು ತಮಗೆ ಹೇಳ್ಕೋಬಹುದು. ಅದರಿಂದ ವ್ಯಾಖ್ಯಾನ ಮತ್ತೆ ಲೇದು ಅಂದ್ರೆ ವ್ಯಾಖ್ಯಾನವನ್ನ ಓದಿದ್ರು ಸಹ ನಮ್ಗೆ ಅದೇ ಪುಣ್ಯ ಬರುತ್ತೆ. ಅವರಿಗೆ ತನ್ನಿಷ್ಠ ಪೂಜನ ಪ್ರಗತಿವಿಹಿ, ಅದಲ್ಲದೆ ಅದನ್ನ ನಿಷ್ಠರಾದವ್ರಿಗೆ ಅವ್ರವ್ರಿಗೆ ಸಿಗುತ್ತೆ. ಅದ್ರ ಮೇಲೆ ಪೂಜನ ಪ್ರಗತಿವಿಹಿ, ಅದನ್ನ ಯಾರ್ಯಾರು ಇದ್ ಮಾಡ್ತಾರೋ, ಈ ನಿಷ್ಠೆಯನ್ನು ತೋರಿಸಿ ಹೇಳ್ತಾರೋ ಅವ್ರಿಗೆ ಏನಾಗುತ್ತೆ, ಅವ್ರು ಹೇಳ್ತಾರೆ ವಿಷ ಪಿಶಾಚ, ವಿಷ ಪ್ರಯಾಸನ ಮಾಡಿದ್ರು ಸಹ ಹೋಗುತ್ತಂತೆ. ಪಿಶಾಚ ಆಗಿದ್ರೆ ವ್ಯಾಧಿ ಹೋಗುತ್ತಂತೆ. ಗ್ರಹ ಮೇಲೆ ಹೇಳ್ದಂಗೆ ಆ ಗ್ರಹ ದೇಹ ಬಂತಲ್ಲ ಅದು ಹೋಗುತ್ತಂತೆ. ದುಸ್ವಪ್ನ ಇದ್ರೆ ಅದು ಹೋಗುತ್ತಂತೆ. ದುರ್ನಿಮಿತ್ತಾದಿ, ಒಂದು ದುರ್ನಿಮಿತ್ತ ಯಾವ್ದಾದ್ರು ಕಾರಣ ಅಂದ್ರೆ ಶಕುನಗಳು ಉಂಟಾದ್ರೆ ಅದು ಪರಿಣಾಮ ಆಗುತ್ತೆ. ಆಮೇಲೆ ಅಶಿವೋಪಶಮನಾಯ, ಯಾವ್ದೋ ತಿನ್ಬಾರ್ದನ್ನು ತಿನ್ಬಿಟ್ಟು ಅದನ್ನ ಶಮನ ಮಾಡ್ಕೊಳ್ಳೋದಿದ್ರು ಅದಕ್ಕೋಸ್ಕರ. ಆಮೇಲೆ ಮಹಾಪಾತಕಾದಿ ಪ್ರಾಯಶ್ಚಿತ್ತಾಯ, ಯಾವ್ದೋ ಮಹಾಪಾತಕ ಅಂದ್ರೆ ನಮಗೆ ಬುದ್ಧಿಪೂರ್ವ ಇಲ್ಲದೆ ಏನೋ ಒಂದು ಕಾರಣದ ಆಗ್ಬಿಡುತ್ತೆ ಅದು. ಆವಾಗ ಅದಕ್ಕೆ ಪ್ರಾಯಶ್ಚಿತ್ತಕವಾಗಿ ಅದು ಅಲ್ಲದೆ ಹೇಳ್ತಾರೆ ಐಹಿಕ ಆಮುಷ್ಮಿಕ. ಆಮೆ ಹಾಕಿದ್ರು. ಇಲ್ಲಿರುವ ಲೋಕಲ್ ಜನರಿಗೆ ಐಹಿಕತನ ಬೇಕು. ಐಹಿಕ ಆಮುಷ್ಮಿಕ, ಐಹಿಕವಾದದ್ದು ಆಮೇಲೆ ಅಭ್ಯುದಯ ಸಿದ್ಧಯೇ, ಅಭ್ಯುದಯ ಪಡಿಬೇಕಾ ಅದನ್ನು ಸಹಿತ ಎಲ್ಲವನ್ನೂ ಸಿದ್ಧ ಆಗುತ್ತೆ. ಇಲ್ಲ ಮೋಕ್ಷ ಬೇಕಾ ಅದು ಹೇಳ್ತಾರೆ ಸಂಸಾರ ಗ್ರಂಥಿ ವಿಶ್ರಂಸನಾಯ, ಇಲ್ಲ ಮೋಕ್ಷ ಬೇಕಾದ್ರೆ ನಿಮ್ಮ ಸಂಸಾರ ಗ್ರಂಥಿಯನ್ನ ವಿಶ್ರಂಸನಾಯ ಕತ್ತರಿಸಾಕ್ಬಿಡುತ್ತಂತೆ ಸಂಸಾರ ಗ್ರಂಥಿಯನ್ನ. ಆಮೇಲೆ ವೈಷ್ಣವ ಪರಮಪದ ಅವಾಪ್ತಯೇ, ವಿಷ್ಣುವಿನ ಪರಮಪದವನ್ನ ಪಡೆಯೋದಕ್ಕೆ ಯಾರ ಆಸೆ ಪಡೆಯೋರಿಗೆ ಅದಕ್ಕೆ ತಾದಾತ್ವಿಕ ಭಗವದ್ ಗುಣ ಸುಧಾಸ್ವಾದು ಸಾಧನಾಯ, ಅದು ತಾದಾತ್ವಿಕ. ಅದಲ್ದೇನೆ ಇನ್ನು ಕೆಲವರಿಗೆ ಭಗವಂತನ ನಾಮವನ್ನ ಹೇಳೋದೇ ಸ್ವಾದು. ಭಗವದ್ಗುಣ ಸುಧಾಸ್ವಾದ ಸುಖಾಯಚ, ನನಗೆ ಏನೇನು ಬೇಡಪ್ಪ ಭಗವಂತನ ಗುಣ ಹೇಳೋದ್ರಲ್ಲೇ ಸಾಕು, ಅದರಲ್ಲೇ ನಾನು ಸುಖ ಅನುಭವಿಸ್ತೀನಿ, ಅವ್ರಿಗೆ ಇದೆಲ್ಲ ಸಿಗುತ್ತೆ, ಭಗವಂತ ಕೊಡ್ತಾನೆ. ಆದರೂ ಆಸ್ವಾದ ಮಾಡೋರಿಗೂ ಸಹ ಇದು ಇದಾಗಿದೆ, ಔಷಧವಾಗಿದೆ. ಆಮೇಲೆ ಬಾಲವೃದ್ಧ ಹೇಳಿದ್ನಲ್ಲ ಎಲ್ಲವೂ ಸಹ ಏವಂಚ. ಆಮೇಲೆ ಕುಲಚರಣ ಗೋತ್ರಾದಿ ವ್ಯವಸ್ಥೆಯ ಕಡೆಗೆ ಇದರಿಂದ ಏನಾಗುತ್ತೆ, ಇದರಿಂದ ಅಂದ್ರೆ ಇದು ಕುಲಚರಣ ಇದಂದ್ರೆ ವರ್ಣಾಶ್ರಮ ಧರ್ಮವನ್ನ ಪಾಲಿಸ್ಬೇಕು, ಅದರಿಂದ ಕೂಡಿದ ಯಾವ ಸಂದೇಹ ಇಲ್ಲ. ಆದ್ರೆ ವ್ಯವಸ್ಥೆ ಪ್ರತಿಶಾಖಂ ಪರಿಗ್ರಹ ವಿಭಾಗಾತೆ, ಎಲ್ಲರೂ ಅವರ ಶಾಖೆಯನ್ನು ಅಧ್ಯಯನ ಮಾಡಿ ಅದರಲ್ಲಿರುವ ಸಾರವನ್ನ ತೊಳಬೇಕು, ಎಲ್ಲ ತಿಳ್ಕೊಂಡು. ಏವಂ ಪರಿಗ್ರಹ ಅತಿಶಯಾತೆ, ಅದನ್ನ ಮಾಡ್ಕೊಂಡಿದ್ರು ಸಹ ವಿಷ್ಣು ಸಹಸ್ರನಾಮವನ್ನು ಹೇಳ್ತಾರೆ ಅಂದ್ರೆ ಅವರು ಸಹ ಅಂತಹ ಅಧ್ಯಯನ ಮಾಡಿದವರು ಸಹ ವಿಷ್ಣು ಸಿಂಧೆನೆ ಹೇಳ್ತಾರೆ. ವಿಷ್ಣು ಸಹಸ್ರನಾಮವನ್ನು ಹೇಳದೆ ಇದ್ರೆ ಪರಿಪೂರ್ಣವಾಗೋದಿಲ್ಲ ಅನ್ನೋದ್ರಿಂದ ಅದರಿಂದ ಮಾಡ್ತಾರೆ. ಅದರಿಂದ ಅಸ್ಯ ಉಪಾದೇಯತ್ವ ಮತ್ವಂ, ಹಾಗಾಗಿ ವಿಷ್ಣು ಸಹಸ್ರನಾಮ ಎಲ್ಲರಿಂದಲೂ ಸ್ವೀಕರಿಸಬಲು ಯೋಗ್ಯವಾಗಿದೆ, ಮತ್ತೆ ಉಪಾದೇಯ ತಮ ಅಂತ ಆಗುತ್ತೆ ಅಂತ ಅದನ್ನ ಹೇಳ್ತಾರೆ. ಇಲ್ಲಿ ಮುಗಿಸ್ಕೊಳ್ಳೋಣ, ಇನ್ನೊಂದು ಸ್ಟೋರ್ ಇದೆ. ಕವಿತಾರ್ಕಿಕ ಸಿಂಹಾಯ, ಇದು ಆಕ್ಚುಲಿ ಮುಂದೆ ಪೂರ್ಣ ಹೇಳ್ಬೇಕು, ಶುರು ಮಾಡಿದ್ಮೇಲೆ ಹೇಳ್ಕೊಂಡು ಹೋಗೋಣ. ಕಡೆಗೆ 8 ಹೇಳ್ಬೇಕು, ಅದರಲ್ಲೇ ಶುರು ಆಗುತ್ತೆ. ಕಡೆಗೆ ಇದರಲ್ಲಿ ಹೇಳ್ಕೊಂಡ್ ಬರ್ತೀವಲ್ಲ ಲಾಸ್ಟ್ ಅಲ್ಲಿ ವನಮಾಲಿ ಗದಿ ಶಾರಂಗಿ ಶಂಕಿ ಚಕ್ರಿ ಚಂದಕಿ, ಅದನ್ನ ಹೇಳ್ಬೇಕು. ಇದು ಕ್ಲಾಸ್ ಇದು ಮುಗಿದ್ಮೇಲೆ ಶುರು ಮಾಡಿದ್ಮೇಲೆ ಇಟ್ಕೊಳ್ಳೋಣ. ಈಗ ಸಮಯ ಸ್ವಲ್ಪ ಶುರು ಉಳಿಲಿ ಅಂತ ಹೇಳ್ತಾ ಇಲ್ಲ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀ ಪರಾಶರ ಭಟ್ಟಾರ್ಯ ಶ್ರೀರಂಗೇಶ ಪುರೋಹಿತ ಶ್ರೀವತ್ಸಾಂಕ ಸುತ ಶ್ರೀಮಾನ್ ಶ್ರೇಯಸೆ ಮೇಸ್ತು ಭೂಜಸೆ. ಎಲ್ಲರಿಗೂ ನಮಸ್ಕಾರ, ನಾಳೆ ನೋಡೋಣ. ನಮಸ್ಕಾರ ಬಾಬಾ. ನಮಸ್ಕಾರ. ಸ್ವಲ್ಪ ಜೋರ ಹೇಳಿ, ಕೇಳಿಸ್ತಾ ಇಲ್ಲ. ನಮಸ್ಕಾರ ಮಾಮ. ನಮಸ್ಕಾರ. ಭೀಷ್ಮರು ಮಾಮ ಅದೇ ಬ್ರಹ್ಮಚಾರಿ ಅಲ್ಲ ಅನ್ನೋದಕ್ಕೆ ಅವರು ಒಂದು ಇದನ್ನ ಅದೇ ಪರೀಕ್ಷಿತ ರಾಜಂದು ಒಂದು ಇದು ಬೀಳುತ್ತಲ್ಲ ಅವಾಗ ಆ ಇದರಲ್ಲಿ ಪಾಂಡವಾಸ್ತ್ರ ಉಪಯೋಗಿಸಿದಾಗ ಅಶ್ವತ್ಥಾಮ ಯಾರಾದ್ರು ಕೃಷ್ಣನ್ ಪ್ರಾರ್ಥನೆ ಮಾಡ್ತಾರಲ್ಲ ಕುಂತಿ, ಏನಾರು ಮಾಡಿ ಉಳಿಸು ಅಂತ. ಭೀಷ್ಮರೇ ಬ್ರಹ್ಮಚಾರಿ ಅವರು ಒಂದ್ ಕಾಲ್ ಸ್ಪರ್ಶ ಮಾಡ್ಲಿ ಅಂದಾಗ ಭೀಷ್ಮ ಇಲ್ಲ ಬೇಡ, ನಾನು ಅಂಬಾಲಿಕೆ ಅವರೆಲ್ಲ ಕರ್ಕೊಂಡ್ ಬಂದ್ಬಿಟ್ಟಿದೆ ಅಂತ ಆ ನೇಮ ಹೇಳ್ತಾರಲ್ಲ. ಅವರು ಬ್ರಹ್ಮಚಾರಿನೇ. ಅವರು
ಇದಾಗಿದೆ ತವರ ಇರ್ಲಿಲ್ಲ ಅಂದ್ರೆ ಅವರು ಆದ್ರೂ ಅವರು ಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ಅವರು ಇದು ಕೂಡ ಅವರು ಮಾಡ್ತಿದ್ರು, ಅವರು ಬೇಡ ಅಂತ 3 ಅಗ್ನಿಯನ್ನ ಇಟ್ಕೊಂಡಿದ್ರು ಅಂತ ಇನ್ನೊಂದ್ ಕಡೆ ಬರುತ್ತೆ. ಹಾಗಾಗಿ 3 ಅಗ್ನಿ ಇಟ್ಕೋಬೇಕಾದ್ರೆ ಅವರು ಮಾಡ್ಬೇಕಾದ್ರೆ ಗೃಹಸ್ಥರ ಆಗಿರ್ಬೇಕು. ತ್ರೇತಾಗ್ನಿ ಇಟ್ಕೊಂಡು ಅವರು ಇದನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಅವ್ರಾಗಿರ್ಬೇಕು. ಹಾಗಾಗಿ ಅವರು ಬ್ರಹ್ಮಚರ್ಯವನ್ನ ಪಾಲಿಸಿದ್ರು ಅಷ್ಟೇ. ಮಾಡ್ತಿದ್ರು ಅದೇ. ಆದ್ರೂ ನಾನ್ ಬೇಡ, ನಾನು ಆಮೇಲೆ ಮಾಡಲ್ಲ ಅಂದಿಲ್ಲ. ಅದೇ ಆಯ್ತು ಮಾಮ, ಸರಿ, ನಮಸ್ತೆ. ಯಾಕೆ ಇಟ್ಕೋತಾರೆ ಅವ್ರು ಮದ್ವೆನೇ ಮಾಡ್ಕೋಬೇಕು. ಮದ್ವೆ ಮಾಡ್ಕೊಂಡಿಲ್ಲ ನೀನ್ ಹೇಳ್ತಾ ಇದೀಯಾ, ಮಾಡ್ಕೊಂಡಿದ್ರು ಅಂತ ಬರುತ್ತೆ ಅದ್ರಲ್ಲಿ. ಇಲ್ಲ ಅಷ್ಟವಸಗಳು ಅವರು ಮದುವೆ ಆಗಿ ಬೇರೆ ಕಡೆ ಬರುತ್ತೆ. ಬ್ರಹ್ಮಚರ್ಯ ವ್ರತವನ್ನ ಕೈಗೊಂಡ್ರೆ ತವರ ಬ್ರಹ್ಮಚರ್ಯ. ಈಗ ಗೃಹಸ್ಥರು ಇದ್ರಲ್ಲಿ ಬರ್ತಲ್ಲ, ಬ್ರಹ್ಮಚರ್ಯ ಅನ್ನೋದು ಗೃಹಸ್ಥರಿಗೂ ಉಂಟದು. ಆ ಬ್ರಹ್ಮಚರ್ಯ ಅನ್ನೋದು ಸ್ವಲ್ಪ ವಿಧ ಬೇರೆ ಅಷ್ಟು. ನೈಷ್ಠಿಕ ಬ್ರಹ್ಮಚರ್ಯ ಬೇರೆ ಇದು, ಅದು ಇಟ್ಕೊಂಡ್ಬಿಟ್ಟು. ಹಾಗಾಗಿ ಈ ತರ ಯಾವ್ದ್ರಲ್ಲೂ ಬಂದಿಲ್ಲ ಅವರು ಮದುವೆ ಮಾಡ್ಕೊಂಡಿದ್ರು ಅನ್ನೋದನ್ನ ಹೆಚ್ಚಿಗೆ ಅಲ್ಲ ಎಲ್ಲೂ ಕಂಠೋಕ್ತಿ ಕಾಣೋದಿಲ್ಲ. ಬಟ್ ಈ ತರ ಇದರಿಂದ ತಿಳ್ಕೊಬೇಕು ನಾವು ಅವ್ರಿಗೆ. ಹೇಳಿದ್ರಲ್ಲ, ಅದಕ್ಕೆ ಇವಾಗ ನಾನು ಇದನ್ನ ಕೇಳ್ತೆ ಅದಕ್ಕೆ. ಹೌದೌದು ಬರುತ್ತೆ ಅದು. ಯಾಕೆ ಬರ್ಲಿಲ್ಲ ನೀವು? ಪುಸ್ತಕ ನಿಮ್ದು ಹೇಗೆ ಕಳಿಸೋದು? ಗೊತ್ತಾಯ್ತು ಮಮ್ಮಿ, ನಂಗೆ ತುಂಬಾ ಅವತ್ ಬರ್ಬೇಕು ಅಂತ ಅನ್ಕೊಂಡಿದ್ದೆ. ಯಾರೋ ಗೆಸ್ಟ್ ಬಂದ್ಬಿಟ್ಟಿದ್ರು, ನಮ್ಮ ಅಮೆರಿಕಾದಿಂದ ಬಂದಿದ್ಲು ನಮ್ಮ ಭಾವನವ್ರ ಮಗಳು. ಆದ್ರಿಂದ ಇಲ್ಲಾಂದ್ರೂ ಖಂಡಿತ ಬರ್ತಿದ್ದೆ. 1 ವಾರದಿಂದ ಪ್ಲಾನ್ ಮಾಡ್ತಾ ಇದ್ದೆ, ಹೋಗೋಣ ಡ್ರೈವರ್ಗೆ ಹೇಳ್ಬಿಟ್ಟು ಹೋಗ್ ಬರೋಣ ಅಂತ. ಅವತ್ತು ಅವ್ರಿಗೆ ಅದಕ್ಕೆ ನಮ್ಮ ಭಾವ ಅವರು ಅಮೆರಿಕಾದಿಂದ ಬಂದಿದ್ಲು ಮಗಳು, ಮನೆಗ್ ಬರ್ತೀನಿ ಅಂತ ಅಂದ್ಲು. ಅದಕ್ಕೋಸ್ಕರ ಪೋಸ್ಟ್ ಪೋನ್ ಮಾಡ್ಕೊಂಡೆ. ಇನ್ನು ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡ್ಕೊಬೇಕು. ಪುಸ್ತಕ ಇಲ್ಲೇ ನಮ್ಮ ಮನೇಲೆ ಇದೆ. ಬರ್ತಾ ಇದ್ದಿಲ್ಲ, ನಾನು MNK ಕೊಟ್ಬಿಡ್ತಾ ಇದ್ದೆ, ಜ್ಞಾಪಕ ಬರ್ಲಿಲ್ಲ. ಕೆಲಸ ಆಗಿರ್ಲಿಲ್ಲ. ಇರ್ಲಿ ಪರವಾಗಿಲ್ಲ, ನಾನು ಯಾವತ್ತಾರು ಬಂದಾಗ ನಿಮ್ಮಿಬ್ರನ್ನ ನಮಸ್ಕಾರ ಮಾಡ್ಕೊಂಡು ಪುಸ್ತಕ ತಗೊಂಡ್ ಹೋಗ್ತೀನಿ. ಸರಿ ಆಯ್ತು. ಹಾಗೆ ಯಾರ್ಯಾರು ಕಲೆಕ್ಟ್ ಮಾಡಿಲ್ವೋ ದಯವಿಟ್ಟು ಬಂದು ತಗೊಂಡು ಹೋಗಿ. ಯಾರಿಗೆ ಮಿಸ್ ಆಗಿದೆಯೋ, ಯಾರು ಡೊನೇಷನ್ ಕೊಟ್ಟಿರೋರೆಲ್ಲ ಪುಸ್ತಕ ತಗೊಳ್ದಿರೋರು ತಗೊಂಡು ಬರ್ತೀನಿ. ನಿಮ್ಮ ಮನೆಗೆ ಒಂದ್ಸತಿ ಬಂದು ನಮಸ್ಕಾರ ಮಾಡ್ಕೊಂಡು ತಗೊಂಡ್ ಹೋಗ್ತೀನಿ ನಾನು. ಬನ್ನಿ ಸರಿ. ಎಲ್ಲ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯಚ್ಛಕಲಂ ತಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.